ಸೊ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಏನಪ್ಪಾ ಅಂತಂದ್ರ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನ್ವಿ ಯೂಟ್ಯೂಬ್ ತರಗತಿಗಳಿಗೆ ಬಡತನ ಎಂಬುದೇನಪ್ಪಾ ಅಂತಂದ್ರ ಪ್ರತಿಭೆ ಎಂಬುದೇನಪ್ಪಾ ಅಂದ್ರ ಮೂಲತವಾಗಿ ಬಡತನದಲ್ಲೇ ಹುಟ್ಟುತ್ತೆ. ಓಕೆನಾ, ಬಡತನದಲ್ಲಿ ಬೆಳೆದೇನಪ್ಪಾ ಅಂದ್ರೆ ಯಶಸ್ವಿ ಆಗುತ್ತೆ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಸೊ ನಿನ್ನೆ ಪ್ರೀವಿಯಸ್ ತರಗತಿಯಲ್ಲಿ ನಾವು ಏನ್ ಮಾಡಿದ್ವಪ್ಪ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಲ್ಲಿ ಎರಡು ಪ್ರಶ್ನೆಗಳನ್ನ ಏನಪ್ಪಾ ಅಂತಂದ್ರ ಸೊ ವಿವರಣಾತ್ಮಕವಾಗಿ ಏನ್ ಮಾಡಿದ್ವಿ, ನಾವು ಬಿಡಿಸ್ತಾ ಹೋಗಿದ್ವಿ, ಹೌದಾ? ಸೊ ಹಾಗಾದ್ರೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಒಂದು ತರಗತಿಯಲ್ಲಿ ಅದರ ಮುಂದುವರೆದ ಒಂದು ಭಾಗವಾಗಿರುವಂತದ್ದು ಸೊ ಯಾವ್ದಪ್ಪ ಆ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡಿ. ಸೊ ಎರಡನೇ ಪ್ರಶ್ನೆ, ಇಲ್ಟನ್ ಯಂಗ್ ಆಯೋಗ ಈ ಕೆಳಗಿನ ಯಾವ ವಿಷಯಕ್ಕೆ ಏನಪ್ಪಾ ಅಂತಂದ್ರ ಸಂಬಂಧಿಸಿದೆ? ಪ್ರಶ್ನೆ ನೋಡ್ರಿ, ಬಹಳ ಸರಳ ಐತ್ರಿ ಪ್ರಶ್ನೆ, ಕನ್ಫ್ಯೂಸ್ ಆಗಂಗಿಲ್ಲ, ಹೌದಾ? ಪ್ರಶ್ನೆ ಏನಿದೆ? ಇಲ್ಟನ್ ಯಂಗ್ ಆಯೋಗ, ಹೌದಾ? ಸೊ ನೋಡಿ, ಇಲ್ಟನ್ ಯಂಗ್ ಆಯೋಗ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಐತಿ. ಏನೈತಿ? ಇಲ್ಟನ್ ಯಂಗ್ ಆಯೋಗ ನೋಡಿ ಯಾವ ವಿಷಯಕ್ಕೆ ಸಂಬಂಧಪಟ್ಟದ? ಈ ಕೆಳಗೆ ನೀಡಿರುವಂತಹ ಆಪ್ಷನ್ಸ್ ಗಳಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟದ ನೋಡಿ. ಹಾಗಾದ್ರೆ ಒಂದೇದು ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದನಾ, ಅಥವಾ ಪಶ್ಚಿಮ ಘಟ್ಟಗಳಿಗೆ ಏನಪ್ಪಾ ಅಂದ್ರೆ ಸಂಬಂಧಿಸಿದೇನಾ, ಅಥವಾ ಏನಪ್ಪಾ ಅಂದ್ರೆ RBI ಬ್ಯಾಂಕಿಗೆ ಸಂಬಂಧಪಟ್ಟಿದೇನಾ, ಅಥವಾ ಏನಪ್ಪಾ ಅಂದ್ರೆ GST ಹಣಕಾಸು ಮಸೂದೆಗೆ ಸಂಬಂಧಪಟ್ಟಿದೇನಾ? ನೋಡಿ ಎಲ್ಲರೂ ಸರಿಯಾಗಿ ಅವಲೋಕನ ಮಾಡಿ ಏನಪ್ಪಾ ಅಂದ್ರ ಈ ಪ್ರಶ್ನೆಗೆ ಆನ್ಸರ್ ಇದೆ, ಓಕೆನಾ? ಸೊ ಇಲ್ಟನ್ ಯಂಗ್ ಆಯೋಗ ಎಂಬುದೇನಪ್ಪಾ ಅಂದ್ರೆ ಮೂಲತವಾಗಿ ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಏನಾದ್ರು ಪ್ರಶ್ನೆ ಬಂತಪ್ಪ ಅಂತಂದ್ರೆ ಸೊ ಯಾವುದಕ್ಕೆ ಸಂಬಂಧಪಟ್ಟಿರ್ತೈತಿ ನೋಡ್ರಪ್ಪ. ಇಲ್ಲಿ RBI ಬ್ಯಾಂಕಿನ ಸ್ಥಾಪನೆಗೆ ಸಂಬಂಧಪಟ್ಟತಿ. ಯಾವ ಬ್ಯಾಂಕ್ ಇಂದು? RBI ಬ್ಯಾಂಕ್ ಎಂದು. ಕರೆಕ್ಟ್ ಇಲ್ಲೇ ಗಮನ ಕೊಟ್ಟು ಕೇಳಿ, ಯಾವ್ದ? RBI ಬ್ಯಾಂಕ್ ಏನಪ್ಪಾ ಅಂತಂದ್ರೆ ಇಲ್ಟನ್ ಯಂಗ್ ಆಯೋಗ ಸಂಬಂಧಪಟ್ಟಿರ್ತತಿ. ಸರಿ, ಏನಿದು ಇಲ್ಟನ್ ಯಂಗ್ ಆಯೋಗ? ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟತಿ, ಇದ್ರ ಬಗ್ಗೆ ಏನೇನು ಮಾಹಿತಿಗಳನ್ನ ಕೇಳ್ತಾರ, ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಗಳಲ್ಲಿ ಏನನ್ನೈತಿ ಎಲ್ಲವನ್ನು ಏನ್ ಮಾಡೋಣಪ್ಪ ಅಂತಂದ್ರೆ ಒನ್ ಬೈ ಒನ್ ಏನ್ ಅಂತಂದ್ರ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಯಾವ್ದಿದೆ ಇಲ್ಲಿ? ಕೇಂದ್ರದ ಹಣಕಾಸು ಆಯೋಗ. ಯಾವ್ದ? ಸೆಂಟ್ರಲ್ ಫೈನಾನ್ಸಿಯಲ್ ಏನಪ್ಪಾ ಅಂತಂದ್ರ ಕಮಿಟಿ, ಹೌದಾ? ಸೊ ಕೇಂದ್ರದ ಹಣಕಾಸು ಆಯೋಗದ ಬಗ್ಗೆ ಏನ್ ಪ್ರಶ್ನೆ ಕೇಳ್ತಾನೆ ಸರ್ ನೋಡಿ. ಕೇಂದ್ರದ ಹಣಕಾಸು ಆಯೋಗವನ್ನು ಭಾರತೀಯ ಸಂವಿಧಾನದ ಯಾವ ಸಂವಿಧಾನದ? ಭಾರತೀಯ ಸಂವಿಧಾನದ, ಓಕೆನಾ? ಈ ಭಾರತೀಯ ಸಂವಿಧಾನದಲ್ಲಿ ಮುಖ್ಯವಾಗಿ, ಓಕೆನಾ? ಸೊ ಬಹಳ ಇಂಪಾರ್ಟೆಂಟ್ ಗಮನಿಸಬೇಕಾಗಿರುವಂತ ವಿಷಯ, ಎಲ್ಲರೂ ಗಮನ ಕೊಟ್ಬೇಡಿ. ಕೇಂದ್ರದ ಹಣಕಾಸು ಆಯೋಗವನ್ನು ಹಾಗೂ ಕೇಂದ್ರದ ಹಣಕಾಸು ಆಯೋಗದ ಅಧ್ಯಕ್ಷರನ್ನು, ಹೌದಲ್ಲ? ಸೊ ಭಾರತ ಸಂವಿಧಾನದಲ್ಲಿ ಯಾವ ವಿಧಿಯ ಮುಖಾಂತರ ನೇಮಕಾತಿ ಮಾಡಲಾಗುತ್ತದೆ? ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಭಾರತೀಯ ಸಂವಿಧಾನದಲ್ಲಿ 280ನೇ ವಿಧಿಯ ಪ್ರಕಾರ, ಎಷ್ಟನೇ ವಿಧಿಯ ಪ್ರಕಾರ? 280ನೇ ವಿಧಿಯ ಪ್ರಕಾರ ನೇಮಕಾತಿ ಮಾಡಲಾಗುತ್ತದೆ. ನೆನಪಿರ್ಬೇಕು, ಹೌದಾ ಇಲ್ಲ? ಸೊ ವಿಧಿಗಳು ಗೊತ್ತಲ್ಲ ನಿಮ್ಗೆ, ಇಂಪಾರ್ಟೆಂಟ್. ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದು, ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ 460ಕ್ಕಿಂತ ಏನಪ್ಪಾ ಅಂತಂದ್ರ ಅಧಿಕ ವಿಧಿಗಳದವ. ಸ್ವಲ್ಪ ನೆನಪಿರ್ಬೇಕು, ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದು, 8 ಅನುಸೂಚಿಗಳಿದ್ದು, 22 ಭಾಗಗಳಿದ್ದು. ಪ್ರೆಸೆಂಟ್ ಏನಪ್ಪಾ ಅಂದ್ರೆ 460ಕ್ಕಿಂತ ಅಧಿಕ ವಿಧಿಗಳು, 12 ಅನುಸೂಚಿಗಳು, 25 ಭಾಗಗಳು. ಇದು ಭಾರತೀಯ ಸಂವಿಧಾನ, ನೆನ್ಪಿಟ್ಕೊಳ್ಳಿ. ಕೇಂದ್ರದ ಹಣಕಾಸು ಆಯೋಗವನ್ನು ಭಾರತೀಯ ಸಂವಿಧಾನದಲ್ಲಿ 280ನೇ ವಿಧಿಯ ಪ್ರಕಾರ ಏನ್ ಮಾಡಲಾಗುತ್ತದೆ? ನೇಮಕಾತಿ ಮಾಡಲಾಗುತ್ತದೆ. ಸೊ 280ನೇ ವಿಧಿಯ ಪ್ರಕಾರ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಕೂಡ ಏನ್ ಮಾಡಲಾಗುತ್ತದೆ? ನೇಮಕಾತಿ ಮಾಡಲಾಗುತ್ತದೆ. ಸೊ ಹಾಗಾದ್ರೆ ಈ ಹಣಕಾಸು ಆಯೋಗದ ಅಧ್ಯಕ್ಷರು ಸರಿಯಾಗಿ ಗಮನಿಸಿ, ಇಂಪಾರ್ಟೆಂಟ್. ಹಣಕಾಸು ಆಯೋಗದಲ್ಲಿ ಸೊ ಯಾರಾದ್ರೂ ಒಬ್ಬ ಅಧ್ಯಕ್ಷರು ಬಂದ್ರಪ್ಪ ಅಂತಂದ್ರೆ ಅವರ ಅಧಿಕಾರಾವಧಿ ಏನಿರ್ತದೆ ಸರ್? ನೋಡಿಲಿ, ಗಮನ ಕೊಟ್ಟು ಕೇಳಬೇಕು, ಓಕೆನಾ? ಸೊ ಅವರ ಅಧಿಕಾರದ ಅವಧಿ ಒಮ್ಮೆ ಏನಪ್ಪಾ ಅಂತಂದ್ರೆ ಏನಂತ? ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಆದ್ರೆ, ಕರೆಕ್ಟ್ ಆಗಿ ಕೇಳು ದೋಸ್ತ, ಇಲ್ಲೇ ಕೇಳಿದ, ಓಕೆನಾ? ಸೊ ಒಮ್ಮೆ ಯಾರಾದ್ರೂ ಅಧ್ಯಕ್ಷರಾಗಿ ಆಯ್ಕೆ ಆದಪ್ಪ ಅಂತಂದ್ರೆ ಅವ್ರು ಎಷ್ಟು ವರ್ಷದ ಅವಧಿಗೆ ಏನಪ್ಪಾ ಅಂದ್ರೆ ಅಧಿಕಾರದಲ್ಲಿ ಇರ್ಬೋದು, ಅಥವಾ ಕೇಂದ್ರದ ಹಣಕಾಸು ಆಯೋಗದ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳಿದಪ್ಪ ಅಂದ್ರೆ ಎಷ್ಟು ವರ್ಷ ಇರ್ತದ? 5 ವರ್ಷಗಳ ಅವಧಿಗೆ ಏನಿರ್ತದಪ್ಪ ಅಂತಂದ್ರೆ ಕೇಂದ್ರದ ಹಣಕಾಸು ಆಯೋಗದ ಅಧಿಕಾರಾವಧಿ ಇರ್ತೈತಿ. ಏನಿರ್ತೈತಿ? ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಅಥವಾ ಏನಪ್ಪಾ ಅಂತಂದ್ರೆ ಸೊ ಆಯೋಗದ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತೈತಿ? 5 ವರ್ಷದ ಅವಧಿಗೆ ಇರ್ತೈತಿ. ಸರಿ, ಹಾಗಾದ್ರೆ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕಾತಿ ಮಾಡ್ತಾರ? ಬಹಳ ಸರಳ ಇದೆ. 280ನೇ ವಿಧಿಯ ಪ್ರಕಾರ ನೇಮಕಾತಿ ಮಾಡಲಾಗುತ್ತದೆ. ಇವರ ಅಧಿಕಾರಾವಧಿ ಬಂದು 5 ವರ್ಷ. ಹಾಗಾದ್ರೆ ಇವರನ್ನು ಯಾರು ನೇಮಕಾತಿ ಮಾಡ್ತಾರ? ನೆನ್ಪಿಟ್ಕೊಳ್ಳಿ, ಇವರನ್ನು ಯಾರು ನೇಮಕಾತಿ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕಾತಿ ಮಾಡ್ತಾರ. ಯಾರು ನೇಮಕಾತಿ ಮಾಡ್ತಾರ? ರಾಷ್ಟ್ರಪತಿಗಳು. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾರು? ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾರು ಇವಾಗ?
ಪ್ರೆಸೆಂಟ್ ನಮ್ಮ ಭಾರತದ 15ನೇ ರಾಷ್ಟ್ರಪತಿಗಳಾಗಿ ಯಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು. ಯಾವ ಮುರ್ಮು? ದ್ರೌಪದಿ ಮುರ್ಮು. ನೋಡಿ, ಮೊನ್ನೆ ದ್ರೌಪದಿ ಮುರ್ಮು ಅವ್ರ ಬಗ್ಗೆ 2023ರಲ್ಲಿ ನಡೆದಿರತಕ್ಕಂತ ಏನಪ್ಪಾ ಅಂತಂದ್ರೆ ಕೆಪಿಎಸ್ಸಿ ಗ್ರೂಪ್ ಸಿ, ಓಕೆನಾ, 2023-24ರಲ್ಲಿ ನಡೆದಿರುವಂತಹ ಕೆಪಿಎಸ್ಸಿ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದ. ಏನ್ ಪ್ರಶ್ನೆ ಕೇಳಿದಪ್ಪ ಅಂದ್ರೆ, ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳಾಗಿರುವಂತವ್ರು ಯಾರಪ್ಪ ನೋಡ್ರಿ, ಇಲ್ಲಿ ಎಲ್ಲರೂ ಗಮನ ಕೊಟ್ಟಿಡ್ರಿ. ಯಾರ? ದ್ರೌಪದಿ ಮುರ್ಮು. ಯಾವ ಮುರ್ಮು? ದ್ರೌಪದಿ ಮುರ್ಮು. ಈ ದ್ರೌಪದಿ ಮುರ್ಮು ಅದರಲ್ಲ, ಪ್ರಶ್ನೆ ಏನ್ ಕೇಳಿದಂದ್ರೆ, ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಇವರು ಒಡಿಸ್ಸಾ ರಾಜ್ಯದವರು. ಯಾವ ರಾಜ್ಯದವರು? ಒಡಿಸ್ಸಾ ರಾಜ್ಯದವರು. ಅಲ್ಲಿ ಪ್ರಶ್ನೆ ಏನ್ ಕೇಳಿದಪ್ಪ, ಒಡಿಸ್ಸಾ ರಾಜ್ಯದವರು ಹೌದ್ರಿ, ಹಾಗಾದ್ರೆ ಒಡಿಸ್ಸಾ ರಾಜ್ಯದ ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತ ಪ್ರಶ್ನೆ ಕೇಳಿದ್ದ. ನೋಡಿ, ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಒಡಿಸ್ಸಾ ರಾಜ್ಯದ, ಯಾವ ರಾಜ್ಯದ? ಒಡಿಸ್ಸಾ ರಾಜ್ಯದಲ್ಲಿ ಒಂದು ಸಂತಾಲ ಅಂತ ಒಂದು ಬುಡಕಟ್ಟು ಜನಾಂಗ ಇದೆ. ಯಾವ್ದು? ಸಂತಾಲ. ಯಾವ್ದು? ಸಂತಾಲ ಬುಡಕಟ್ಟು ಜನಾಂಗ. ಈ ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಯಾರಪ್ಪ ಅಂತಂದ್ರೆ ದ್ರೌಪದಿ ಮುರ್ಮು. ಬುಡಕಟ್ಟು ಸಮುದಾಯದಿಂದ ರಾಷ್ಟ್ರಪತಿ ಆಗಿರುವಂತಹ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು. ಹೌದಾ? ಸೊ ಇವರು ಒಡಿಸ್ಸಾ ರಾಜ್ಯದಲ್ಲಿ ಯಾವ್ದಪ್ಪ ಅಂತಂದ್ರೆ ಮಯೂರ್ಭಂಜ್. ಯಾವ್ದು? ಮಯೂರ್ಭಂಜ್. ಯಾವ ಬಂಜ? ಮಯೂರ್ಭಂಜ್. ಮಯೂರ್ಭಂಜ್ ಅಂತ ಒಂದು ಪ್ಲೇಸ್ ಐತೆ, ಓಕೆನಾ? ಈ ಒಡಿಸ್ಸಾ ರಾಜ್ಯದ ಮಯೂರ್ಭಂಜ್ ಎಂಬ ಜಿಲ್ಲೆಗೆ ಯಾರು ಸಂಬಂಧಪಟ್ಟಾರಪ್ಪ ಅಂದ್ರೆ ದ್ರೌಪದಿ ಮುರ್ಮುರವರು ಏನಾಗ್ಯಾರ? ಸಂಬಂಧಪಟ್ಟಾರ. ಇದು ಕೂಡ ಏನಾಗಿರ್ಬೇಕು, ನಿಮಗೆ ಗೊತ್ತಿರಬೇಕು, ಓಕೆನಾ? ಸೊ ಇದು ಬಿಡಿ, ಬಹಳ ಇಂಪಾರ್ಟೆಂಟ್. ಆದ್ರೂ ಏನಪ್ಪಾ ಅಂತಂದ್ರೆ ನಾಲೆಡ್ಜ್ ಇರ್ಲಿ ಅಂತ ಹೇಳಿದೆ, ಹೌದಾ? ಸೊ ಇವಾಗ ಭಾರತ ಸಂವಿಧಾನದಲ್ಲಿ 280ನೇ ವಿಧಿಯ ಪ್ರಕಾರ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕೇಂದ್ರದ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡಿದ್ವಿ. ಸೊ ಇವರ ಅಧಿಕಾರಾವಧಿ ಕೇಳಿದ್ರೆ ಇಂಪಾರ್ಟೆಂಟ್. ಎಷ್ಟು ವರ್ಷ ಇತ್ತಂತ ಹೇಳಿದೆ ನಾನು, ಗಮನ ಕೊಟ್ಟು ಕೇಳ್ಬೇಕ್ರಿ ಸರ. ಗಮನ ಕೊಟ್ಟು ಕೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗ್ತೈತಿ. 5 ವರ್ಷ ಏನಪ್ಪಾ ಅಂತಂದ್ರೆ ಇವ್ರದ ಅಧಿಕಾರಾವಧಿ ಇತ್ತು. ಇವ್ರನ್ನ ಯಾರು ನೇಮಕಾತಿ ಮಾಡ್ತಾರ ಅಂತ ಹೇಳಿದೆ? ರಾಷ್ಟ್ರಪತಿಗಳು. ಯಾವ ಪತಿಗಳು? ರಾಷ್ಟ್ರಪತಿಗಳು. ಓಕೆನಾ? ಸ್ಪೀಡ್ ಆಗತೈತಿ, ಸ್ಪೀಡ್ ಆಗತ್ತಿಲ್ರಿ, ಅರ್ಥ ಆಗ್ತದೆ. ವಿವರಣೆ ಇನ್ನೂ ತುಂಬಾ ಐತಿ, ಅದಕ್ಕೆ ಈ ಲೆವೆಲ್ ಹೇಳಕತ್ತೀನ್ರಿ. ಕರೆಕ್ಟ್ ಆಗಿ ಕೇಳಬೇಕು, ಏನ್ ಸಣ್ಣ ಮಕ್ಕಳಲ್ರಿ, ಹೌದಾ? ಸೊ 280ನೇ ವಿಧಿಯ ಪ್ರಕಾರ ನೇಮಕಾತಿ ಮಾಡ್ತಾರ ಸರ. ಮೇಡಮ್ ಅವ್ರು ಕರೆಕ್ಟ್ ಕೇಳ್ರಿ, ಯಾರು ನೇಮಕಾತಿ ಮಾಡ್ತಾರ? ಅವ್ರನ್ನ ರಾಷ್ಟ್ರಪತಿಗಳ ನೇಮಕಾತಿ ಮಾಡ್ತಾರ. ಹಾಗಾದ್ರೆ ಪ್ರಶ್ನೆ ಕೇಳ್ತಾರ, ಇಂಪಾರ್ಟೆಂಟ್. ಏನಂತ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರೆ, ಇದುವರೆಗೂ ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ಹಣಕಾಸು ಆಯೋಗಗಳು ಸ್ಥಾಪನೆ ಆಗ್ಯಾವ ಗೊತ್ತಿರಬೇಕು. ಭಾರತದಲ್ಲಿ ಇದುವರೆಗೂ 15 ಹಣಕಾಸು ಆಯೋಗಗಳು ಏನಾಗ್ಯಾವಪ್ಪ ಅಂದ್ರೆ ಸ್ಥಾಪನೆ ಆಗ್ಯಾವ. ಇತ್ತೀಚೆಗೆ ಏನ್ ಮಾಡ್ಯಾರಪ್ಪ ಅಂದ್ರೆ 16ನೇ ಹಣಕಾಸು ಆಯೋಗವನ್ನು ಕೂಡ ನೇಮಕಾತಿ ಮಾಡ್ಯಾರ. ಅಧ್ಯಕ್ಷರು ಯಾರಂತ ಮುಂದೆ ಹೇಳ್ತೀನಿ, ಸ್ವಲ್ಪ ನೆನಪಿಡಿದರೆ ಯಾವಪ್ಪ ಅಂದ್ರೆ 15 ಹಣಕಾಸು ಆಯೋಗಗಳು ಇದುವರೆಗಾಗಿ ಏನಪ್ಪ ಅಂದ್ರೆ ರಚನೆ ಆಗಿರುತ್ತವೆ. ಸೊ ಪ್ರಶ್ನೆ ಏನ್ ಕೇಳ್ತಾನೆ ಸರ್ ನಿಮ್ಗೆ ಅಂತಂದ್ರೆ, 15 ಹಣಕಾಸು ಆಯೋಗಗಳು ರಚನೆ ಆಗ್ಯಾವಲ್ಲ, ಹಾಗಾದ್ರೆ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ರು? ನೋಡಿ ಎಂತ ಪ್ರಶ್ನೆ ಕೇಳ್ತಾನಪ್ಪ ಅಂತಂದ್ರೆ, ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು, ಓಕೆನಾ? ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು, ಓಕೆನಾ? ಸೊ ಯಾರಿದ್ರಪ್ಪ ಅಂದ್ರೆ ನೋಡ್ರಿ, ಹಣಕಾಸು ಆಯೋಗ. ಯಾವ ಆಯೋಗ? ಹಣಕಾಸು ಆಯೋಗ, ಓಕೆನಾ? ಯಾವ್ದಿದು? ಕೇಂದ್ರ ಸರ್ಕಾರದ, ಓಕೆನಾ? ಕೇಂದ್ರದ ಹಣಕಾಸು ಆಯೋಗ. ಸೊ ಬಹಳ ಇಂಪಾರ್ಟೆಂಟ್, ಸೆಂಟ್ರಲ್ ಫೈನಾನ್ಸಿಯಲ್ ಕಮಿಷನ್, ಓಕೆನಾ? ಸೊ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾವ್ದು? ಮೊದಲನೇ ಹಣಕಾಸು ಆಯೋಗ. ಯಾವ ಆಯೋಗ? ಮೊದಲನೇ ಹಣಕಾಸು ಆಯೋಗ. ಇದರ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸಿದ್ರು ಅಂತ ಕೇಳಿದ್ರೆ ಯಾರಪ್ಪ ಅಂದ್ರೆ ಕೆ.ಸಿ. ನಿಯೋಗಿ. ಯಾರ? ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ 1950ರಲ್ಲಿ, ಓಕೆನಾ? ಸೊ ಯಾರು ಕಾರ್ಯವನ್ನು ನಿರ್ವಹಿಸಿದ್ರು ಅಂದ್ರೆ ಕೆ.ಸಿ. ನಿಯೋಗಿ ಅವರು ಏನ್ ಮಾಡಿದ್ರು? ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಸರ್ ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಒಂದೊಂದು ಏನಪ್ಪಾ ಅಂದ್ರೆ ಕೆಪಿಎಸ್ಸಿ ಗ್ರೂಪ್ ಸಿ ದಲ್ಲಿ ಹಣಕಾಸು ಆಯೋಗಗಳನ್ನು ಕೊಟ್ಟು ಒಂದ್ ಕಡೆ ಅಧ್ಯಕ್ಷರನ್ನು ಕೊಟ್ಟು ಮ್ಯಾಚ್ ದ ಫಾಲೋವಿಂಗ್ ಹೊಂದಿಸಿ ಬರೀರಿ ಅಂತ ಪ್ರಶ್ನೆ ಕೇಳಿದ್ದ. ನೆನಪಿರ್ಬೇಕೇನಪ್ಪ ಅಂದ್ರೆ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರಾರಪ್ಪ ಅಂದ್ರೆ ಕೆ.ಸಿ. ನಿಯೋಗಿ. ನೆಕ್ಸ್ಟ್ ಅದಾದ್ಮೇಲೆ ಇಂಪಾರ್ಟೆಂಟ್ ಇದು ಅಷ್ಟೇ ಹೇಳ್ತೀನಿ, 12ನೇ ಹಣಕಾಸು ಆಯೋಗದ ಅಧ್ಯಕ್ಷ. ಯಾವ್ದು? 12ನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರಿದ್ರು? ಇದಕ್ಕ 12ನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ರಂಗರಾಜನ್. ಯಾರಿದ್ರು? ಸಿ ರಂಗರಾಜನ್ ರವರು ಏನಿದ್ರಪ್ಪ ಅಂದ್ರೆ 12ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಏನಾಗಿದ್ರು? ಕಾರ್ಯವನ್ನು ನಿರ್ವಹಿಸಿದ್ರು. ನೆನ್ಪಿಟ್ಕೊಳ್ಳಿ ಸರ್, ಇನ್ನೊಮ್ಮೆ ಹೇಳ್ತೀನಿ ಸರ್, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಮೊದಲನೇ ಹಣಕಾಸು ಆಯೋಗ ನೆನ್ಪಿಟ್ಕೊಳ್ಳುವಾಗ ನಿಮಗೆ ತಲೆ ಒಳಗಡೆ ಬರ್ತಿರ್ಬೇಕಾದ ಕೆ.ಸಿ. ನಿಯೋಗಿ ಅಂತ, ಹೌದಾ? ಸೊ 12ನೇ ಹಣಕಾಸು ಆಯೋಗ ಸಿ ರಂಗರಾಜನ್. 13ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? 13ನೇ ಹಣಕಾಸು ಆಯೋಗ. ಯಾವ ಆಯೋಗ? 13ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ಕಾರ್ಯವನ್ನು ನಿರ್ವಹಿಸಿದ್ರಪ್ಪ ಅಂದ್ರೆ ವಿಜಯ್. ಯಾರ? ವಿಜಯ್ ಎಲ್
ಕೇಲ್ಕರ್. ಯಾರೋ ವಿಜಯ್ ಎಲ್ ಕೇಲ್ಕರ್ ನಂಬರ್ ಏನಾಗಿದ್ರಪ್ಪ ಅಂದ್ರೆ 13ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಏನಾಗಿದ್ರಪ್ಪ ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸಿದ್ರು. ನೆನ್ಪಿಟ್ಕೋರಿ, ಓಕೆನಾ. ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷ ಕೆ.ಸಿ. ನಿಯೋಗಿ, ಓಕೆನಾ. 12ನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ರಂಗರಾಜನ್. ನೆಕ್ಸ್ಟ್ 13ನೇ ಹಣಕಾಸು ಆಯೋಗದ ಅಧ್ಯಕ್ಷ ವಿಜಯ್ ಕೇಲ್ಕರ್. ಇನ್ನು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಎಷ್ಟು 14ನೇ ಹಣಕಾಸು ಆಯೋಗ. ಸರ ಗಮನ ಕೊಟ್ಟು ಕೇಳಬೇಕು ಇಲ್ಲಿ ನೀವೆಲ್ಲರೂ. ಯಾವ್ದಾ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ಕಾರ್ಯವನ್ನು ನಿರ್ವಹಿಸಿದ್ರು ನಮ್ಮ ಭಾರತದಲ್ಲಿ ಅಂತ ಕೇಳ್ತಾರೆ. ಯಾರವರು? ವೈ.ವಿ. ರೆಡ್ಡಿ. ಯಾರೆಡ್ಡಿ? ವೈ.ವಿ. ರೆಡ್ಡಿ ಅವ್ರು ಏನಾಗಿದ್ರಪ್ಪ ಅಂತಂದ್ರೆ ಸೊ ಗೊತ್ತಿರಬೇಕು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಇನ್ನ 15ನೇ ಹಣಕಾಸು ಆಯೋಗ ನೆನಪಿರ್ಬೇಕು. ಎಷ್ಟನೇ ಹಣಕಾಸು ಆಯೋಗ? 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸರ್ ಇಲ್ಲಿ ಯಾರ ಕಾರ್ಯವನ್ನು ನಿರ್ವಹಿಸಿದ್ರು ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳಿದಪ್ಪ ಅಂತಂದ್ರೆ ಸೊ ನೆನ್ಪಿಟ್ಕರಿ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸಿದ್ರು ಗೊತ್ತಾ ಯಾರಿಗಾದ್ರು? ಸೊ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸಿದ್ರು ಅದನ್ನ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಹಾಕಪ್ಪ, ಓಕೆನಾ. ಸೊ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ಕಾರ್ಯವನ್ನು ನಿರ್ವಹಿಸಿದ್ರು ನೆನ್ಪಿಟ್ಕೊಂಡು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಈ 15ನೇ ಹಣಕಾಸು ಆಯೋಗದ ಅಧಿಕಾರಾವಧಿ ಎಲ್ಲಿಂದಪ್ಪ ಅಂದ್ರೆ 2020ರಿಂದ ಹಿಡಿದು 2025ರವರೆಗೆ ಏನಾಗಿದಪ್ಪ ಅಂತಂದ್ರ ಇವರ ಅಧಿಕಾರಾವಧಿಯನ್ನು ನಿಗದಿಪಡಿಸಲಾಗಿದೆ. ನಿಗದಿಪಡಿಸಲಾಗಿದೆ. ಯಾರಾದ್ರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಪ್ರೆಸೆಂಟ್, ಓಕೆನಾ. ಸೊ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ನಿಮ್ ಎಕ್ಸಾಮ್ ಗಳಲ್ಲಿ ಏನಪ್ಪ ಅಂತಂದ್ರ ಕೇಳ್ತಾನ. ಅದನ್ನ ನೀವೇನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನಪ್ಪ ಅಂತಂದ್ರ ಆನ್ಸರ್ ಮಾಡ್ರಿ. ಸರ್ ಹಾಗಾದ್ರೆ ನೆಕ್ಸ್ಟ್ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಎಷ್ಟನೇದ 16ನೇ ಹಣಕಾಸು ಆಯೋಗ. ಎಷ್ಟನೇ ಹಣಕಾಸು ಆಯೋಗ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರನ್ನ? ಅರವಿಂದ ಪನಾಗರಿಯ. ಯಾ ಪನಾಗರಿಯ? ಅರವಿಂದ ಪನಾಗರಿಯ. ಅರವಿಂದ ಪನಾಗರಿಯ ಎಂಬವರನ್ನು ಏನ್ ಮಾಡಿರಪ್ಪ ಅಂತಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಏನ್ ಮಾಡಿರಪ್ಪ ಅಂದ್ರೆ ಓಕೆನಾ ನಮ್ಮ ಭಾರತದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಏನ್ ಮಾಡ್ಯಾರಪ್ಪ ಅಂತಂದ್ರ ನೇಮಕಾತಿಯನ್ನು ಮಾಡ್ಯಾರ ಎಂಬ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಸರ್ ಬಹಳ ಸರಳವಾಗಿ ಅರ್ಥ ಮಾಡ್ಕೊಡಿ, ಮಾತ್ ತಪ್ಪು ತಗೊಂಡೇನಪ್ಪ ಅಂದ್ರೆ ಕನ್ಫ್ಯೂಸ್ ಆಗೋ ಮಾತೇ ಇಲ್ಲ, ಓಕೆನಾ. ಸೊ ಸೆಂಟ್ರಲ್ ಫೈನಾನ್ಸಿಯಲ್ ಕಮಿಷನ್, ಓಕೆನಾ, ಕೇಂದ್ರ ಹಣಕಾಸು ಆಯೋಗವನ್ನು ಭಾರತೀಯ ಸಂವಿಧಾನದಲ್ಲಿ 280ನೇ ವಿಧಿಯ ಪ್ರಕಾರ ನೇಮಕಾತಿ ಮಾಡಲಾಗುತ್ತದೆ. ಅದರ ಅಧ್ಯಕ್ಷರನ್ನು ನೇಮಕಾತಿ ಮಾಡುವವರು, ಅದರ ಸದಸ್ಯರನ್ನು ನೇಮಕಾತಿ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ. ಅವರ ರಾಜೀನಾಮೆಯನ್ನು ಕೂಡ ಯಾರಿಗೆ ಕೊಡಬೇಕು ಅಧ್ಯಕ್ಷರು ಅಂತ ಕೇಳಿದ್ರೆ ರಾಷ್ಟ್ರಪತಿಗೆ ಕೊಡ್ಬೇಕು, ಹೌದಾ. ಸೊ ಇದುವರೆಗೂ ನಮ್ಮ ಭಾರತದಲ್ಲಿ 15 ಹಣಕಾಸು ಆಯೋಗಗಳು ಏನಪ್ಪಾ ಅಂದ್ರೆ ಜಾರಿಯಲ್ಲಿದ್ದು 16ನೇ ಹಣಕಾಸು ಆಯೋಗವನ್ನು ಇತ್ತೀಚೆಗೆ ಏನ್ ಮಾಡಿರಪ್ಪ ಅಂತಂದ್ರೆ ನೇಮಕಾತಿಯನ್ನು ಮಾಡ್ಯಾರ, ಓಕೆನಾ. ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರಪ್ಪ ಅಂದ್ರೆ ಕೆ.ಸಿ. ನಿಯೋಗಿ, ಓಕೆನಾ. 12ನೇ ಹಣಕಾಸು ಆಯೋಗ ಸಿ ರಂಗರಾಜನ್, 13 ಕೇಳಿದ್ರೆ ವಿಜಯ್ ಎಲ್ ಕೇಲ್ಕರ್, 14 ಕೇಳಿದ್ರೆ ವೈ.ವಿ. ರೆಡ್ಡಿ, 15 ಕೇಳಿದ್ರೆ ಓಕೆನಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ರಿ ಕೇಳಿದ್ರೆ ಗೊತ್ತಿರಬೇಕು ನಿಮ್ಗೆ. ಯಾರ? ಎನ್.ಕೆ. ಸಿಂಗ್. ಯಾ ಸಿಂಗ್? ಎನ್.ಕೆ. ಸಿಂಗ್ ಅಥವಾ ನಂದಾ ಕಿಶೋರ್ ಸಿಂಗ್ ಅವ್ರು ಏನಾದ್ರಪ್ಪ ಅಂದ್ರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಏನ್ ಮಾಡ್ತಾ ಇದ್ದಾರೆ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಯಾವ್ದ್ರ ಬಗ್ಗೆ ಗೊತ್ತಿರ್ಬೇಕಪ್ಪ ಅಂದ್ರೆ ನಮ್ಗೆ ಹಣಕಾಸು ಆಯೋಗದ ಬಗ್ಗೆ ಗೊತ್ತಿರ್ಬೇಕಾಗ್ತದೆ. ಸೊ ಯಾವ್ದ್ರ ಬಗ್ಗೆ ಗೊತ್ತಿರ್ಬೇಕಾಗ್ತದೆ? ಹಣಕಾಸು ಆಯೋಗದ ಬಗ್ಗೆ ಗೊತ್ತಿರ್ಬೇಕಾಗ್ತದೆ. ಸೊ ಇವೆಲ್ಲ ಪ್ರಶ್ನೆಗಳನ್ನ ಏನ್ ಮಾಡ್ತಾನ ಕೇಳ್ತಾರೆ ನೋಡಿ. ನಮಗ್ ಗೊತ್ತಿರ್ಬೇಕಾಗಿರುವಂತ ವಿಚಾರ ಏನ್ ಸರ? ಎಲ್ಟನ್ ಯಂಗ್ ಆಯೋಗ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ಓಕೆನಾ, ಒಂದು ಯಾವ್ದಕ್ಕೆ ಸಂಬಂಧಪಟ್ಟಂತ ಹೇಳಿದೆ ನಾನು? RBI ಬ್ಯಾಂಕಿನ ಸ್ಥಾಪನೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದೆ, ಹೌದಾ. ಸೊ ಇದರಲ್ಲಿ ಒಂದೇ ಆಪ್ಷನ್ಸ್ ಯಾವ್ದು ಕೊಟ್ರ ಇಂಪಾರ್ಟೆಂಟ್? ಕೇಂದ್ರದ ಹಣಕಾಸು ಆಯೋಗದ ಬಗ್ಗೆ ಕೊಟ್ರ ನಾವೇನ್ ಮಾಡ್ಕೊಂಡ್ವಿ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಎರಡನೇ ಆಪ್ಷನ್ಸ್ ಐತಿ ನೋಡ್ರಿ. ಕರೆಕ್ಟ್ ಗಮನಿಸ್ರಿ, ಹಿಂಗ ಬಿಡಿಸ್ಬೇಕ್ರಿ ನೀವು, ಹೌದಾ. ಸೊ ಹಿಂಗ್ ಬಿಡಿಸಿದ್ರೆ ಜೀವನದಲ್ಲಿ ಬೇಗ ಉದ್ದಾರ ಆಗ್ತೀರಿ, ಹೌದಾ. ಸೊ ಯಾವ್ದಿದೆ ಎರಡನೇದು? ಪಶ್ಚಿಮ ಘಟ್ಟಗಳು. ಯಾವಾಗ? ವೆಸ್ಟರ್ನ್ ಘಾಟ್ಸ್. ಬಹಳ ಇಂಪಾರ್ಟೆಂಟ್ ನೋಡ್ರಿ, ಕರೆಕ್ಟ್ ಗಮನ ಕೊಟ್ಟು ಕೇಳ್ಬೇಕಿಲ್ಲಿ, ಬಹಳ ಇಂಪಾರ್ಟೆಂಟ್ ಇದು, ಎಕ್ಸಾಮ್ ಕೇಳ್ತಾನ, ಹೌದಾ. ಸೊ ಯಾವ್ದಿದ? ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳು? ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾನೆ. ಯಾವ ಘಾಟ್ಸ್? ವೆಸ್ಟರ್ನ್ ಘಾಟ್ಸ್. ನೋಡಿ, ಸೊ ನಮ್ಮ ಭಾರತದಲ್ಲಿ ಏನಪ್ಪ ಅಂತಂದ್ರ ಬಯೋಜೈವಿಕ ಆರ್ಟ್ಸ್
ಸ್ಪಾಟ್ ಇದು ಓಕೆನಾ. ಬಿಸಿ ತಾಣಗಳ ಪಟ್ಟಿಯಲ್ಲಿ ಏನಪ್ಪಾ ಅಂದ್ರೆ ಇರುವಂತದ್ದು ಯಾವ್ದು ಪಶ್ಚಿಮ ಘಟ್ಟಗಳು ನೋಡಿ. ಸೊ ಈ ಪಶ್ಚಿಮ ಘಟ್ಟಗಳ ಉಳಿಕೆಗಾಗಿ ಏನಪ್ಪಾ ಅಂತಂದ್ರ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಎಷ್ಟೋ ಸಮಿತಿಗಳು ಏನಪ್ಪಾ ಅಂದ್ರ ನೇಮಕಾತಿಯಾಗಿವೆ ಓಕೆನಾ. ಸೊ ವನ್ಯ ಮೃಗಗಳು ಏನಪ್ಪಾ ಅಂದ್ರ ಆವಾಸ ಸ್ಥಾನವಾಗಿದೆ ಓಕೆನಾ. ಗಿಡಮೂಲಿಕೆಗಳು ಏನಪ್ಪಾ ಅಂದ್ರ ಆವಾಸ ಸ್ಥಾನವಾಗಿದೆ. ಇದೇನ ಅತ್ಯಂತ ಸೂಕ್ಷ್ಮ ಜೈವಿಕ ಮೀಸಲು ಪ್ರದೇಶಗಳ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಇರುವಂತದ್ದು ಯಾವುದು ಪಶ್ಚಿಮ ಘಟ್ಟಗಳು. ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಸರ್ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ನಮ್ಗೆ ಏನ್ ಗೊತ್ತಿರ್ಬೇಕು ಸರ್? ಏನು ಗೊತ್ತಿಲ್ಲ ಅನ್ನೋದು 4 ಪಾಯಿಂಟ್ ಅಂತ ತಿಳ್ಕೊಬೇಕ್ರಿ, ಅವಾಗ ನಾನು ಜೀವನದಲ್ಲಿ ಉತ್ತರ ಆಗಕ್ಕೆ ಸಾಧ್ಯ. ಸೊ ಅದ್ರಲ್ಲಿ ಏನ್ ಗೊತ್ತಿರ್ಬೇಕು ಸರ್? ಈ ಪಶ್ಚಿಮ ಘಟ್ಟಗಳು ನಮ್ಮ ಭಾರತದಲ್ಲಿ ಏನಪ್ಪಾ ಅಂತಂದ್ರ ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿವೆ? ಎಕ್ಸಾಮ್ ಪ್ರಶ್ನೆ ಕೇಳ್ತಾನ್ರಿ, ಕರೆಕ್ಟ್ ನೆನ್ಪಿಡ್ಬೇಕು. ಪಶ್ಚಿಮ ಘಟ್ಟಗಳು ಓಕೆನಾ. ಸೊ ನಮ್ಮ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟು 6 ರಾಜ್ಯಗಳ ಜೊತೆ, ಎಷ್ಟು ರಾಜ್ಯಗಳ ಜೊತೆ? 6 ರಾಜ್ಯಗಳ ಜೊತೆ ಏನಾಗಿದಪ್ಪ ಅಂದ್ರ ತನ್ನ ಒಂದು ಗಡಿಯನ್ನ ಹಂಚಿಕೊಂಡದ. ತನ್ನ ಒಂದು ಗಡಿ ಅಂತಂದ್ರೆ ಅಷ್ಟು ರಾಜ್ಯಗಳ ಜೊತೆ ಏನಾಗಿದೆ ಸರೌಂಡಿಂಗ್ ಐಟ್ ಅಂತ ಅರ್ಥ ಆಗ್ತಿದೆ. ಸೊ ಹಾಗಾದ್ರೆ ಪಶ್ಚಿಮ ಘಟ್ಟಗಳು ಯಾವ 6 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿವೆ? ಇದು ಆಲ್ರೆಡಿ ಏನಪ್ಪಾ ಅಂದ್ರೆ KPSC ಗ್ರೂಪ್ ಸಿ ಕ್ವಶನ್ ಕೇಳಿ ಹೋಗ್ಬಿಟ್ಟೈತೆ ಓಕೆನಾ. ಓಲ್ಡ್ ಕ್ವಶನ್ ಇದು ಗೊತ್ತಿರಬೇಕು. ಪಶ್ಚಿಮ ಘಟ್ಟಗಳು ಒಟ್ಟು 6 ರಾಜ್ಯಗಳ ಜೊತೆ ಏನಪ್ಪಾ ಅಂತಂದ್ರೆ ಗಡಿಯನ್ನು ಹಂಚಿಕೊಂಡವ. ಅದು ಯಾವ್ದಪ್ಪ ಅಂದ್ರೆ ಒಂದೇದು ಯಾವ್ದಪ್ಪ ಅಂತಂದ್ರೆ ಮಹಾರಾಷ್ಟ್ರ. ಯಾವ್ದು ಇಂಪಾರ್ಟೆಂಟ್? ಒಂದೇದು ಮಹಾರಾಷ್ಟ್ರ ರಾಜ್ಯ. ಯಾವ ರಾಜ್ಯ? ಮಹಾರಾಷ್ಟ್ರ ಓಕೆನಾ. ಎರಡನೇದು ಯಾವ್ದಪ್ಪ? ಗುಜರಾತ್ ಓಕೆನಾ. ಒಂದೇದು ಮಹಾರಾಷ್ಟ್ರ, ಎರಡನೇದು ಯಾವ್ದಪ್ಪ ಅಂದ್ರೆ ಗುಜರಾತ್ ಓಕೆನಾ. ಸೊ ಮೂರನೇದು ಯಾವ್ದಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕರ್ನಾಟಕ. ಯಾವ್ದ? ಕರ್ನಾಟಕ ನೆನ್ಪಿರ್ಬೇಕು. ಪಶ್ಚಿಮ ಘಟ್ಟಗಳು ಒಟ್ಟು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ 6 ರಾಜ್ಯಗಳ ಜೊತೆ ಏನಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಸರೌಂಡಿಂಗ್ ಹಂಚಿಕೊಂಡಾರ. ಆ 6 ರಾಜ್ಯಗಳು ಯಾವ್ದಪ್ಪ ಅಂದ್ರೆ ಒಂದನೇದು ಮಹಾರಾಷ್ಟ್ರ, ಎರಡನೇದು ಗುಜರಾತ್, ಮೂರನೇದು ಕರ್ನಾಟಕ, ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಕೇರಳ. ನಾಲ್ಕನೇದು ಯಾವ್ದು? ಕೇರಳ ನೋಡಿ. ಪಶ್ಚಿಮ ಘಟ್ಟಗಳು ಓಕೆನಾ ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊರಿ. ಕರ್ನಾಟಕ ಆಗಿರ್ಬೋದು, ಸೊ ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು ನೆನ್ಪಿಟ್ಕೊರಿ. ಒಟ್ಟು ಟೋಟಲ್ ಆಗಿ ಏನಪ್ಪಾ ಅಂತಂದ್ರ 6 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡ್ರ. ಸರ್ ಈ ರಾಜ್ಯಗಳನ್ನ ನೆನ್ಪಿಡೋದು ಕಷ್ಟ ಸರ್. ಏನಪ್ಪಾ ಅಂದ್ರ ಕೆಲವರು ಮ್ಯಾಪ್ ಬೇಸ್ಡ್ ಏನಪ್ಪಾ ಅಂದ್ರೆ ಆರಾಮಾಗಿ ನೆನ್ಪಿಡ್ತಾರೆ ಓಕೆನಾ. ಸೊ ಅದೇನ್ ದೊಡ್ಡ ವಿಚಾರ ಅಲ್ಲ. ಬಟ್ ಏನಪ್ಪಾ ಅಂದ್ರೆ ಕೆಲವರಿಗೆ ಕನ್ಫ್ಯೂಷನ್ ಅನಿಸ್ತಿರ್ತದೆ ಓಕೆನಾ. ಸೊ ಇವುಗಳನ್ನ ನೆನ್ಪಿಡೋದು ಇದಕ್ಕೊಂದು ಸರಳವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಸೂತ್ರ ಐತಿ, ಅದನ್ನ ನೆನ್ಪಿದ್ರೆ ಸಾಕು ಓಕೆನಾ. ಪಶ್ಚಿಮ ಘಟ್ಟಗಳು 6 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿವೆ. ಆ 6 ರಾಜ್ಯಗಳು ಎಕ್ಸಾಮ್ ಸೆಂಟರ್ ನ ಕುಂತ್ಕೊಂಡೆ ನಮ್ಮ ಹೆಸರು ನಮ್ಗೆ ನೆನಪು ಬರಂಗಿಲ್ರಿ, ಹೌದಿಲ್ರಿ? ಸೊ ಬಟ್ ಇದನ್ನ ನೆನ್ಪಿಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್. ಸೊ ಆ 6 ರಾಜ್ಯಗಳಿಗೆ ಸರಳವಾಗಿರುವಂತಹ ಒಂದು ಸೂತ್ರ ಬಹಳ ಸಿಂಪಲ್ ಆಗಿ ಇಂಪಾರ್ಟೆಂಟ್. ಅದು ಯಾವ್ದಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ನೋಡಿ. ಮಗು ಕೇಕ್ ತಗೋ. ಏನ್ ತಗೋ? ಮಗು ಕೇಕ್. ಏನ್ ತಗೋಬೇಕು? ಮಗು ಕೇಕ್ ತಗೋಬೇಕು. ಅರ್ಥ ಆಗ್ತಿದೆನಾ? ಸೊ ಎಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ಇಂಪಾರ್ಟೆಂಟ್ ಓಕೆನಾ. ಯಾವ್ದು? ಪಶ್ಚಿಮ ಘಟ್ಟಗಳು 6 ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಂಡಿವೆ. ಒಂದದು ಮಾ ಫಾರ್ ಮಹಾರಾಷ್ಟ್ರ, ಗು ಫಾರ್ ಗುಜರಾತ್, ಕೆ ಫಾರ್ ಕೇರಳ, ಕ ಫಾರ್ ಕರ್ನಾಟಕ. ಇಲ್ಲಿ ತಗೋ ಅಂತ ಐತೆ ಇಂಪಾರ್ಟೆಂಟ್. ನೋಡ್ರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರ ತ ಫಾರ್ ತಮಿಳುನಾಡು. ಯಾವ್ದಾ? ತ ಫಾರ್ ಏನಪ್ಪ ಅಂತಂದ್ರ ತಮಿಳುನಾಡು. ತ ಫಾರ್ ತಮಿಳುನಾಡು. ಇನ್ನೊಂದು ಯಾವ್ದೈತೆ ಇಂಪಾರ್ಟೆಂಟ್? ಗೋ ಫಾರ್ ಗೋವಾ. ಯಾವ್ದು? ಗೋ ಫಾರ್ ಗೋವಾ. ನೋಡಿ ಎಷ್ಟು ಸಿಂಪಲ್ ಐತಿ. ಪಶ್ಚಿಮ ಘಟ್ಟಗಳು ಒಟ್ಟು ಏನಪ್ಪ ಅಂದ್ರ 6 ರಾಜ್ಯಗಳ ಜೊತೆ ಏನಪ್ಪ ಅಂತಂದ್ರ ತನ್ನದೇ ಆಗಿರುವಂತ ಗಡಿಯನ್ನು ಹಂಚಿಕೊಂಡವ ಎಂಬ ವಿಷಯ ಏನಪ್ಪ ಅಂದ್ರೆ ನಿಮಗೆ ಗೊತ್ತಿರಬೇಕು. ಒಂದೇದು ಮಹಾರಾಷ್ಟ್ರ ಓಕೆನಾ, ಗುಜರಾತ್, ಕರ್ನಾಟಕ, ಕೇರಳ, ತಮಿಳುನಾಡು. ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಮಗು ಕೇಕ್ ತಗೋ ಓಕೆನಾ ಬಹಳ ಇಂಪಾರ್ಟೆಂಟ್. ಈ ರಾಜ್ಯಗಳ ಜೊತೆ ಏನಾಗಿದಪ್ಪ ಅಂತಂದ್ರೆ ತನ್ನದೇ ಆಗಿರುವಂತ ಏನಾಗ್ಯದ ಗಡಿಯನ್ನು ಹಂಚಿಕೊಂಡದ. ಅರ್ಥ ಆಗ್ತದ ಸರ್? ಹಾಗಾದ್ರೆ ಇದನ್ನ ಹೊರತುಪಡಿಸಿ ಪಶ್ಚಿಮ ಘಟ್ಟಗಳ ಬಗ್ಗೆ ಏನ್ ಪ್ರಶ್ನೆಗಳನ್ನು ಕೇಳ್ತಾರ ನೋಡಿ. ಸೊ ಬಹಳ ಇಂಪಾರ್ಟೆಂಟ್. ಇದನ್ನು ಹೊರತುಪಡಿಸಿ ಓಕೆನಾ ಪಶ್ಚಿಮ ಘಟ್ಟಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಇನ್ನೂ ಪ್ರಮುಖವಾಗಿರುವಂತ ಮಾಹಿತಿಯನ್ನು ಕೇಳ್ತಾನ. ಏನಪ್ಪಾ ಅಂತಂದ್ರೆ ಸೊ ನೋಡಿ, ಈ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಯಾವ್ದು? ಪಶ್ಚಿಮ ಘಟ್ಟಗಳು. ಗಮನ ಕೊಡ್ರಿ, ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳ ಏನಪ್ಪಾ ಅಂತಂದ್ರ ಸಂರಕ್ಷಣೆಗಾಗಿ ಓಕೆನಾ. ಇದರ ಸಂರಕ್ಷಣೆಗಾಗಿ ಏನಪ್ಪಾ ಅಂತಂದ್ರೆ ಸೊ ಭಾರತ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರ ಕೆಲವೊಂದು ಸಮಿತಿಗಳನ್ನು ನೇಮಕಾತಿ ಮಾಡೈತಿ. ಇದನ್ನು ಕೂಡ ಎಕ್ಸಾಮ್ ಪ್ರಶ್ನೆ ಕೇಳೋಣ. ಏನಪ್ಪಾ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರವು ನೇಮಕಾತಿ ಮಾಡಿದಂತ ಪ್ರಮುಖ ಸಮಿತಿಗಳು. ಇನ್ನೊಂದು ಇದ್ರ ಜೊತೆಗೆ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಪಶ್ಚಿಮ ಘಟ್ಟಗಳು ಓಕೆನಾ. ಸೊ ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚಾಗಿ ಪಶ್ಚಿಮ ಘಟ್ಟಗಳನ್ನ ಏನಪ್ಪಾ ಅಂದ್ರ ಅತಿ ಹೆಚ್ಚಿನ ಸರೌಂಡಿಂಗ್ ಅನ್ನು ಒಳಗೊಂಡದಪ್ಪ ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರ ಅದು ಕರ್ನಾಟಕ. ಅರ್ಥ ಆಗ್ತದೆ? ಯಾವ ರಾಜ್ಯ? ಕರ್ನಾಟಕ ರಾಜ್ಯವು ಪಶ್ಚಿಮ ಘಟ್ಟಗಳನ್ನು ಅತಿ ಹೆಚ್ಚಿನ ವ್ಯಾಪ್ತಿಯನ್ನು ಏನ್ ಮಾಡದ ಒಳಗೊಂಡದ. ಇದೇ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ. ಏನಂತ ಕರೀತಾರ? ಸಹ್ಯಾದ್ರಿ ಬೆಟ್ಟಗಳು ಓಕೆನಾ. ಸೊ ಅದನ್ನ ಪಕ್ಕಕ್ಕೆ ಎತ್ತಿಡ್ರಿ ಸರ್. ಇಲ್ಲಿ ಟಾಪಿಕ್ ಬರ್ರಿ ಸರ್ ಮೇಡಮ್ ಅವರೇ. ಇಲ್ಲಿ ನೋಡ್ರಿ,
ಸೊ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಏನ್ ಮಾಡ್ಯಾರಪ್ಪ ಓಕೆನಾ. ಸೊ 2 ಸಮಿತಿಗಳನ್ನು ನೇಮಕಾತಿ ಮಾಡ್ಯಾರ. ಒಂದನೇದು ಯಾವ್ದಪ್ಪ ಅಂದ್ರೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ. ಯಾವ್ದು? ಡಾಕ್ಟರ್ ಕೆ ಕಸ್ತೂರಿ ರಂಗನ್. ಯಾವ್ದು? ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅಂತ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದು ಸಮಿತಿಯನ್ನು ನೇಮಕಾತಿ ಮಾಡ್ಯಾರ. ಯಾವ ಸಮಿತಿ? ಕಸ್ತೂರಿ ರಂಗನ್ ಸಮಿತಿ. ಓಕೆನಾ. ಸೊ ಇನ್ನೊಂದು ಸಮಿತಿಯನ್ನು ನೇಮಕಾತಿ ಮಾಡ್ಯಾರ. ಯಾವ್ದಪ್ಪ ಅಂದ್ರೆ ಮಾಧವ ಗಾಡ್ಗಿಲ್ ವರದಿ. ಯಾವ್ದದ? ಮಾಧವ. ಯಾವ್ದದ? ಮಾಧವ ಗಾಡ್ಗಿಲ್. ಮಾಧವ ಗಾಡ್ಗಿಲ್ ವರದಿ ಅಂತ ಹೇಳಿ ಸರ್ ಸರಿಯಾಗಿ ಗಮನಿಸ್ರಿ. ಒಂದು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟದ, ಇನ್ನೊಂದು ಮಾಧವ ಗಾಡ್ಗಿಲ್ ವರದಿ ಯಾವುದಕ್ಕೆ ಸಂಬಂಧಪಟ್ಟದ. ಬಹಳ ಸರಳ. ಈ 2 ಸಮಿತಿಗಳು ಸಂಬಂಧಪಟ್ಟಿರುವಂತದ್ದು. ಇನ್ನು ಅನೇಕ ಸಮಿತಿಗಳು ಅದರಲ್ಲಿ 3 ಜನ ನೀವು ಇಂಪಾರ್ಟೆಂಟ್. ಓಕೆನಾ. ಸೊ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ, ಇನ್ನೊಂದು ಮಾಧವ ಗಾಡ್ಗಿಲ್ ಸಮಿತಿ. ಈ 2 ಸಮಿತಿಗಳನ್ನ ಕೇಂದ್ರ ಸರ್ಕಾರ ಏನ್ ಮಾಡದಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಅಲ್ಲಿ ಏನು ನಾವು ಗಣಿಗಾರಿಕೆಯನ್ನು ಮಾಡುವಂತದ್ದು, ಅಲ್ಲಿರುವಂತ ಪರಿಸರವನ್ನು ಏನಪ್ಪಾ ಅಂದ್ರೆ ಹಾಳು ಮಾಡುವಂತದ್ದು, ತೆರವುಗೊಳಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಾಡ್ತಾ ಇದ್ವಿ. ಓಕೆನಾ. ಸೊ ಇವುಗಳನ್ನ ಏನಪ್ಪಾ ಅಂತಂದ್ರ ಸ್ಟಾಪ್ ಮಾಡುವ ಸಲುವಾಗಿ ಏನಪ್ಪಾ ಅಂದ್ರೆ ಸೊ ಆ ಒಂದು ಪ್ರದೇಶ ಏನಾಗದಪ್ಪ ಅಂದ್ರೆ ಸೂಕ್ಷ್ಮ ವಲಯದ ಪ್ರದೇಶ ಆಗೈತಿ ಅಂಬೋದನ್ನ ಅದನ್ನ ತನಿಖೆ ಮಾಡೋಗೋಸ್ಕರ 2 ಸಮಿತಿಗಳನ್ನ ನೇಮಕಾತಿ ಮಾಡಿತ್ತು. ಅದರಲ್ಲಿ ಒಂದು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ ಅಂತ ಹೇಳಿ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಎಂಬ ಸಮಿತಿಯನ್ನ ಕೇಂದ್ರ ಸರ್ಕಾರ 2012ರಲ್ಲಿ ಎಷ್ಟರಲ್ಲಿ 2012ರಲ್ಲಿ ನೇಮಕಾತಿ ಮಾಡಿತ್ತು. ಮಾಧವ ಗಾಡ್ಗಿಲ್ ಎಂಬ ಸಮಿತಿಯನ್ನ 2011ರಲ್ಲಿ ನೇಮಕಾತಿ ಮಾಡಿತ್ತು. ನೆನಪಿರಬೇಕು. ಎಷ್ಟರಲ್ಲಿ ನೇಮಕಾತಿ ಮಾಡಿತ್ತು? 2011ರಲ್ಲಿ ಏನ್ ಮಾಡಿತ್ತಪ್ಪ ಅಂತಂದ್ರೆ ನೇಮಕಾತಿಯನ್ನು ಮಾಡಿತ್ತು ಎಂಬ ವಿಷಯ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲರಿಗೂ ಏನಾಗಿರ್ಬೇಕಪ್ಪ ಅಂದ್ರೆ ಗೊತ್ತಿರಬೇಕು. ಸರ್ ಇದ್ರ ಜೊತೆ ಮತ್ತೇನ್ ತಿಳ್ಕೊಬೇಕು ಸರ ನೋಡಿ. ಯಾವಾಗ ಈ ಪಶ್ಚಿಮ ಘಟ್ಟಗಳು ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಓಕೆನಾ ಅಳವಿನ ಅಂಚಿನ ಸ್ಥಿತಿಯಲ್ಲಿ ಅವಾಗ ಡೇಂಜರ್ ಝೋನ್ ಆಗಿದೆ ಅಂತ ಗೊತ್ತಾಯ್ತು ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಇವುಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ನೋಡಿ ನಮ್ಮ ಭಾರತದಲ್ಲಿರುವಂತಹ ಪ್ರಾಕ್ತನ ಏನಪ್ಪಾ ಅಂತಂದ್ರೆ ಪುರಾತತ್ವ ಇಲಾಖೆಗಳಾಗಿರ್ಬೋದು ಓಕೆನಾ, ಶಾಸನಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಇಡೀ ಜಗತ್ತಿನಲ್ಲಿ ಎಲ್ಲವನ್ನು ಒಳಗೊಂಡು ಏನಪ್ಪಾ ಅಂದ್ರೆ ಅವುಗಳನ್ನ ರಕ್ಷಣೆ ಮಾಡಕ್ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಲ್ಲಿ ಏನಂತ ಐತಪ್ಪ ಅಂತಂದ್ರೆ ಯುನೆಸ್ಕೋ ಅಂತ ಒಂದು ಸಂಸ್ಥೆ ಇದೆ. ಯಾವ ಸಂಸ್ಥೆ ಇದೆ? ಯುನೆಸ್ಕೋ. ಓಕೆನಾ. ಸೊ ಬಹಳ ಇಂಪಾರ್ಟೆಂಟ್. ಯಾವ್ದದ? ಯುನೆಸ್ಕೋ. ಎಕ್ಸಾಮ್ ಕೇಳ್ತಾನ. ಯಾವ್ದ? ಯುನೆಸ್ಕೋ. ಸೊ ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಇವುಗಳನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಯುನೆಸ್ಕೋ ವಿಶ್ವ ಪರಂಪರೆ ಪಠ್ಯಗಳ ಸ್ಥಾನದಲ್ಲಿ ಸೇರ್ಪಡೆ ಮಾಡ್ತೀವಿ ನಾವು. ಎಕ್ಸಾಮ್ ಪ್ರಶ್ನೆ ಕೇಳ್ತಾನ, ಪಶ್ಚಿಮ ಘಟ್ಟಗಳನ್ನು ಯಾವ ವರ್ಷದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು? ನೆನ್ಪಿಟ್ಕೊಳ್ಳಿ 2012ರಲ್ಲಿ. ಎಷ್ಟರಲ್ಲಿ? 2012ರಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇವುಗಳನ್ನು ಓಕೆನಾ ಎಷ್ಟರಲ್ಲಿ 2012ರಲ್ಲಿ ಇವುಗಳನ್ನ ಏನ್ ಮಾಡಿದ್ರು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗಳಲ್ಲಿ ಯುನೈಟೆಡ್ ನೇಷನ್ಸ್ ಎಮರ್ಜೆನ್ಸಿ ಸೈಂಟಿಫಿಕಲ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತೇಳಿ. ಸೊ ಈ ಯುನೆಸ್ಕೋ ಪರಂಪರೆ ಪಟ್ಟಿಯಲ್ಲಿ ಯಾವ ಪಶ್ಚಿಮ ಘಟ್ಟಗಳನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರ 2012ರಲ್ಲಿ ಏನಾಗಿದಪ್ಪ ಅಂತಂದ್ರ ಸೇರ್ಪಡೆ ಆಗೈತಿ. ಸರ ನಿಮಗೆ ಏನು ಗೊತ್ತಿಲ್ಲ ಅನ್ನೋ ಪರವಾಗಿಲ್ಲ, ಇಷ್ಟಾದ್ರೂ ಗೊತ್ತಿರ್ಬೇಕ್ರಿ ಸರ. ಅರ್ಥ ಆಗ್ತದ್ರ ಯಾವ್ದಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಬಗ್ಗೆ. ಪಶ್ಚಿಮ ಘಟ್ಟಗಳು ಅಂತಂದ್ರೆ ಏನು, ಸೊ ಎಷ್ಟು ರಾಜ್ಯಗಳ ಜೊತೆ ಏನಪ್ಪಾ ಅಂದ್ರೆ ಗಡಿಯನ್ನ ಹಂಚಿಕೊಂಡವ, ಅವು ಯಾವಾಗ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗ್ಯಾವ, ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಸಮಿತಿಗಳು ಯಾವ್ಯಾವು. ಸೊ ಇಷ್ಟೆಲ್ಲ ಪ್ರಶ್ನೆಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾ ಹೋಗ್ತಾರೆ. ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆ ವಿಷಯದ ಬಗ್ಗೆ ಏನಾಗಿರಲಿ ನಿಮ್ಗೆ ಸ್ವಲ್ಪ ಮಾಹಿತಿ ಇರ್ಲಿ ಅಂತ ನನ್ನ ಉದ್ದೇಶ. ಓಕೆನಾ. ಸೊ ಇವಾಗ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗ ಒಂದೇದು ಏನ್ ನೋಡ್ಕೊಂಡ್ರಿ, ಕೇಂದ್ರದ ಹಣಕಾಸು ಆಯೋಗವನ್ನು ನೋಡ್ಕೊಂಡ್ರಿ ಸರ ನೋಡ್ರಿ. ಎರಡನೇದೇನ್ ನೋಡ್ಕೊಂಡ್ರಿ, ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡ್ಕೊಂಡ್ರಿ ಸರ್. ಇಲ್ಲಿ 3ನೇ ಆಪ್ಷನ್ಸ್ ಇದೆ. ಯಾವ್ದಪ್ಪ ಅಂತಂದ್ರೆ RBI ಬ್ಯಾಂಕಿನ ಸ್ಥಾಪನೆ ಬಗ್ಗೆ ಇದೆ. ಸೊ ಇದನ್ನ ಏನ್ ಮಾಡ್ತೀನಿ ಸರ್ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಪ್ರತ್ಯೇಕವಾಗಿರುವಂತಹ ತರಗತಿಯನ್ನು ತೆಗೆದುಕೊಂಡು ಮಾಡ್ತೀನಿ ಸರ್. RBI ಬಗ್ಗೆ ಸಂಪೂರ್ಣವಾಗಿರುವಂತಹ ಬಿಡಿ ಬಿಡಿಯಾಗಿರುವಂತಹ ಮಾಹಿತಿ. RBI ಬ್ಯಾಂಕ್ ಇಂಪಾರ್ಟೆಂಟ್, ಯಾವಾಗ ಸ್ಥಾಪನೆ ಐತಿ, ಯಾವಾಗ ರಾಷ್ಟ್ರೀಕರಣ ಆಯ್ತು, ನಮ್ಮ ಭಾರತದಲ್ಲಿ RBI ಬ್ಯಾಂಕ್ ನಮ್ಮ ಕೇಂದ್ರ ಬ್ಯಾಂಕ್ ಆಗೋದಕ್ಕಿಂತ ಮುಂಚಿತವಾಗಿ ಯಾವ ಬ್ಯಾಂಕ್ಗಳಿಗೆ ಏನಪ್ಪಾ ಅಂತಂದ್ರೆ ಅದು ಕೇಂದ್ರ ಬ್ಯಾಂಕ್ ಆಗಿತ್ತು. ಸೊ RBI ಬ್ಯಾಂಕ್ ನಲ್ಲಿ ಏನಪ್ಪಾ ಅಂದ್ರೆ ಎಷ್ಟು ಅಧೀನ ಬ್ಯಾಂಕ್ಗಳು ಏನಪ್ಪಾ ಅಂತಂದ್ರೆ ಕಂಡು ಬರ್ತವ. RBI ಬ್ಯಾಂಕಿನ ಮುಖ್ಯಸ್ಥರುಗಳು ಯಾರಾಗಿದ್ರು, ಮೊದಲ ಗವರ್ನರ್ ಯಾರಾಗಿದ್ರು, ಭಾರತದ ಗವರ್ನರ್ಗಳು ಯಾರಾಗಿದ್ರು, ನೋಟು ಮುದ್ರಣ ಕೇಂದ್ರಗಳಲ್ಲದವ, ನಾಣ್ಯ ಮುದ್ರಣ ಕೇಂದ್ರಗಳಲ್ವ, ಸೊ ಅವುಗಳನ್ನು ತಯಾರು ಮಾಡ್ತಕ್ಕಂಥ ಕಾಗದ ಕಾರ್ಖಾನೆಗಳೆಲ್ಲದವ, ರೆಪೋದರ್ ಅಂದ್ರೇನು, ರಿವರ್ಸ್ ರೆಪೋದರ್ ಅಂದ್ರೇನು, SLR ಅಂದ್ರೇನು, CRR ಅಂತಂದ್ರೇನು, ಇವೆಲ್ಲದರ ಬಗ್ಗೆ ಮಾಹಿತಿ ಏನಪ್ಪಾ ಅಂದ್ರೆ ಒಂದು ತರಗತಿಯಲ್ಲಿ ಮಾಡ್ತೀನಿ ಸರ್. ಇವಾಗ ನೆಕ್ಸ್ಟ್ ಒಂದು ಪಾಯಿಂಟ್ ಯಾವ್ದು ಅಂದ್ರೆ
ಜಿಎಸ್ಟಿ ಹಣಕಾಸು ಮಸೂದೆ. ಸರ ಅದ್ಭುತವಾಗಿರುವಂತ ಎಕನಾಮಿಕ್ಸ್ ಪ್ರಶ್ನೆ ಇದು. ಓಕೆ, ಸೊ ಪ್ರಶ್ನೆ ಕೇಳ್ತೇನೆ ಸರ್ ನಿಮ್ಗೆ, ಜಿಎಸ್ಟಿ ಬಗ್ಗೆ ಗೊತ್ತಿರ್ಬೇಕು. ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಏನಪ್ಪ ಅಂದ್ರೆ ಇದ್ರ ಮೇಲೆ ಕೇಳ್ತಾನ್ರಿ ಸರ್. ಇವತ್ತು ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಈ ವಿಷಯ ಇದೆ. ಸೊ ಇದ್ರ ಬಗ್ಗೆ ಏನ್ ಮಾಡೋಣ ಸರ್, ಇವತ್ತಿನ ತರಗತಿಯಲ್ಲಿ ಏನಪ್ಪ ಅಂದ್ರೆ ಡಿಸ್ಕಷನ್ ಮಾಡೋಣ. ಕರೆಕ್ಟ್ ಆಗಿ ನೋಡ್ರಿ ಸರ್, ನಾನು ಹೇಳುವಂತ ತರಗತಿ ಕರೆಕ್ಟ್ ಆಗಿ ಕೇಳಬೇಕು ನೀವು. ಹಂಗಾದ್ರೆ ಏನಾಗ್ತದೆ ಸರ, 4 ಅಕ್ಷರ ತಲೆ ಗೊತ್ತವ್ರು ಸರ, ಅರ್ಥ ಆಗ್ತದೆ, ಮನ್ಯಾಗ ಬರ್ತಾನೆ ಇರ್ತೈತ್ರಿ, ಅದನ್ನೆಲ್ಲ ನೋಡ್ಬೇಕ್ರಿ ನೀವು. ಸೊ ಏನೋ ಹೇಳಕತ್ರ ಬರೀ ಅಂತ ಹೇಳಿ ಸುಮ್ಮನೆ ನೋಡಿ ಏನಪ್ಪ ಅಂದ್ರೆ ಕಾಟಾಚಾರ ಮಾಡೋದಾದ್ರೆ ಪ್ರತಿಯೊಂದು ಕ್ಲಾಸ್ ಈಚ್ ಅಂಡ್ ಎವ್ರಿ ಒನ್ ಕ್ಲಾಸ್ ಏನ್ ಮಾಡ್ಬೇಕಪ್ಪ ಅಂದ್ರ ರೈಟ್ ಮಾಡ್ಕೋಬೇಕು ಸರ್, ನೀವು ಬರ್ಕೋಬೇಕು, ಉದ್ದಾರ ಆಗ್ತೀರಿ. ಓಕೆನಾ ಸರ್? ಹಾಗಾದ್ರೆ ಸೊ ಜಿಎಸ್ಟಿ ಹಣಕಾಸು ಮಸೂದೆ ಬಗ್ಗೆ ಸರ್, ಜಿಎಸ್ಟಿ ಅಂದ್ರೆ ಏನು, ಇದ್ರ ಬಗ್ಗೆ ಏನ್ ಕೇಳ್ತಾನೆ, ಎಲ್ಲರ ಬಗ್ಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಯಾವ್ದಪ್ಪ ಸರಿಯಾಗಿ ಗಮನಿಸಿ ಸರ್, ಬಹಳ ಇಂಪಾರ್ಟೆಂಟ್. ಯಾವ್ದದ? ಜಿಎಸ್ಟಿ. ಯಾವ್ದ? ಜಿಎಸ್ಟಿ. ಓಕೆನಾ? ಸೊ ಜಿಎಸ್ಟಿ ಅಂದ್ರೆ ಏನ್ ಸರ್, ಇದನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ, ಏನು ಎಂತ ಎಲ್ಲವನ್ನ ಏನ್ ಮಾಡೋಣ ಇವತ್ತಿನ ತರಗತಿಯಲ್ಲಿ ಚೆನ್ನಾಗಿ ನೋಡೋಣ ಸರ್. ಓಕೆನಾ? ಸೊ ಮೂಲತಃವಾಗಿ ಜಿಎಸ್ಟಿ ಎಂಬುದು ಒಂದು ಏನಾಗಿದೆ ಅಂತ ಕೇಳ್ತಾರ, ನೆನಪಿಸ್ಬೇಕು. ಇದೊಂದು ಸರಕು ಮತ್ತು ಸೇವಾ ತೆರಿಗೆ. ಏನ? ಸರಕು ಮತ್ತು, ಕರೆಕ್ಟ್ ಗಮನ ಕೊಡ್ರಿ, ಸರಕು ಮತ್ತು ಸೇವಾ ತೆರಿಗೆ. ಎಂತ ತೆರಿಗೆ? ಸರಕು ಮತ್ತು ಸೇವಾ ತೆರಿಗೆ. ಓಕೆನಾ? ಸರಕುಗಳ ಮೇಲೆ ಹಾಕುವಂತ ಒಂದು ತೆರಿಗೆ ಆಗಿರ್ತದ. ಯಾವ್ದಪ್ಪ ಅಂತಂದ್ರೆ ಅದು ಜಿಎಸ್ಟಿ. ಜಿಎಸ್ಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಏನಿದೆ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಪಿಸಿಪಿಎಸ್ಐ ಇಂಥ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಸರ್. ಜಿಎಸ್ಟಿ ಇದರ ವಿಸ್ತೃತ ರೂಪ ಏನು? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಅರ್ಥಾತ್ ಎಕ್ಸಾಮ್ ಕೇಳ್ತಂದ್ರ ನೀತಿ ಆಯೋಗ ಗೊತ್ತಲ್ಲ ನಿಮ್ಗೆ, ಥಿಂಕ್ ಟ್ಯಾಂಕ್ ಸಂಸ್ಥೆ, ಅದ್ರ ಕೂಡ ಪ್ರಶ್ನೆ ಕೇಳಿದ್ರು ಸರ್. ಅದ್ರ ಲಾಂಗ್ ಫಾರ್ಮ್ ಏನಂತ ಕೇಳ್ತಾನ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ದ ಟ್ರಾನ್ಸ್ಫರ್ಮಿಂಗ್ ಆಫ್ ಇಂಡಿಯಾ. ಎಕ್ಸಾಮ್ ಪ್ರಶ್ನೆ ಕೇಳ್ತಾನ್ರಿ, FIR ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಇದನ್ನು ಗೊತ್ತಿರ್ಬೇಕು ಸರ್. ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ, ಎಲ್ಲವನ್ನೂ ಗೊತ್ತಿರ್ಬೇಕು. ಅರ್ಥಾತ್ ಇದನ್ನ SLR ಅಂದ್ರೆ ಏನು ಗೊತ್ತಿರ್ಬೇಕು, CRR ಅಂದ್ರೆ ಏನು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಏನು, ಅರ್ಥಾತ್ ಇದನ್ನ ಪ್ರತಿಯೊಂದು ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಸರಕು ಮತ್ತು ಸೇವಾ ತೆರಿಗೆ ಯಾವ್ದಪ್ಪ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಜಿಎಸ್ಟಿ. ಓಕೆನಾ ಸರ್? ಹಾಗಾದ್ರೆ ಪ್ರಶ್ನೆ ಕೇಳಿದ್ದ 2023ನೇ ಸಾಲಿನಲ್ಲಿ ನಡೆದಿರತಕ್ಕಂತ 4 ಮಂಡಳಿಗಳಲ್ಲಿ ನಡೆದಿರುವಂತಹ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಜಿಎಸ್ಟಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದ ಸರ್. ಏನ್ ಪ್ರಶ್ನೆ ಕೇಳಿದ್ದ ನೋಡಿ, ಅಲ್ಲಿ ಕೆಳಗಡೆ ಕೊಟ್ಟಿದ್ದ ಜಿಎಸ್ಟಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಆಯ್ಕೆಗಳು ತಪ್ಪಾಗಿವೆ. ನೋಡಿ ಎಕ್ಸಾಮ್ ಹೆಂಗ ಬರ್ತಾವ್ರಿ ಪ್ರಶ್ನೆ, ನೀವು ಅನ್ಕೊಂಡು ನೋಡಿ ಬಹಳ ಸರಳ. ಏನಪ್ಪ, 1 ಲೈನ್ ಕ್ವಶನ್ ಇರಲ್ರಿ ಈಗ, ಯಾಕಂದ್ರೆ ಕಾಂಪಿಟೇಷನ್ ಹಂಗೈತಿ. ಹಂಗಾಗಿ ನಾವೇನ್ ಮಾಡ್ಬೇಕಾ, ಒಂದು ಪಟ್ಟು ಮುಂದಕ್ಕೆ ಓದ್ಬೇಕ್ರಿ ಸರ. ಓಕೆನಾ? ಸೊ ನೋಡಿ, ಜಿಎಸ್ಟಿ ಎಂಬುದು ಒಂದು ಎಂತ ತೆರಿಗೆಯಾಗಿದೆ. ನೋಡಿ ಇದು ಪ್ರಶ್ನೆ ಕೇಳ್ತಾರ, ಇಂಪಾರ್ಟೆಂಟ್. ಏನಿದ? ಜಿಎಸ್ಟಿ ಎಂಬುದು ಒಂದು ಎಂತ ತೆರಿಗೆಯಾಗಿದೆ ಅಂತ ಕೇಳಿದ, ಇದೊಂದು ಪರೋಕ್ಷ ತೆರಿಗೆಯಾಗಿದೆ. ಓಕೆನಾ? ಪರೋಕ್ಷ ತೆರಿಗೆಯಾಗಿದೆ. ಜಿಎಸ್ಟಿ ಎಂಬುದು ಪ್ರತ್ಯಕ್ಷ ತೆರಿಗೆ ಅಲ್ಲದೆ ಪರೋಕ್ಷ ತೆರಿಗೆಯಾಗಿದೆ. ಇಂಡೈರೆಕ್ಟ್ ಟ್ಯಾಕ್ಸ್. ಪ್ರತ್ಯಕ್ಷ ಅಲ್ಲ, ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ ಇದು, ಇದೊಂದು ಪರೋಕ್ಷ ತೆರಿಗೆ. ಅಲ್ಲಿ ಏನ್ ಪ್ರಶ್ನೆ ಕೇಳಿದಂತ ಏನು ಗೊತ್ತಾ, ಒಂದು ಜಿಎಸ್ಟಿ ತೆರಿಗೆ ಬಗ್ಗೆ ಕೇಳಿದ, ಇನ್ನೊಂದು ಆಸ್ತಿಯ ಮೇಲಿನ ತೆರಿಗೆ ಅಂತ ಕೇಳಿದ್ದ. ಹಾಗಾದ್ರೆ ಇಲ್ಲಿ ಹೇಳಿದೀನಿ, ಜಿಎಸ್ಟಿ ಎಂಬುದು ಒಂದು ಪರೋಕ್ಷ ತೆರಿಗೆ. ಹಾಗಾದ್ರೆ ಆಸ್ತಿಯ ಮೇಲಿನ ತೆರಿಗೆ ಯಾವ ರೀತಿಯ ತೆರಿಗೆಯಾಗಿದೆ? ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ರಿ ಸರ್, ಬಹಳ ಇಂಪಾರ್ಟೆಂಟ್. ಓಕೆನಾ? ಪರೋಕ್ಷ ತೆರಿಗೆಯಾಗಿದಲ್ಲ ನೋಡಿ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ರಿ, ಸರಿಯಾಗಿ ಗಮನಿಸ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮೊದಲು. ಓಕೆನಾ? ಸರಕು ಮತ್ತು ಸೇವಾ ತೆರಿಗೆಯಾಗಿದೆ. ಓಕೆನಾ? ಈ ಜಿಎಸ್ಟಿ ಎಂಬುದು ಎಂತ ಒಂದು ತೆರಿಗೆಯಾಗಿದೆ? ಇದೊಂದು ಪರೋಕ್ಷ ತೆರಿಗೆಯಾಗಿದೆ. ಎಂತ ತೆರಿಗೆ? ಪರೋಕ್ಷವಾಗಿರುವಂತಹ ತೆರಿಗೆಯಾಗಿದೆ ಸ್ನೇಹಿತರೆ. ಸರ್ ಹಾಗಾದ್ರೆ ಮತ್ತೆ ಏನ್ ಕೇಳ್ತಾರೆ ಸರ್ ಇದ್ರ ಬಗ್ಗೆ? ನೋಡ್ರಿ, ಗಮನ ಕೊಡುವ ಬಹಳ ಇಂಪಾರ್ಟೆಂಟ್. ಸರಿ, ಈ ಜಿಎಸ್ಟಿ ಅನ್ನು ಜಾರಿಗೆ ತರಬೇಕಾದ್ರೆ ಓಕೆನಾ, ಭಾರತದ ಸಂವಿಧಾನದಲ್ಲಿ, ಯಾವ ಸಂವಿಧಾನದಲ್ಲಿ? ಭಾರತದ ಸಂವಿಧಾನದಲ್ಲಿ. ಎಕ್ಸಾಮ್ಗೆ ಪ್ರಶ್ನೆ ಕೇಳಿದ, ನೆನ್ಪಿಡ್ಬೇಕು. ಯಾವ್ದ? ಭಾರತೀಯ ಸಂವಿಧಾನದಲ್ಲಿ. ಭಾರತೀಯ ಸಂವಿಧಾನದಲ್ಲಿ ಏನಪ್ಪಾ ಅಂತಂದ್ರೆ 101ನೇ ತಿದ್ದುಪಡಿ ಅಂತ ಬರ್ತದ. ಓಕೆನಾ? ಎಷ್ಟದ? 101ನೇ ತಿದ್ದುಪಡಿ. ಓಕೆನಾ? 101 ಅಮೆಂಡ್ಮೆಂಟ್. ಓಕೆನಾ? ಸೊ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಜಿಎಸ್ಟಿಗೆ ಸಂಬಂಧಪಟ್ಟಿದೆ. ಭಾರತೀಯ ಸಂವಿಧಾನದಲ್ಲಿ ಇದುವರೆಗೆ ಏನಪ್ಪಾ ಅಂದ್ರೆ 106 ತಿದ್ದುಪಡಿಗಳನ್ನು ಮಾಡಲಾಗಿರುತ್ತದೆ. ಎಷ್ಟು? 106. 106ರಲ್ಲಿ 101ನೇ ತಿದ್ದುಪಡಿ. ಎಷ್ಟು ತಿದ್ದುಪಡಿ? 101ನೇ ತಿದ್ದುಪಡಿ. ಇಂಪಾರ್ಟೆಂಟ್. ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಏನಾದ್ರೂ ಪ್ರಶ್ನೆ ಬಂದ್ರೆ ಎದಕ್ಕೆ ಸಂಬಂಧಪಟ್ಟಿದ್ರೆ ಸರ್? ಅದು ಜಿಎಸ್ಟಿ ಎಂಬ ವಿಷಯಕ್ಕೆ ಏನಾಗಿದೆ? ಸಂಬಂಧಪಟ್ಟಿರುತ್ತದೆ. ಎಕ್ಸಾಮ್ ಕೇಳ್ತಾನೆ ಸರ್, ಕೆಪಿಎಸ್ಸಿ ಗ್ರೂಪ್ ಸಿ ದಲ್ಲಿ ಇದನ್ನ ಏನ್ ಮಾಡಿದ್ದ? ಏರಿಕೆ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಿದ್ದ. ನೆನ್ಪಿಟ್ಕೊಳ್ಳಿ, ಏನಂತ? ಭಾರತ ಸಂವಿಧಾನದಲ್ಲಿ ಏನಪ್ಪಾ ಅಂದ್ರೆ 101ನೇ ತಿದ್ದುಪಡಿಯ ಪ್ರಕಾರ ಸ್ಥಾಪನೆ ಮಾಡಲಾಗಿದೆ. ಎಷ್ಟನೇ ಮಸೂದೆ? ಮಸೂದೆ ಕೇಳ್ತಾನ. ಓಕೆನಾ? 122ನೇ ಮಸೂದೆ. ಅರ್ಥಾತ್ ಇದನ್ನ ಬಿಲ್ ಅಂತಾರಲ್ಲ ಗೊತ್ತಾ? ರಫ್ ಕಾಪಿ ಅಂತ ಅರ್ಥ. ಇದು 101ನೇ ತಿದ್ದುಪಡಿ, 122ನೇ ತಿದ್ದುಪಡಿ ಮಸೂದೆ. ಎಷ್ಟನೇ ವಿಧಿ? ನೋಡಿ,
ಒಮ್ಮೆ ಎಷ್ಟು ಸರಳವಾಗಿರುವಂತ ಪ್ರಶ್ನೆಯನ್ನು ಕೆಪಿಎಸ್ಸಿ ಕೇಳಿದಾಗ ಏನಂತ, ಜಿಎಸ್ಟಿ ಯನ್ನು ಯಾವ ವಿಧಿಯ ಮುಖಾಂತರ ಸ್ಥಾಪನೆ ಮಾಡಲಾಗಿದೆ? ಬಹಳ ಸರಳ, 101ನೇ ತಿದ್ದುಪಡಿ, 122ನೇ ತಿದ್ದುಪಡಿ ಮಸೂದೆ ಎಷ್ಟನೇ ವಿಧಿ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ 279 ಸಬ್ ಆರ್ಟಿಕಲ್ ಎ ವಿಧಿಯ ಮುಖಾಂತರ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ಜಿಎಸ್ಟಿ ಎಂಬ ವಿಷಯವನ್ನು ಅಳವಡಿಕೆ ಮಾಡ್ಕೊಂಡಿದೀವಿ. ಎಲ್ಲಿ? ಸಂವಿಧಾನದಲ್ಲಿ. ಓಕೆನಾ ಪ್ರಿಯ ಸ್ನೇಹಿತರೆ, ಇಷ್ಟ ಸರಳ ಇರ್ತೈತಿ, ಚಂದ ಅರ್ಥ ಮಾಡ್ಕೋಬೇಕ್ರಿ. ಇನ್ನೂ ಬಹಳ ಇದ್ರೆ ಮಾಹಿತಿ ಕರೆಕ್ಟ್ ಕೇಳ್ರಿ. ಓಕೆನಾ? ಸೊ 101ನೇ ತಿದ್ದುಪಡಿ, 122ನೇ ಮಸೂದೆ ರಿಪೀಟ್ ಹೇಳ್ತಾ ಇದೀನಿ, ಯಾಕಂದ್ರೆ ನಿಮ್ ನನ್ನ ಕ್ಲಾಸ್ ಟೈಮ್ ಮಕ್ಕಂಬದಲ್ಲ, ಜೀವನ ಕಷ್ಟ ಐತಿ ದೋಸ್ತ. ಸೊ 122ನೇ ತಿದ್ದುಪಡಿ ಮಸೂದೆ 279 ಸಬ್ ಆರ್ಟಿಕಲ್ ಎ ವಿಧಿಯ ಮುಖಾಂತರ ಏನಾಗ್ಯದಪ್ಪ ಅಂತಂದ್ರ ಇದು ಸ್ಥಾಪನೆ ಆಗ್ಯದ. 545 545 ಸಿವಿಲ್ PSI ಒಂದು ಪ್ರಶ್ನೆ ಕೇಳಿದ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಸರ್ ಏನ್ ಪ್ರಶ್ನೆ ಕೇಳಿದ ನೋಡಿ, ಜಿಎಸ್ಟಿ ಯನ್ನು ಜಾರಿಗೆ ತರಬೇಕಾದ್ರೆ, ಜಿಎಸ್ಟಿ ಯನ್ನು ಭಾರತದಲ್ಲಿ ಜಾರಿಗೆ ತರಬೇಕಾದ್ರೆ ಯಾವ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಜಿಎಸ್ಟಿ ಎಂಬ ನಿಮ್ಗೆಲ್ಲ ಕಲ್ಪನೆ ಐತಿಲ್ರಿ ಸರ್? ಐತಿ. ಓಕೆ. ಸೊ ಇದು ಭಾರತದಲ್ಲಿ ಜಾರಿಗೆ ತರಬೇಕಾಗಿತ್ತಂದ್ರೆ ಸೊ ನಾವು ಯಾವ ಮಂಡಳಿಯನ್ನು ಸ್ಥಾಪನೆ ಮಾಡ್ಕೊಂಡಿದ್ವಿ? ಇಷ್ಟೇ ಸರಳ ಪ್ರಶ್ನೆ. ಏನಪ್ಪಾ ಅಂದ್ರೆ ಹೆಸರಿನಲ್ಲಿ ಐತ್ರಿ, ಯಾಕೆ ಕಷ್ಟಪಡಕತ್ತಿ? ಬಹಳ ಸರಳ ಅರ್ಥ ಮಾಡ್ಕೊಳ್ಳಿ. ಜಿಎಸ್ಟಿ ಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ನಾವು ಯಾವ ಮಂಡಳಿಯನ್ನು ಸ್ಥಾಪನೆ ಮಾಡ್ಕೊಂಡಿದ್ವಿ? ಜಿಎಸ್ಟಿ ಮಂಡಳಿಯನ್ನು ಸ್ಥಾಪನೆ ಮಾಡ್ಕೊಂಡಿದ್ವಿ. ಮ್ಯಾಲೆ ಆನ್ಸರ್ ಐತಿ, ಅದನ್ನ ರಫ್ ಅಂಡ್ ಏನ್ ಮಾಡ್ಬೇಕು, ಕಾಪಿ ಅಂಡ್ ಪೇಸ್ಟ್ ಮಾಡ್ಬೇಕು ಅಟ. ಓಕೆನಾ? ಸೊ ಜಿಎಸ್ಟಿ ಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ಯಾವ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿತ್ತು? ಜಿಎಸ್ಟಿ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಸರ್ ಹಾಗಾದ್ರೆ ಈ ಜಿಎಸ್ಟಿ ಎಂಬ ಪರಿಕಲ್ಪನೆ ಎಲ್ಲಿಂದ ಬಂತು ನಮ್ಮ ದೇಶಕ್ಕೆ? ಅದು ಗೊತ್ತಾಗ್ಬೇಕಲ್ವಾ? ಕರೆಕ್ಟ್ ಆಗಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಜಿಎಸ್ಟಿ ಎಂಬ ಪರಿಕಲ್ಪನೆಯನ್ನು ನಾವು ಯಾವ ರಾಷ್ಟ್ರದಿಂದ ತಗೊಂಡಿದೀವಿ? ಕರೆಕ್ಟ್ ಆಗಿ ಕೇಳಬೇಕು. ಜಿಎಸ್ಟಿ ಎಂಬ ವಿಷಯವನ್ನು ಎಕ್ಸಾಮ್ ಕೇಳ್ತಾನ, ಭಾರತ ರಾಷ್ಟ್ರ ಯಾವ ರಾಷ್ಟ್ರದಿಂದ ಈ ಒಂದು ವಿಷಯವನ್ನು ಎರವಲು ಪಡೆದ? ಓಕೆನಾ? ಏನ್ ಮಾಡದ? ಎರವಲು ಪಡೆಯಲಾಗಿದೆ ಅಂತ ಪ್ರಶ್ನೆ ಕೇಳ್ತಾನ. ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮೂಲಭೂತ ಹಕ್ಕುಗಳನ್ನು ಅಮೆರಿಕ, ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್, ಜಂಟಿ ಅಧಿವೇಶನವನ್ನು ಆಸ್ಟ್ರೇಲಿಯಾ, ತುರ್ತು ಪರಿಸ್ಥಿತಿಯನ್ನು 1935 ಭಾರತ ಸರ್ಕಾರ ಕಾಯ್ದೆ ಇನ್ನು ತಗೊಂಡಿಲ್ರಿ. ಇದ್ರಲ್ಲಿ ಸರ ಈ ವಿಷಯವನ್ನು, ಯಾವ ವಿಷಯವನ್ನು ಸರ? ಜಿಎಸ್ಟಿ. ಈ ವಿಷಯವನ್ನು ಎಲ್ಲಿಂದ ತಗೊಂಡಿವಿ ಸರ್? ಯಾವ ದೇಶದ ಮಾದರಿಯಲ್ಲಿ ಇದನ್ನು ನಾವು ಅನುಕರಣೆ ಮಾಡಿದೀವಿ ಅಂತ ಕೇಳಿದ್ರೆ ಕೆನಡಾ. ಯಾವುದು? ಕೆನಡಾ ದೇಶದ ಮಾದರಿಯಲ್ಲಿ ಏನ್ ಮಾಡ್ಕೊಂಡಿದೀವಿ? ಇದನ್ನು ನಾವು ಅನುಕರಣೆ ಮಾಡ್ಕೊಂಡಿದೀವಿ. ಕರೆಕ್ಟ್ ಆಗಿ ತಿಳ್ಕೊಬೇಕು, ಇಂಪಾರ್ಟೆಂಟ್. ಯಾವ ದೇಶದ ಮಾದರಿಯಲ್ಲಿ? ಕೆನಡಾ ದೇಶದ ಮಾದರಿಯಲ್ಲಿ ಏನ್ ಮಾಡ್ಕೊಂಡಿದೀವಿ ಅಂತಂದ್ರ ಈ ಒಂದು ವಿಷಯವನ್ನು ನಾವು ಎರವಲು ಪಡ್ಕೊಂಡಿವಿ. ಓಕೆನಾ ಸರ್? ಹಾಗಾದ್ರೆ ಇಡೀ ಜಗತ್ತಿನಲ್ಲಿ ಪ್ರಶ್ನೆ ಬರ್ತದೆ ಸರ್, ನಾಳೆ ನೆನ್ಪಿಟ್ಕೊಳ್ಳಿ. ಇಡೀ ಜಗತ್ತಿನಲ್ಲಿ ಜಿಎಸ್ಟಿ ಅನ್ನು ಅಳವಡಿಸಿಕೊಂಡ ವಿಶ್ವದ ಮೊದಲ ರಾಷ್ಟ್ರ ಯಾವುದು? ನೋಡಿ ಇಡೀ ಜಗತ್ತಿನಲ್ಲಿ ಏನಪ್ಪಾ ಅಂತಂದ್ರೆ ಜಿಎಸ್ಟಿ ಅನ್ನು, ಯಾವುದನ್ನ? ಜಿಎಸ್ಟಿ ಅನ್ನ ಅಳವಡಿಕೆ ಮಾಡಿಕೊಂಡ, ಜಿಎಸ್ಟಿ ಅನ್ನ ಅಳವಡಿಕೆ ಮಾಡಿಕೊಂಡ ವಿಶ್ವದ ಮೊದಲ ರಾಷ್ಟ್ರ ಯಾವ ರಾಷ್ಟ್ರ? ಮೊದಲ ರಾಷ್ಟ್ರ. ಓಕೆನಾ? ಸ್ವಲ್ಪ ಸರಿಯಾಗಿ ಕೇಳ್ರಿ ಸರ, ಕರೆಕ್ಟ್ ಆಗಿ ಕೇಳ್ಕೊಂಡ್ರೆ ಏನಪ್ಪಾ ಅಂದ್ರೆ ಅರ್ಥ ಆಗ್ತದೆ ಸರ. ನಾನು ಯಾಕೆ ಒಂದೊಂದು ವಿಷಯವನ್ನು ಪದೇ ತಿದ್ದಿ ಹೇಳ್ತಾ ಇದ್ದೀನಿ ಸರ್. ಯಾಕಪ್ಪ ಅಂತಂದ್ರೆ ಕೆಲವರು ಇನ್ನೂ ಎಚ್ಚರ ಆಗಿರಲ್ರಿ ಸರ್, ಅವಾಗ ಇನ್ನೂ ಮಕ್ಕಂಡಿರ್ತಾವು, ಹೋದ ಎಚ್ಚರ ಆಗ್ಬೇಕಂತ ಹೇಳತ್ತೀನಿ ಸರ್. ಓಕೆನಾ? ಜಿಎಸ್ಟಿ ಅನ್ನ ಅಳವಡಿಕೆ ಮಾಡಿಕೊಂಡ ವಿಶ್ವದ ಮೊದಲ ರಾಷ್ಟ್ರ ಯಾವ ರಾಷ್ಟ್ರ? ವಿಶ್ವದ ಮೊದಲ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಸ್ವಲ್ಪ ನೆನ್ಪಿಟ್ಕೋರಿ. ವಿಶ್ವದ ಮೊದಲ ರಾಷ್ಟ್ರ ಯಾವ್ದು? ಫ್ರಾನ್ಸ್. ಯಾವ ರಾಷ್ಟ್ರ? ಫ್ರಾನ್ಸ್. ಓಕೆನಾ? ಯಾವಾಗ? 1954 1954ರಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಜಿಎಸ್ಟಿ ವಿಷಯವನ್ನು ಇಡೀ ಜಗತ್ತಿನಲ್ಲಿ ಮೊದಲ ಬಾರಿಗೆ ಏನ್ ಮಾಡ್ಕೊಂತಾರ ಅವರು? ಅಳವಡಿಸ್ಕೊಳ್ತಾರ. ಯಾರು? ಫ್ರಾನ್ಸ್ ರಾಷ್ಟ್ರದವರು. ಫ್ರಾನ್ಸ್ ನ ರಾಜಧಾನಿ ಪ್ಯಾರಿಸ್. ಅರ್ಥ ಆಗ್ತಿದ್ರೆ? ಯಾವ್ದು? ಫ್ರಾನ್ಸ್ ನ ರಾಜಧಾನಿ ಯಾವ್ದ್ರಿ? ಪ್ಯಾರಿಸ್. ಗೊತ್ತಿರ್ಬೇಕು, ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಒಲಿಂಪಿಕ್ಸ್ ಗೇಮ್ಸ್ ನಡೆದವ ಇಲ್ಲ? ಸೊ ಗೊತ್ತಿರ್ಬೇಕು, ಬಹಳ ಇಂಪಾರ್ಟೆಂಟ್. ಓಕೆನಾ? ಫ್ರಾನ್ಸ್ ನ ರಾಜಧಾನಿ ಪ್ಯಾರಿಸ್. ಪ್ಯಾರಿಸ್ ಯಾವ ನದಿಯ ದಡದ ಮೇಲಿದೆ? ಸೀನ್ ಎಂಬ ನದಿಯ ದಡದ ಮೇಲಿದೆ. ನೆನಪಿರಬೇಕು, ಬಹಳ ಇಂಪಾರ್ಟೆಂಟ್. ಇದು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತಂದ್ರ ಏನನ್ನು ಅಳವಡಿಸ್ಕೊಂಡದ? ಜಿಎಸ್ಟಿ ಎಂಬ ವಿಷಯವನ್ನು ಅಳವಡಿಸ್ಕೊಂಡದ. ನಾವು ಯಾವ ದೇಶದ ಮಾದರಿಯಲ್ಲಿ ತೆಗೆದುಕೊಂಡಿವಿ ಸರ? ಕೆನಡಾ. ಓಕೆನಾ ಸರ್? ಹಾಗಾದ್ರೆ ಇವಾಗ ಕೆನಡಾದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರಿ. ಓಕೆನಾ? ಸೊ ಮತ್ತೇನ್ ಕೇಳ್ತಾರೆ ಸರ್? ನೋಡಿ ಸರ್,
ಸರಿಯಾಗಿ ಗಮನಿಸಿ ಸರ್. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ GST ಎಂಬ ವಿಷಯ ಏನಪ್ಪಾ ಅಂತಂದ್ರೆ ಜಾರಿಗೆ ಬರಬೇಕಾಗಿತ್ತಂದ್ರೆ ನೋಡಿ ನಾವು ಯಾವ ಸಮಿತಿಯನ್ನು ನೇಮಕಾತಿ ಮಾಡ್ಕೊಂಡಿದ್ವಿ ಅಂತ ಪ್ರಶ್ನೆ ಕೇಳ್ತಾನ. ನೋಡಿ ಇಂಪಾರ್ಟೆಂಟ್, ಯಾವುದೇ ಒಂದು ಸಂಘಟನೆ ಯಾವುದೇ ಒಂದು ಸಮಿತಿ ಬರ್ಬೇಕಾದ್ರೆ ಅದಕ್ಕೊಂದು ತಜ್ಞರ ಸಮಿತಿ ಅಂತ ನೇಮಕಾತಿ ಮಾಡ್ಕೊಂಡಿರ್ತೀವಿ, ಹೌದಾ? ಸೊ ಈ GST ಎಂಬ ಪರಿಕಲ್ಪನೆ ಕಾನ್ಸೆಪ್ಟ್ ನಮ್ಮ ಭಾರತಕ್ಕೆ ಬರಬೇಕಾಗಿತ್ತಂದ್ರೆ ನಾವು ಒಂದು ಸಮಿತಿಯನ್ನು ನೇಮಕಾತಿ ಮಾಡ್ಕೊಂಡಿದ್ವಿ. ಆ ಸಮಿತಿಯ ಹೆಸರು ಏನಂತ ಕೇಳ್ತಾನ. GST ಅನ್ನು ನೇಮಕಾತಿ ಮಾಡಿಕೊಳ್ಳಲು ನೇಮಕ ಮಾಡಿದಂತ ಸಮಿತಿ ಹೆಸರೇನಪ್ಪ ಅಂತಂದ್ರೆ ಅಸೀಂ ದಾಸ್. ಯಾವ ದಾಸ? ಅಸೀಂ ದಾಸ್ ಗುಪ್ತಾ ಸಮಿತಿ. ಯಾವುದು? ಅಸೀಂ ದಾಸ ಗುಪ್ತಾ ಸಮಿತಿ. ಈ ಅಸೀಂ ದಾಸ್ ಗುಪ್ತಾ ಸಮಿತಿ ಇವರು ಭಾರತದ ಒಬ್ಬ ಪ್ರಖ್ಯಾತರಾಗಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞ, ಎಕನಾಮಿಸ್ಟ್. ಓಕೆನಾ? ಇವರ ಹೆಸರಿನ ಮೇಲೆ ಏನ್ ಮಾಡ್ಕೊಂಡಿವಿ ಅಂದ್ರ GST ಎಂಬ ಸಮಿತಿಯನ್ನು ಏನಪ್ಪ ಅಂದ್ರ ನೇಮಕಾತಿ ಮಾಡ್ಕೊಂಡಿದ್ದೀವಿ. ಆ ಕಾರಣದಿಂದಾಗಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಆ ಕಾರಣದಿಂದಾಗಿ ಏನಪ್ಪ ಅಂದ್ರೆ ಈ ಅಸೀಂ ದಾಸ್ ಗುಪ್ತಾ ಇವರನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ಭಾರತದ GST ಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೋಡ್ರಿ ಏನಂತ ಕರೀತಾರೆ ಇದನ್ನ? ಭಾರತದ GST ಯ ಪಿತಾಮಹ. ಯಾರನ್ನು ಕರೀತಾರೆ ಭಾರತದ GST ಯ ಪಿತಾಮಹ ಅಂತ ಹೇಳಿಸಿ? ಅಸೀಂ ದಾಸ್ ಗುಪ್ತಾ. ಯಾಗುತ್ತಾ? ಅಸೀಂ ದಾಸ್ ಗುಪ್ತಾ ಇವರನ್ನು ಏನಂತ ಕರೀತಾರ? ಭಾರತದ GST ಯ ಪಿತಾಮಹ ಎಂದು ಕರೆಯುತ್ತಾರೆ. ಇಷ್ಟೇ ಚಂದ ಇರ್ತದೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಸರ್. ಹಾಗಾದ್ರೆ ಅಸೀಂ ದಾಸ್ ಗುಪ್ತಾ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇದನ್ನ ನೇಮಕಾತಿ ಮಾಡ್ಕೊಂಡ್ರೆ ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಭಾರತದ ಅಜಾತ ಶತ್ರುವಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಏನ್ ಮಾಡಿರಪ್ಪ ಅಂದ್ರೆ ಇದರ ಮೂಲ ಪರಿಕಲ್ಪನೆಯನ್ನು ಕೊಟ್ಟಿದ್ರು ನಮ್ಮ ಭಾರತಕ್ಕ. ಇದು ಕೂಡ ಏನಾಗಿರ್ಬೇಕು, ಇಲ್ಲಿಗೆ ಗೊತ್ತಿರ್ಬೇಕು ಸರ್. ಇಷ್ಟೆಲ್ಲ ಆದ್ಮೇಲೆ ಮತ್ತೇನ್ ಕೇಳ್ತಾನೆ ಸರ್, ಇಲ್ಲಿ ನೋಡ್ರಿ ಈ ತರದಾಗ ಏನಪ್ಪಾ ಅಂತಂದ್ರೆ GST ಎಂಬುದು ನಮ್ಮ ಭಾರತದಲ್ಲಿ ಜಾರಿ ಬಂದೈತಲ್ರಿ. ಸೊ ಹಾಗಾದ್ರೆ ಈ GST ಬಾರ್ ಕೌನ್ಸಿಲ್ಗೆ, ಯಾವ ಕೌನ್ಸಿಲ್ಗೆ? ಈ GST ಬಾರ್ ಕೌನ್ಸಿಲ್ ಪ್ರಶ್ನೆ ಕೇಳ್ತಾನ, ಬಹಳ ಚಂದ ಪ್ರಶ್ನೆ ಕೇಳ್ತಾನ. ಏನಂತ? GST ಮಂಡಳಿ ಅಥವಾ ಬಾರ್ ಕೌನ್ಸಿಲ್. ಏನ? GST ಮಂಡಳಿ ಆರ್ ಬಾರ್ ಕೌನ್ಸಿಲ್ಗೆ ಅಧ್ಯಕ್ಷರು ಯಾರಾಗಿರ್ತಾರ? ನೋಡ್ರಿ ಸರ್, ಗಮನ ಕೊಟ್ಟು ಕೇಳಬೇಕು, ಬಹಳ ಇಂಪಾರ್ಟೆಂಟ್. GST ಬಾರ್ ಕೌನ್ಸಿಲ್ ನ ಅಧ್ಯಕ್ಷರು ನೋಡಿ ಇವಾಗ ಹೆಂಗ ನೀತಿ ಆಯೋಗ ಅಥವಾ ಯೋಜನಾ ಆಯೋಗದ ಅಧ್ಯಕ್ಷರು ಯಾವಾಗ ಯಾರಾಗಿರ್ತಾರ? ಪ್ರಧಾನಮಂತ್ರಿಗಳಾಗಿರ್ತಾರ, ಹೌದಾ ಇಲ್ಲದೆ? ಸೊ ಅದ್ರಂಗ ಏನಪ್ಪಾ ಅಂತಂದ್ರೆ GST ಬಾರ್ ಕೌನ್ಸಿಲ್ ನ ಅಧ್ಯಕ್ಷರು ಯಾವಾಗ್ಲೂ ಯಾರಾಗಿರ್ತಾರಪ್ಪ ಅಂತ ಕೇಳಿದ್ರೆ ಕೇಂದ್ರದ, ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್, ಯಾರಾಗಿರ್ತಾರ? ಕೇಂದ್ರದ ಹಣಕಾಸು ಖಾತೆ ಸಚಿವರು, ಕೇಂದ್ರದ ಹಣಕಾಸು ಮಂತ್ರಿ. ಓಕೆನಾ? ಕೇಂದ್ರದ ಹಣಕಾಸು ಮಂತ್ರಿ ಆರ್ ಸಚಿವರು ಏನಾಗಿರ್ತಾರಪ್ಪ ಅಂತಂದ್ರೆ ಇದಕ್ಕ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ನೋಡಿ ಎಷ್ಟು ಸರಳ ಇದೆ. ಯಾವುದು? GST ಬಾರ್ ಕೌನ್ಸಿಲ್ ನ ಅಧ್ಯಕ್ಷರು ಈ ಕೆಳಗಿನ ಯಾರಾಗಿರುತ್ತಾರೆ? ಯಾರಾಗಿರ್ತಾರ? ಕೇಂದ್ರದ ಹಣಕಾಸು ಮಂತ್ರಿಗಳು ಏನಾಗಿರ್ತಾರಪ್ಪ ಅಂದ್ರ GST ಬಾರ್ ಕೌನ್ಸಿಲ್ ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ತಾನೆ ಸರ್, ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು, ಬಹಳ ಇಂಪಾರ್ಟೆಂಟ್ ಇದ್ರ. ಹಾಗಾದ್ರೆ GST ಅನ್ನು ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಫ್ರಾನ್ಸ್ ಅಳವಡಿಕೆ ಮಾಡ್ಕೊಂಡು ಅಂತ ಹೇಳಿದೆವು. ಆದರೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂತು? ನೋಡಿ ಇಂಪಾರ್ಟೆಂಟ್, ಭಾರತದಲ್ಲಿ ಇದನ್ನು ಕೂಡ ಕೇಳ್ತಾನೆ. ಭಾರತದಲ್ಲಿ GST ಎಂಬುದು, ಓಕೆನಾ, GST ಎಂಬುದು ಯಾವ ವರ್ಷದಲ್ಲಿ ಜಾರಿಗೆ ಆಯಿತು? ನೋಡಿ ಭಾರತದಲ್ಲಿ GST ಎಂಬುದು ಏನಪ್ಪಾ ಅಂತಂದ್ರೆ ಮೂಲತಃವಾಗಿ ಯಾವ ವರ್ಷದಲ್ಲಿ ಜಾರಿಗೆ ಆಯ್ತು ಅಂತ ಹೇಳಿದ್ರೆ 2017 ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಜುಲೈ 1ನೇ ತಾರೀಕಿಗೆ. ನೋಡಿ ಕೆಲವೊಂದು ವರ್ಷಗಳು ಬಹಳ ಇಂಪಾರ್ಟೆಂಟ್ ಅದವ್ರು ಸರ, ಎಕ್ಸಾಮ್ ಕೇಳ್ತಾರ, ಬಹಳ ಇಂಪಾರ್ಟೆಂಟ್. ಅರ್ಥ ಆಗ್ತೇನಾ? ಒಂದು 400ರಿಂದ 500 ಇಶ್ಯೂಗಳು ನೀವು ಕರೆಕ್ಟ್ ಆಗಿ ನೆನಪಿಡ್ಬೇಕು ಸರ್. ನೆಕ್ಸ್ಟ್ ತರಗತಿ ಏನಪ್ಪಾ ಅಂತಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತದ್ದು, ಓಕೆನಾ, ಪೌರ ನೀತಿಗೆ ಸಂಬಂಧಪಟ್ಟಿರುವಂತದ್ದು, ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂತದ್ದು, ಎಲ್ಲರೂ ಸಹ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಏನಪ್ಪಾ ಎಲ್ಲಾ ಘಟನಾವಳಿಗಳ ಇಯರ್ಸ್ ಗಳನ್ನ ಒಂದು ಸಪರೇಟ್ ಆಗಿ ಕ್ಲಾಸ್ ಮಾಡ್ತೀನಿ ಸರ್ ನಾನು. ಓಕೆನಾ? ಸೊ ಇವಾಗ ಏನ್ ತಿಳ್ಕೊಬೇಕಂದ್ರೆ ನೀವು 2017 ಜುಲೈ 1ನೇ ತಾರೀಕಿಗೆ ಏನಾಯ್ತಪ್ಪ ಅಂತಂದ್ರೆ ಭಾರತದಲ್ಲಿ GST ಎಂಬುದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ, ಓಕೆನಾ, ಇದು ಏನಾಗಿರಪ್ಪ ಅಂತಂದ್ರೆ ಜಾರಿಗೆ ಆಗಿರ್ತದ. ಅದಕ್ಕೆ ಈ ಜಾರಿಗೆ ಬಂದಿರುವಂತ ಸವಿನೆನಪಿಗಾಗಿ ಈ ಡೇಟ್ ಐತಲ್ಲ ಜುಲೈ 1 ಪ್ರತಿ ವರ್ಷ ನಾವ್ ಏನಂತ ಕರಿತೀವಪ್ಪ ಅಂದ್ರೆ GST ಯ ದಿನವನ್ನಾಗಿ. ಯಾವ ದಿನ? GST ಯ ದಿನ, ಓಕೆನಾ, GST ಯ ದಿನ, ಓಕೆನಾ, GST ಯ ದಿನ ಅಂತಾನು ಕರೀತಾರೆ. ಕನ್ನಡ ಪತ್ರಿಕೆಯ ದಿನ ಅಂತಾನು ಕರೀತಾರೆ. ನೆನ್ಪಿಟ್ಕೊಳ್ಳಿ, GST ಯ ದಿನ, ಕನ್ನಡ ಪತ್ರಿಕೆಯ ದಿನ, ಓಕೆನಾ. ಸೊ ಯಾವಪ್ಪ ಅಂತಂದ್ರೆ ಜುಲೈ 1. ಯಾವ ಒಂದು? ಜುಲೈ 1, ಓಕೆನಾ. GST ದಿನ, ಕನ್ನಡ ಪತ್ರಿಕೆಯ ದಿನ, ಮತ್ತೆ ಇದು ಆದ ದಿನ ವೈದ್ಯರ ದಿನ ಕೂಡ ಇರ್ಬೇಕು. ಮೇ ಬಿ ನೋಡ್ಕೊಂಡು ಸ್ವಲ್ಪ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ 3 ದಿನಗಳು ಒಂದೇ ಸರ್. ಹಾಗಾದ್ರೆ ಪ್ರಶ್ನೆ ಕೇಳ್ತಾನೆ ಸರ್, ಗಮನ ಕೊಟ್ಟು ಕೇಳ್ಬೇಕು ಸರ್. ನೀವು ಹಂಗಾದ್ರೆ ಕ್ಲಿಯರ್ ಕಟ್ ಅರ್ಥ ಆಗುತ್ತೆ. ನಮ್ಮ ಭಾರತದಲ್ಲಿ ಎಲ್ಲಾ ವಸ್ತುಗಳ ಮೇಲೆ ಏನಪ್ಪಾ ಅಂದ್ರೆ GST ಟ್ಯಾಕ್ಸ್ ಅನ್ನು ಹಾಕ್ತೇವೆ. ಬಟ್ GST ಟ್ಯಾಕ್ಸ್ ಅನ್ನು ಹಾಕದೇ ಇರುವಂತ ವಸ್ತುಗಳು ಯಾವ್ಯಾವು? ನೋಡಿ ಇನ್ನೂ ಪ್ರಶ್ನೆ ಕೇಳ್ತಾನ್ರಿ.
ಹೆಂಗ್ ಕೇಳ್ತಾನೆ ಸರ್ ಬಹಳ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ GST ಇಂದ ಯಾವ್ದ GST ಇಂದ ವಿನಾಯಿತಿ ಅಂತಂದ್ರೆ ಏನ್ರಿ ಸರ ಟ್ಯಾಕ್ಸ್ ಹಾಕಬಾರ್ದು ಅರ್ಥಾತ್ ಫ್ರೀ ಆಫ್ ಕಾಸ್ಟ್ ಓಕೆನಾ ಸೊ GST ಇಂದ ವಿನಾಯಿತಿ ಪಡೆದಿರುವಂತಹ ವಸ್ತುಗಳು ಯಾವ ಅಂತ ಕೇಳ್ತಾನ GST ಇಂದ ಯಾವೆಲ್ಲ ವಸ್ತುಗಳು ಏನಪ್ಪಾ ಅಂತಂದ್ರ ಏನಾಗ್ಯವಪ್ಪ ಸೊ ವಿನಾಯಿತಿಯನ್ನು ಪಡೆದವ ಸರ್ ಈ ಪ್ರಶ್ನೆಯನ್ನ ಎಲ್ಲಿ ಕೇಳಿದಪ್ಪ ಅಂದ್ರೆ 2017ರಲ್ಲಿ ನಡೆದಿರುವಂತಹ KPSC ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದ ಸರ್ ಎಷ್ಟು ಸರಳ ಪ್ರಶ್ನೆ ಕೇಳಿದ್ದ ಅಂತಂದ್ರೆ ಈ ಕೆಳಗಿನ ಯಾವ ವಸ್ತುಗಳು GST ಇಂದ ವಿನಾಯಿತಿಯನ್ನು ಪಡೆದಿವೆ ಯಾವ ವಸ್ತುಗಳ ಮೇಲೆ ತೆರಿಗೆಯನ್ನು ವಿಧಿಸುವುದಿಲ್ಲವೋ ಅವು ವಿನಾಯಿತಿ ಪಡೆದಂತ ವಸ್ತುಗಳು ಎಂಬ ಅರ್ಥವನ್ನು ಸೂಚಿಸುತ್ತೆ ಸ್ನೇಹಿತರೆ ಹೌದಾ ಸೊ ಹಾಗಾದ್ರೆ ಯಾವ ವಸ್ತುಗಳು ಸರ್ ನೆನ್ಪಿಟ್ಕೋಬೇಕು ಒಂದ್ ಯಾವಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಪೆಟ್ರೋಲಿಯಂ ಯಾವ್ದು ಒಂದು ಪೆಟ್ರೋಲಿಯಂ ನೋಡಿ ಇದ್ರ ಮೇಲೆ ಏನಾದ್ರೂ ಟ್ಯಾಕ್ಸ್ ಹಾಕಿದಪ್ಪ ಅಂದ್ರೆ ಇಂಪಾರ್ಟೆಂಟ್ ಏನಂತವ ಗಾಡಿಗಳು ಗುಜರಾತ್ ಸೇರ್ತಾವ್ರಿ ಅರ್ಥ ಆಗ್ತದ ಸ್ವಲ್ಪ ನೆನ್ಪಿಟ್ಕೋಬೇಕು ಸರ್ ಇಂಪಾರ್ಟೆಂಟ್ ಒಂದೇದು ಪೆಟ್ರೋಲಿಯಂ ಓಕೆನಾ ಸೊ ಎರಡನೇದು ಯಾವಪ್ಪ ಅಂತಂದ್ರೆ ಓಕೆನಾ ಮದ್ಯಪ್ರಿಯರಿಗೆ ಸಂಬಂಧಪಟ್ಟಿದ್ದು ಅವರೇ ಈ ದೇಶದ ದೊಡ್ಡ ಆಸ್ತಿ ಅರ್ಥ ಆಗ್ತದ ಸೊ ನೆನ್ಪಿಡ್ಬೇಕು ಇಂಪಾರ್ಟೆಂಟ್ ಒಂದೇದು ಪೆಟ್ರೋಲಿಯಂ ಎರಡನೇದು ಯಾವ್ದಪ್ಪ ಅಂದ್ರೆ ಆಲ್ಕೋಹಾಲ್ ಎರಡನೇದು ಯಾವ್ದು ಆಲ್ಕೋಹಾಲ್ ಒಂದೇದು ಪೆಟ್ರೋಲಿಯಂ ಸೊ ಎರಡನೇದು ಬಂದ ಯಾವ ಸರ್ ಆಲ್ಕೋಹಾಲ್ ಇನ್ನು ಮೂರನೇದು ಬಂದು ಯಾವ್ದು ಸರ್ ಅಂತ ಕೇಳಿದ್ರೆ ವಿದ್ಯುತ್ ಮೂರನೇದು ಯಾವ ಸರ್ ವಿದ್ಯುತ್ ಸರ್ ನೆನ್ಪಿಟ್ಕೊಡಿ ಈ ಮೂರು ವಸ್ತುಗಳ ಮೇಲೆ ಏನೋ ಸೊ ಈ ಮೂರು ವಸ್ತುಗಳ ಮೇಲೆ ಏನನ್ನ ಹಾಕಲಾಗುವುದಿಲ್ಲ GST ಟ್ಯಾಕ್ಸ್ ಅನ್ನ ಹಾಕಲಾಗುವುದಿಲ್ಲ ನೆನಪಿರಲಿ ಒಂದು ಯಾವ್ದು ಪೆಟ್ರೋಲಿಯಂ ಓಕೆನಾ ಸೊ ಎರಡನೇದು ಆಲ್ಕೋಹಾಲ್ ಮೂರನೇದು ಯಾವ್ದು ವಿದ್ಯುತ್ ಈ ಮೂರು ವಸ್ತುಗಳ ಮೇಲೆ GST ಟ್ಯಾಕ್ಸ್ ಅನ್ನ ತೆರಿಗೆಯನ್ನ ವಿಧಿಸುವುದಿಲ್ಲ ಎಂಬ ವಿಷಯ ನಿಮಗೆಲ್ಲರಿಗೂ ಏನಾಗ್ಬೇಕಪ್ಪ ಅಂತಂದ್ರೆ ಗೊತ್ತಾಗ್ಬೇಕ್ರಿ ಅರ್ಥ ಆಗತೈತ್ರಿ ಸೊ ತಲೆ ಬಗ್ಸದಲ್ರಿ ಚಂದ ಕೇಳ್ರಿ ಸರ ಓಕೆನಾ ಉದ್ದಾರ ಆಗ್ತದೆ ಸರ ಜೀವನದಲ್ಲಿ ಒಂದು ಜಾಬ್ ಇದ್ರೆ ಮಾತ್ರ ಬೆಲೆ ಕೊಡ್ತಾರೆ ಸರ ಜೀವನದಲ್ಲಿ ಇಲ್ಲಾಂದ್ರೆ ಯಾರು ಬೆಲೆ ಕೊಡಂಗಿಲ್ಲ ಇದು ಸತ್ಯ ಐತ್ರಿ ಸರ ಇಂಪಾರ್ಟೆಂಟ್ ಪ್ರೆಸೆಂಟ್ ಯುಗದಲ್ಲಿ ಏನಪ್ಪಾ ಅಂತಂದ್ರೆ ಜಾಬ್ ಇದ್ದವ್ರಿಗೆ ಮಾತ್ರ ಮರ್ಯಾದೆ ಕೊಡ್ತಾರೆ ಇಲ್ಲಾಂದ್ರೆ ಮರ್ಯಾದೆ ಕೊಡಂಗಿಲ್ರಿ ಅದು ಸ್ವಲ್ಪ ಕರೆಕ್ಟ್ ಆಗಿ ನೆನ್ಪಿಡ್ಕೋರಿ ನಮ್ಮ ಹತ್ರ ಏನಾದ್ರೂ ಆಸ್ತಿ ಇಲ್ಲ ರೀ ಹೌದಾ ಇಲ್ರಿ ಏನೈತೇನ್ರಿ ಏನು ಇಲ್ಲ ಬಡವ್ರು ನಾವು ಹೌದಾ ಇಲ್ಲ ನಮ್ಮ ಹತ್ರ ಆಸ್ತಿ ಇಲ್ಲ ಅಂತಸ್ತಿಲ್ಲ ರೊಕ್ಕ ಇಲ್ಲ ಅರ್ಥತಿನ ಜಾಬ್ ಇಲ್ವೇ ಇಲ್ಲ ಅರ್ಥತಿನ ನಿನ್ನ ಹತ್ರ ಆಸ್ತಿ ಇಲ್ಲ ಹಣ ಇಲ್ಲ ಜಾಬ್ ಇಲ್ಲ ಅಂತಸ್ತು ಇಲ್ಲ ಅಂತ ತಿಳ್ಕೊ ಮಾಮನ ಮಗಳು ಕೂಡ ಅಣ್ಣ ಅಂತಲ್ರಿ ಏನಂತಾಳ ಅಣ್ಣ ಅಂತಾಳ ಸ್ವಲ್ಪ ನೆನ್ಪಿರ್ಬೇಕ್ರಿ ಕರೆಕ್ಟ್ ಆಗಿ ಓದಿ ಅದಕ್ಕ ಬಹಳ ಇಂಪಾರ್ಟೆಂಟ್ ಎಚ್ಚರ ಆಗ್ಬೇಕು ನನ್ನ ಕ್ಲಾಸ್ನಾಗ ಸೊ ಈ ಎಲ್ಲ ವಿಷಯಗಳನ್ನ ಏನ್ ಮಾಡ್ತೀವಿ ಸರ್ ನಾವು ಇವತ್ತು ತಿಳ್ಕೊಂತ ಹೋಗ್ತೀವಿ ಹೌದಾ ಸೊ ಇದಾದ್ಮೇಲೆ ಸರ್ ಇನ್ನು GST ಬಗ್ಗೆನೇ ಇದೆ ಸರ್ ಈ ಮತ್ತೇನ್ ಕೇಳ್ತಾರೆ ಸರ್ ಓಕೆನಾ ನೋಡಿ ಇಷ್ಟೆಲ್ಲ ಆದ್ಮೇಲೆ ಇನ್ನು ಅದ್ಭುತವಾಗಿರುವಂತ ಪ್ರಶ್ನೆಗಳನ್ನ ಕೇಳ್ತಾರೆ ಸರ್ GST ಬಗ್ಗೆ ಏನ್ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ನಮ್ಮ ಭಾರತದಲ್ಲಿ GST ಅನ್ನು ಅಳವಡಿಸಿಕೊಂಡ ಏನನ್ನ ಅಳವಡಿಸಿಕೊಂಡ GST ಅನ್ನ ಅಳವಡಿಸಿಕೊಂಡ ಓಕೆನಾ GST ಅನ್ನ ಅಳವಡಿಸಿಕೊಂಡ ರಾಜ್ಯಗಳು ಎಷ್ಟದಪ್ಪ ಓಕೆನಾ ಸೊ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ ಏನಪ್ಪಾ ಅಂದ್ರೆ 24 ರಾಜ್ಯಗಳು ಎಷ್ಟು ರಾಜ್ಯಗಳು 24 ರಾಜ್ಯಗಳು ಏನಪ್ಪಾ ಅಂದ್ರ GST ಅನ್ನ ಅಳವಡಿಕೆ ಮಾಡ್ಕೊಂಡವ ನೆನ್ಪಿಟ್ಕೋಬೇಕು ಎಕ್ಸಾಮ್ ಪ್ರಶ್ನೆ ಕೇಳ್ತಾರ ಭಾರತದಲ್ಲಿ ಪ್ರಸ್ತುತ ಏನಪ್ಪಾ ಅಂದ್ರೆ 28 ರಾಜ್ಯಗಳಿವೆ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು 8 ಕೇಂದ್ರಾಡಳಿತ ಪ್ರದೇಶಗಳು 28 ರಾಜ್ಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳು 31ನೇ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ಬರುವಂತ ತಾಲೂಕುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 6 ತಾಲೂಕುಗಳು ವಿಜಯನಗರ ಜಿಲ್ಲೆಯಲ್ಲಿವೆ ಇದು ನೆನಪಿರಬೇಕು ಓಕೆನಾ ಸೊ ಇಂಪಾರ್ಟೆಂಟ್ GST ಅನ್ನು ಅಳವಡಿಸಿಕೊಂಡ ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 24 ಸರ್ ಹಾಗಾದ್ರೆ GST ಅನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯ ಅಳವಡಿಕೆ ಮಾಡುತ್ತ ಫಸ್ಟ್ ನಮ್ಮ ಭಾರತದಲ್ಲಿ ಏನಪ್ಪ GST ಅನ್ನು ಅಳವಡಿಸಿಕೊಂಡ ಏನ್ ಮಾಡಿಕೊಂಡ GST ಅನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವ ರಾಜ್ಯ ಸರ GST ಅನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂತಂದ್ರೆ ಎಲ್ಲರೂ ಅಸ್ಸಾಂ ಅಂತ ಆಗ್ತಾರೆ ನೋಡಿ ಸರ್ ಪ್ರಶ್ನೆ ಎಕ್ಸಾಮ್ ಸೆಂಟ್ರಲ್ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಅನ್ನ ಸರಿಯಾಗಿ ಅವಲೋಕನ ಮಾಡ್ಬೇಕು ಸರ್ ಪ್ರಶ್ನೆಗೆ ಏನ್ ಕೇಳಿ ನಮ್ಗೆ ಬಹಳ ಅಬ್ಸರ್ವೇಷನ್ ಮಾಡ್ಬೇಕು ಸರ್ ಪಟ ಆನ್ಸರ್ ಗೊತ್ತಂತ ಅಂತ ಅವಸರ ಮಾಡಿದ್ರಪ್ಪ ಅಂತಂದ್ರೆ ಏನಾಗುತ್ತೆ ಸರ್ ಇಂಪಾರ್ಟೆಂಟ್ 4 ಕಡೆ ಹೋಗ್ಬೇಕಾಗ್ತದೆ ಸರ್ ಹೌದಾ ಸೊ ಪರ್ಫೆಕ್ಟ್ ಕೇಳ್ರಿ ಸರ್ ಏನ್ ಹೇಳ್ತಾ ಇದಾರೆ ಏನ್ ಕ್ವಶನ್ಸ್ ಐತೆ ಎಂಬುದನ್ನ ಕರೆಕ್ಟ್ ಆಗಿ ಅವಲೋಕನ ಮಾಡೋದು ಮಾತ್ರ ಏನಪ್ಪ ಅಂದ್ರೆ ಗೆಟ್ಟಿಂಗ್ ಆಗಕ್ಕೆ ಸಾಧ್ಯ ಓಕೆನಾ GST ಅನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತಂದ್ರೆ ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ್ದೆ ಯಾವ್ದಪ್ಪ ಅಂದ್ರೆ ಅದು ತೆಲಂಗಾಣ ಯಾವ ರಾಜ್ಯ ತೆಲಂಗಾಣ ರಾಜ್ಯ ಏನಪ್ಪ ಅಂದ್ರೆ GST ಅನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಮತ್ತೆ ಅಸ್ಸಾಂ ಏನ್ರಿ ಸರ
ಆಗ ಅಸ್ಸಾಂ ಏನ್ ನೋಡ್ರಿ ಅಳವಡಿಸಿಕೊಂಡದ್ದು ಫಸ್ಟ್ ಏನಪ್ಪ ಅಂದ್ರೆ ಬೇಕಂತ ಅವ್ರು ತೆಗೆದುಕೊಂಡವ್ರು ಯಾರಪ್ಪ ಅಂತಂದ್ರೆ ಅವರು ತೆಲಂಗಾಣದವರು. ಈ GST ಗೆ ಅನುಮೋದನೆ ಏನೇನ್ ನಡೆದಿದೆ, ಅನುಮೋದನೆ ಓಕೆನಾ. ಜಸ್ಟ್ ಏನಪ್ಪ ಅಂದ್ರ ಶಿಫಾರಸು ಕೊಟ್ಟಿದ್ರೆ ಸರ್ ನಾವು ತಗೋಬೇಕಂತ ಆ ಅನುಮೋದನೆ ಕೊಟ್ಟಂತ ಓಕೆನಾ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಅಸ್ಸಾಂ ರಾಜ್ಯ. ನೋಡಿ GST ಅನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಕೇಳಿದ್ರೆ ತೆಲಂಗಾಣ, GST ಗೆ ಅನುಮೋದನೆ ನೀಡಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅಸ್ಸಾಂ ಎಂಬ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು. ಈ ಅಸ್ಸಾಂ ರಾಜ್ಯದ ಬಗ್ಗೆ ಬಹಳ ಇಂಪಾರ್ಟೆಂಟ್ ರೀ ಓಕೆನಾ. ಸೊ ಗೊತ್ತಿರಬೇಕು ಅಸ್ಸಾಂ ರಾಜ್ಯದಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂತ ಬರ್ತದ, ಒಂದು ಕೊಂಬಿನ ಗೇಂಡಾಮೃಗ, ಅರ್ಥಾತ್ತಿನ ಏಕಶೃಂಗಿ. ಸೊ ಇವೆಲ್ಲ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್. ರೈನೋಸರಸ್ ಬಹಳ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಎಲ್ಲೈತದ ಅಸ್ಸಾಂ ರಾಜ್ಯದಲ್ಲಿ ಏನಪ್ಪ ಅಂದ್ರ ಐತೆ ಗೊತ್ತಿರಬೇಕು ಓಕೆನಾ. ಸೊ ಹಾಗಾದ್ರೆ ಇಷ್ಟು ಮುಗಿದ ದಿನ ಸೊ ಇನ್ನೊಂದು ಅದ್ಭುತವಾಗಿರುವಂತಹ ಪ್ರಶ್ನೆ ಕೇಳ್ತಾರ, ಸರಿ ಏನಪ್ಪಾ ಆಧಾರ ಅಂದ್ರೆ GST ಅಲ್ಲಿ ಓಕೆನಾ, GST ಅಲ್ಲಿ ಪ್ರಮುಖವಾಗಿ ಸೊ ಎಷ್ಟು ಪ್ರಕಾರಗಳಿವೆ, ಈಗ GST ಅಲ್ಲಿ ಪ್ರಮುಖವಾಗಿ ಎಷ್ಟು ಪ್ರಕಾರಗಳನ್ನ ನಾವು ಕಾಣ್ತೀವಿ ನೆನಪಿರಬೇಕು. GST ಯಲ್ಲಿರುವಂತಹ ಪ್ರಕಾರಗಳು ಓಕೆನಾ, GST ಯಲ್ಲಿ ಪ್ರಮುಖವಾಗಿ ಏನ್ ಮಾಡ್ತೇವೆ ಅಂದ್ರೆ ನಾವು 4 ಪ್ರಕಾರಗಳಾಗಿ ಏನ್ ಮಾಡಿದ್ವಿ GST ಏನಪ್ಪ ಅಂದ್ರ ವಿಂಗಡಣೆ ಮಾಡಿದೀವಿ. ಸರಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರವು GST ಯನ್ನು 4 ರೀತಿಯಾಗಿ ವಿಂಗಡಣೆ ಮಾಡಿದೆ. ಸರ್ ಹಾಗಾದ್ರೆ ಯಾವ್ಯಾವು ಒಂದೇ ನೋಡ್ರಿ ಬಹಳ ಇಂಪಾರ್ಟೆಂಟ್. GST ಅನ್ನು 4 ರೀತಿಯಾಗಿ ತಗೊಂಡಾಗ ಒಂದ್ ಯಾವ್ದಪ್ಪ ಅಂತಂದ್ರೆ ನೋಡ್ರಿ ಫಸ್ಟ್ ಒನ್ CGST ಯಾವ್ದ CGST, ನೆಕ್ಸ್ಟ್ ಒನ್ ಎರಡನೇದು SGST ನೋಡಿ, ಒಂದೇದು ಯಾವ್ದು ಕರೆಕ್ಟ್ ಆಗಿ ಗಮನ ಕೊಡ್ತಮ್ಮ ಇಲ್ಲಿ, ಒಂದೇದು ಯಾವೈತಿ CGST, ಎರಡನೇದು ಯಾವ್ದೈತಿ SGST, ಇನ್ನು ಮೂರನೇದು ಯಾವ್ದೈತಿ ಎಕ್ಸಾಮ್ ಕೇಳ್ತಾರ ಮೂರನೇದು ಯಾವ್ದೈತಿ IGST ಯಾವ್ದ IGST, ನಾಲ್ಕನೇದು ಯಾವ್ದು ಇಂಪಾರ್ಟೆಂಟ್ UTGST. ನೋಡಿ ಎಷ್ಟು ಸರಳ ಇದೆ ಪ್ರಶ್ನೆ, ಬಹಳ ಸರಳ ಐತಿ. GST ಇರುವಂತ ಪ್ರಕಾರಗಳು ಓಕೆನಾ, ಒಂದು CGST, ಎರಡನೇದು SGST, ಮೂರನೇದು IGST, ನಾಲ್ಕನೇದು UTGST ಓಕೆನಾ. ಒಂದನೇದು C ಸೆಂಟ್ರಲ್ GST, ಸ್ಟೇಟ್ GST ಓಕೆನಾ, ಇಂಪಾರ್ಟೆಂಟ್ ಇಂಟಿಗ್ರೇಟೆಡ್ GST, ಇನ್ನ UT ಯೂನಿಯನ್ ಆಫ್ ಟೆರಿಟರಿ, ತರ ಅಲ್ರಿ ಸರ ಏನ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಏನಪ್ಪ ಅಂದ್ರ ತೆರಿಗೆ ಎಂಬುದಾಗಿ ಏನಪ್ಪ ಅಂದ್ರ ಒಟ್ಟು 4 ಪ್ರಕಾರಗಳಾಗಿ ಏನ್ ಮಾಡಲಾಗಿದೆ ಅಂದ್ರ ಇದನ್ನ ವಿಂಗಡಣೆ ಮಾಡಲಾಗಿದೆ. ಸರಿ ಇನ್ನು ಟ್ಯಾಕ್ಸ್ ಅನ್ನು ಎಷ್ಟೆಷ್ಟು ಪ್ರತಿಶತ ಎಷ್ಟೆಷ್ಟು ಪರ್ಸೆಂಟೇಜ್ ಹಾಕ್ತಾರಪ್ಪ ನೆನ್ಪಿಟ್ಕರಿ. ಆಯಾ ವಸ್ತುಗಳ ಗಾತ್ರಕ್ಕೆ ಅನುಗುಣವಾಗಿ ಆಯಾ ವಸ್ತುಗಳ ಮಾರಾಟಕ್ಕೆ ಅನುಗುಣವಾಗಿ ಏನಪ್ಪ ಅಂತಂದ್ರೆ GST ಏನಪ್ಪ ಅಂತಂದ್ರೆ ಗಮನ ಕೊಟ್ಟಿರ್ಬೇಕು. ಒಂದೇದು 5% ಓಕೆನಾ ಇಂಪಾರ್ಟೆಂಟ್, ನೆಕ್ಸ್ಟ್ 12%, ನೆಕ್ಸ್ಟ್ ಇಂಪಾರ್ಟೆಂಟ್ 18%, ನೆಕ್ಸ್ಟ್ 28%. ಈ ರೀತಿಯಾಗಿ ಏನ್ ಮಾಡಬೇಕು ಅಂತಂದ್ರೆ ನಾವು GST ಅಲ್ಲಿ ಏನಪ್ಪ ಅಂತಂದ್ರೆ ಪ್ರತಿಶತ ಪರ್ಸೆಂಟೇಜ್ ಲೆಕ್ಕದ ಆಧಾರದ ಮೇಲೆ ಏನಾಗ್ತೀವಿ ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಅರ್ಥ ಕಲ್ರಿ ಸರ ಬಹಳ ಇಂಪಾರ್ಟೆಂಟ್. ಒಂದೇದು ಯಾವ್ದು 5%, ಎರಡನೇದು 12%, ಥರ್ಡ್ ಒನ್ 18%, ಫೋರ್ತ್ ಒನ್ ಯಾವ್ದು 28%. ಸೊ ಈ ಮೂಲತಃ ಆಧಾರವಾಗಿ ಏನ್ ಮಾಡಲಾಗಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ GST ಆಧಾರವಾಗಿ ಏನ್ ಮಾಡ್ತೀವಿ ನಾವು ತೆರಿಗೆಯನ್ನು ಪ್ರತಿಯೊಂದು ಪ್ರಾಡಕ್ಟ್ ವಸ್ತುಗಳ ಮೇಲೆ ಏನ್ ಮಾಡ್ತೇವೆ ಅಂದ್ರ ವಿಧಿಸ್ತೀವಿ ಎಂಬ ವಿಷಯ ಏನಪ್ಪಾ ಅಂದ್ರೆ ನಿಮಗೆಲ್ಲರಿಗೂ ಏನಾಗಿರ್ಬೇಕು ಗೊತ್ತಿರಬೇಕು. ಸರ್ ಇಷ್ಟು ಕೇಳಿದ್ರೆ ಮುಗಿತಾ? ಸರ್ ಇನ್ನೊಂದು ವಿಷಯ ಐತಿ ನೆನಪಿರಬೇಕು, ಏನಪ್ಪಾ ಅಂತಂದು ಕೇಳಿದ್ರೆ ಇಂಪಾರ್ಟೆಂಟ್. 2024ರಲ್ಲಿ ಎಷ್ಟರಲ್ಲಿ 2024ರಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಐತ್ರಿ ಸರ್. ಏನ್ರಪ್ಪ ಕ್ವಶನ್ಸ್ ಏನ್ ಸರ್ ಅಂತ ಕೇಳಿದ್ರೆ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ GST ತೆರಿಗೆಯನ್ನು ಇಂಪಾರ್ಟೆಂಟ್ ವಿಧಿಸಿದ ಅಥವಾ GST ತೆರಿಗೆಯನ್ನು ಸಂಗ್ರಹಣೆ ಮಾಡಿದ ಕಲೆಕ್ಟ್ ಮಾಡ್ಕೊಂಡಿರುವಂತಹ ರಾಜ್ಯ ಯಾವುದು ಅಂತ ಗೊತ್ತಿರಬೇಕು. ನೆನ್ಪಿಡೋರಿ 2023-24 ವರದಿಯ ಪ್ರಕಾರ ಫಸ್ಟ್ ಸ್ಥಾನ ಯಾವ್ದೈತೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಮಹಾರಾಷ್ಟ್ರ ಐತಿ ನೋಡ್ರಿ. ಇಂಪಾರ್ಟೆಂಟ್ ಅತಿ ಹೆಚ್ಚು ತೆರಿಗೆಯನ್ನ ಸಂಗ್ರಹಣೆ ಮಾಡಿದಂತ ಮೊದಲ ಸ್ಥಾನದಲ್ಲಿ ಯಾವ್ದೈತಿ ಮಹಾರಾಷ್ಟ್ರ ಐತಿ. ಎರಡನೇ ಸ್ಥಾನದಲ್ಲಿ ಯಾವ್ದೈತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಕರ್ನಾಟಕ ಐತಿ ಓಕೆನಾ. ಫಸ್ಟ್ ಒನ್ ಮಹಾರಾಷ್ಟ್ರ, ಸೆಕೆಂಡ್ ಒನ್ ಯಾವ್ದೈತಿ ಇಂಪಾರ್ಟೆಂಟ್ ಕರ್ನಾಟಕ ಐತಿ. ಸೊ ನೋಡಿ ಈ ತರನಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ GST ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಸರ್ ಹಾಗಾದ್ರೆ ಇದು ಅಲ್ಲದೆ ಇನ್ನೊಂದು ಪ್ರಶ್ನೆ ಇದೆ ಸರ್, ಏನು ಅಂತಂತಂದ್ರೆ ಸೊ ನೋಡಿ ನಮ್ಮ ಭಾರತದಲ್ಲಿರುವ 24 ರಾಜ್ಯಗಳು ಏನಪ್ಪಾ ಅಂದ್ರೆ GST ನಮ್ಗೆ ಇರ್ಲಿ ಅಂತ ಏನಪ್ಪಾ ಅಂದ್ರ ಏನ್ ಮಾಡ್ಕೊಂಡವ ಒಪ್ಪಿಗೆ ಮಾಡ್ಕೊಂಡವ. ಆದ್ರೆ ಏನು GST ನಮ್ಗೆ ಬೇಡ, GST ಅನ್ನು ವಿರೋಧ ಮಾಡಿರುವಂತ ಭಾರತದ ಏಕೈಕ ರಾಜ್ಯ. ನಾಳೆ ಬರ್ತದ ಪ್ರಶ್ನೆ ಏನಪ್ಪ, GST ಅನ್ನು ಏನ್ ಮಾಡಿರ್ತಕ್ಕಂಥದ್ದು ವಿರೋಧ ಮಾಡಿರುವಂತಹ GST ಅನ್ನ ವಿರೋಧ ಮಾಡಿರುವಂತಹ ಭಾರತದ ಏಕೈಕ ರಾಜ್ಯ ಯಾವುದು ಅಂತ ಕೇಳಿರೋದು ಕೇರಳ ರಾಜ್ಯ. ನೋಡಿ ಇಂಪಾರ್ಟೆಂಟ್ ಏನೋ ಯಾವ ರಾಜ್ಯ ಕೇರಳ ರಾಜ್ಯ. ಅರ್ಥಾತ್ ಏನ ಗಾಡ್ಸ್ ಓನ್ಸ್ ಕಂಟ್ರಿ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಗಾಡ್ಸ್ ಓನ್ಸ್ ಕಂಟ್ರಿ. ದೇವರ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ದೇವರ ಭೂಮಿ ಅಂತ ಕೇಳಿದ್ರೆ ಉತ್ತರ
ಖಂಡ, ಕನ್ಫ್ಯೂಸ್ ಆಗಬಾರ್ದು. ದೇವರ ರಾಜ್ಯ, ಗಾಡ್ಸ್ ಹೋಮ್ಸ್ ಕಂಟ್ರಿ, ಅಲ್ಲಿನ ಪ್ರವಾಸೋದ್ಯಮದ ಘೋಷವಾಕ್ಯ ಐತಿದ ಅರ್ಥ ಆಗ್ತಿದಿನ. ವಾಲಿಪಾಯಿಂಟ್ ನಮ್ದು ಹೆಂಗೈತಿ ನೋಡ್ರಿ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್, ಒಂದು ಅರ್ಥ ಆಗ್ತದೆ, ಒಂದು ರಾಜ್ಯ ಹಲವು ಜಗತ್ತು ಅರ್ಥ ಆಗ್ತಿದಿನ. ಆಂಧ್ರ ಪ್ರದೇಶದ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅರ್ಥ ಆಗ್ತಿದಿನ, ಬಹಳ ಇಂಪಾರ್ಟೆಂಟ್. ಸಿಕ್ಕಿಂ ಏನ ಇಟ್ಸ್ ಸ್ಮಾಲ್ ವೆರಿ ಬ್ಯೂಟಿ, ಓಕೆನಾ. ಇವೇನು ಪ್ರವಾಸೋದ್ಯಮದ ಘೋಷವಾಕ್ಯಗಳ್ರಿ ಸರ. ಏನ ಬಟ್ ಇಂಪಾರ್ಟೆಂಟ್, ಪಕ್ಕ ಮನೆ ಏನ ಹೇಳಕತ್ತಿಲ್ಲ ನಾನು, ಪರ್ಫೆಕ್ಟ್ ಆಗಿ ಕೇಳಬೇಕು. ಇಂಪಾರ್ಟೆಂಟ್ ಯಾವ್ದು? ಕೇರಳ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ಸಾಂಬಾರ್ ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಕೇರಳ. ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಒಳಗೊಂಡ ರಾಜ್ಯ ಕೇರಳ. ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಒಳಗೊಂಡ ರಾಜ್ಯ ಕೇರಳ. ಭಾರತದಲ್ಲಿ ಅತಿ ಹೆಚ್ಚು ಮೊನೋಸೈಟ್ ಥೋರಿಯಂ ಅನ್ನು ಉತ್ಪಾದನೆ ಮಾಡುವ ರಾಜ್ಯ ಕೇರಳ. ಅರಬ್ಬಿ ಸಮುದ್ರದ ರಾಣಿ ಕೊಚ್ಚಿ ಎಲ್ಲಿ ಬರ್ತದೆ? ಕೇರಳ. ಅರಬ್ಬಿ ಸಮುದ್ರದ ರಾಜ ಕೊಲ್ಲಂ ಎಲ್ಲಿ? ಕೇರಳ. ಸಾಂಬಾರ್ ಪದಾರ್ಥಗಳು, ಮಸಾಲೆ ಪದಾರ್ಥಗಳು, ಮೆಣಸು, ಓಕೆನಾ, ಲವಂಗ, ಅವೆಲ್ಲ ಪದಾರ್ಥಗಳನ್ನು ಹೈಯೆಸ್ಟ್ ಉತ್ಪಾದನೆ ಮಾಡೋದು ಯಾವ್ದಪ್ಪ ಅಂದ್ರೆ ಕೇರಳ ರಾಜ್ಯದವರು. ಅರ್ಥಾತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ರೋಬೋಟಿಕ್ ತಂತ್ರಜ್ಞಾನದಲ್ಲಿ ಕೂಡ ಇವರು ಮುಂಚೂಣಿಯ ಸ್ಥಾನದಲ್ಲಿ ಇದ್ದಾರ. ಅತಿರಪಳ್ಳಿ ಜಲಾಶಯ ಎಲ್ಲಿ ಕಂಡು ಬರ್ತದೆ? ಕೇರಳ ರಾಜ್ಯದಲ್ಲಿ ಐತಿ, ನೆನ್ಪಿರ್ಬೇಕು, ಇಂಪಾರ್ಟೆಂಟ್. ಅರ್ಥಾತ್ತಿನ ಸೊ ಇವೆಲ್ಲ ಎದ್ರ ಬಗ್ಗೆ ಕೇಳ್ತಾರಪ್ಪ ಅಂತಂದ್ರೆ ಕೇರಳ ರಾಜ್ಯದಲ್ಲಿ ಬರ್ತೈತಿ, ಓಕೆನಾ. ಪೆರಿಯಾರ್ ನ್ಯಾಷನಲ್ ಪಾರ್ಕ್, ಆನೆಗಳಿಗೆ ಪ್ರಸಿದ್ಧಿಯಾಗಿರುವಂತಹ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ? ಎಲ್ಲೈತಿ? ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಇತ್ತೀಚೆಗೆ ಏನಪ್ಪಾ ಅಂತಂದ್ರ ನಮ್ಮ ಭಾರತದಲ್ಲಿ ಏನಪ್ಪಾ ಅಂದ್ರ ಮೊಟ್ಟ ಮೊದಲು ಏನಪ್ಪಾ ಅಂದ್ರೆ ತೇಲುವಂತಹ ಮೆಟ್ರೋ, ಓಕೆನಾ. ಸೊ ಎಲ್ಲಿ ಬಂತಪ್ಪ ಅಂತ ಕೇಳ್ತಾರೆ, ಇಂಪಾರ್ಟೆಂಟ್, ಓಕೆನಾ. ಸೊ ಯಾವ್ದು? ಕೇರಳ ರಾಜ್ಯದ ಕೊಚ್ಚಿಯಲ್ಲಿ ಏನಪ್ಪಾ ಅಂತಂದ್ರೆ ತೇಲುವ ಮೆಟ್ರೋ ಅನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಜಾರಿಗೆ ತೆಗೆದುಕೊಂಡು ಬಂದ್ರು. ಅರ್ಥಾತ್ ಬಹಳ ಇಂಪಾರ್ಟೆಂಟ್ ಐತ್ರಿ ಇದು, ಓಕೆನಾ. ಐ ಆಮ್ ಡಿಜಿಟಲ್ ಎಂಬ ಸ್ಕೀಮು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ? ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟದ. ಎಕ್ಸಾಮ್ ಕೇಳ್ತಾನ್ರಿ ಸರ್, ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಓಕೆನಾ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಮಹಿಳೆಯರಿಗೆ ಋತುಮತಿ ಅಥವಾ ಋತುಚಕ್ರ, ಇಟ್ ಮೀನ್ಸ್ ಪೀರಿಯಡ್, ಇಂಥ ಸಮಯದಲ್ಲಿ ರಜೆಯನ್ನು ಘೋಷಣೆ ಮಾಡಿದ ಭಾರತದ ಏಕೈಕ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ರಾಜ್ಯ ಕೇಳಿದ್ರೆ ಕೇರಳ, ಇಡೀ ವರ್ಲ್ಡ್ ನಲ್ಲಿ ದೇಶ ಕೇಳಿದ್ರೆ ಯಾವ್ದಪ್ಪ ಅಂದ್ರೆ ಪೋರ್ಚುಗಲ್. ಯಾವ್ದು? ಪೋರ್ಚುಗಲ್. ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಗೊತ್ತಿರಬೇಕು. ಇನ್ನೂ ಬಹಳ ಇದೆ ಸರ್ ಕೇರಳ ರಾಜ್ಯದ ಬಗ್ಗೆ, ಸೊ ಗೊತ್ತಿರಬೇಕು, ಓಕೆನಾ. ವಾಸ್ಕೋಡಿ ಗಾಮ ಏನಪ್ಪಾ ಅಂದ್ರೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಜಲಮಾರ್ಗವನ್ನು ಕಂಡಿರದ. ಅವನು ಬಂದಾಗ ಎಲ್ಲಿ ತಲುಪಿನ? ಕೇರಳದ ಕೊಚ್ಚಿ ಎಂಬಲ್ಲಿ ಏನಪ್ಪಾ ಅಂತಂದ್ರ ತಲುಪಿದ, ಓಕೆನಾ. ಅಲ್ಲಿ ಜಾಮೋರಿನ್ ಮನೆತನದ ದೊರೆಯಾಗಿರುವ ಮಾನವಿಕ್ರಮ ಅಂಬನ್ ಏನ್ ಮಾಡಿದ? ಇವನನ್ನು ಸ್ವಾಗತ ಮಾಡ್ಕೊಂಡ. ಅವನು ಬರ್ಬೇಕಾದ್ರೆ ಸಾವು ಗೇಬ್ರಿಯಲ್ ಎಂಬ ಅಡಗಿನ ಮುಖಾಂತರ ಏನಪ್ಪಾ ಅಂದ್ರ ಬಂದಿದ್ದ. ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ವಿಷಯಗಳನ್ನ ನಾವು ಯಾವುದ್ರ ಮುಖಾಂತರ ತಿಳ್ಕೋಬೇಕು ಅಂತ ಕೇಳಿದ್ರಪ್ಪ ಅಂತಂದ್ರೆ, ಸೊ ನಾವು ಓದುವಂತಹ ಓಕೆನಾ ಪ್ರತಿದಿನದ ವಿಷಯದ ಮೇಲೆ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ತಿಳ್ಕೊಂತ ಹೋಗ್ಬೇಕು ನೋಡಿ. ಸೊ ಒಂದು ಪ್ರಶ್ನೆಯನ್ನ ಸೊ ನಾನು ಆಲ್ರೆಡಿ ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ತರಗತಿಯಲ್ಲಿ ಹೇಳಿದ್ದೆ, ಓಕೆನಾ. ನಮ್ಮಲ್ಲಿ ಒಂದು ಅದ್ಭುತ ಜ್ಞಾನ ಏನಪ್ಪಾ ಅಂದ್ರೆ ಏರ್ಪಡಬೇಕಾಗಿತ್ತು ಅಂದ್ರೆ ಒಂದು ತಾಸಿನಲ್ಲಿ ಏನ್ ಮಾಡ್ತಾರೆ ಗೊತ್ತಂದ್ರೆ ಕೆಲವರು 100 ಕ್ವಶನ್ಸ್ ಗಳನ್ನ ಬಿಡಿಸ್ಬಿಡ್ತಾರೆ ಪಟ ಪಟ. ಇದು ಕ್ವಶನ್ ಇವಿತ್ತಿದ ಆನ್ಸರ್ ಈ ತರ ಬಿಡಿಸ್ತಾ ಹೋದ್ರಪ್ಪ ಅಂದ್ರೆ ತೆಲಗಿರೋ ಪೂರ್ಣ ಬೆಳಗಾತಾವ, ಒಂದು ಗೌರ್ಮೆಂಟ್ ನೌಕರಿ ಆಗಂಗಿಲ್ಲ. ಅರ್ಥ ಆಗ್ತಿದನ? ಸೊ ಓದುವಂತಲ್ಲಿ ಏನಪ್ಪಾ ಅಂದ್ರೆ ಅಲ್ಪ ಜ್ಞಾನ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ಮಶಾನಕ್ಕೆ ಸಮಾನ ಅಂತ. ಅರ್ಥ ಆಗ್ತಿದನ? ಸೊ ಏನ್ ಮಾಡ್ರಿ ಇಂಪಾರ್ಟೆಂಟ್, ಸಾಧ್ಯವಾದಷ್ಟು ಗೆಳೆಯರು ಏನ್ ಮಾಡ್ರಿ ನಾಲೆಡ್ಜ್ ಅನ್ನು ಏನಪ್ಪಾ ಅಂತಂದ್ರೆ ಪಡ್ಕೊಳಕ ಟ್ರೈ ಮಾಡ್ರಿ, ಓಕೆನಾ. ಸೊ ಒಂದನೇದು ಕೇಂದ್ರದ ಹಣಕಾಸು ಆಯೋಗ, ಎರಡನೇದು ಪಶ್ಚಿಮ ಘಟ್ಟಗಳು, ಮೂರನೇದು RBI ಬ್ಯಾಂಕ್, ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ GST ಹಣಕಾಸು ಮಸೂದೆ ಬಗ್ಗೆ ಏನ್ ಮಾಡಲಾಗ್ತದಪ್ಪ ಅಂತಂದ್ರ ಕೇಳಲಾಗುತ್ತದೆ. ಬಹಳ ಇಂಪಾರ್ಟೆಂಟ್ ಏನ್ರಿ. ಸೊ ಇಷ್ಟೆಲ್ಲ ವಿಷಯಗಳು ನಿಮ್ಗೆ ಯಾರ ಬಗ್ಗೆ ಗೊತ್ತಿರಬೇಕು ಅಂತ ಕೇಳಿದ್ರೆ ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಎಲ್ಟನ್ ಯಂಗ್ ಆಯೋಗ ಸರ್, ಬಹಳ ಇಂಪಾರ್ಟೆಂಟ್. ಎಲ್ಟನ್ ಯಂಗ್ ಆಯೋಗದಲ್ಲಿ ಸೊ ಇದು ಸಂಬಂಧಪಟ್ಟಿರೋದು RBI ಬ್ಯಾಂಕಿಗೆ ಸಂಬಂಧಪಟ್ಟದ ಸರ್. ಕರೆಕ್ಟ್ ಆಗಿ ತಿಳ್ಕೊಂಡದ್ದೇ ಆದ್ರೆ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಸಕ್ಸಸ್ ಕಾಣ್ತಾರೆ ಸರ್. ಸೊ ಈ ಎಲ್ಟನ್ ಯಂಗ್ ಆಯೋಗ RBI ಬ್ಯಾಂಕಿಗೆ ಸಂಬಂಧಪಟ್ಟಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಅದರ ಪರಿಕಲ್ಪನೆಯನ್ನು ಕೊಡೋಣ ಸರ್ ಇವತ್ತಿನ ತರಗತಿಯಲ್ಲಿ. ಸ್ವಲ್ಪ ನೋಡಿ ಸರ್, ಹಾಗಾದ್ರೆ RBI ಬ್ಯಾಂಕ್, ಓಕೆನಾ. ಸೊ ನಮ್ಮ ಕೇಂದ್ರದ ಬ್ಯಾಂಕ್ ಅಂತ ಕರಿತೀವಿ ನಾವು ಯಾವ್ದನ್ನ? ಸೊ RBI, ಓಕೆನಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆನಾ. ಸರ ಎಕನಾಮಿಕ್ಸ್ ಅಲ್ಲಿ ಯಾವ್ದ್ರ ಮೇಲೆ ಪ್ರಶ್ನೆಗಳು ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ, ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್. ಅರ್ಥ ಆಗ್ತೇನಾ? ಪಂಚವಾರ್ಷಿಕ ಯೋಜನೆಗಳ ಮೇಲೆ, ಕೇಂದ್ರ ಸರ್ಕಾರದ ಯೋಜನೆಗಳ ಮೇಲೆ, ರಾಜ್ಯ ಸರ್ಕಾರದ ಯೋಜನೆಗಳ ಮೇಲೆ, ಮತ್ತೆ ಕೇಂದ್ರದ ಬಜೆಟ್, ರಾಜ್ಯದ ಬಜೆಟ್, ಎಕನಾಮಿಕ್ ಸರ್ವೆ, ಅರ್ಥ ಆಗ್ತೇನಾ? ಮತ್ತೇನಪ್ಪ RBI ಬಗ್ಗೆ, GST ವ್ಯವಸ್ಥೆ ಬಗ್ಗೆ, ರೆಪೋ ದರ ಬಗ್ಗೆ, ರಿವರ್ಸ್ ರೆಪೋ ದರ ಬಗ್ಗೆ ಪ್ರಶ್ನೆಗಳ ಕಟ್ಟಿಟ್ಟ ಬುತ್ತಿ ಸರ್. ಎಕನಾಮಿಕ್ಸ್ ಅಂದ್ರೆ ಇದನ್ನ ಕೇಳ್ತಾನೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಏನಪ್ಪಾ ಅಂದ್ರೆ ಎಕನಾಮಿಕ್ಸ್ ಕೇಳ್ತಾನ್ರಿ. ಸ್ವಲ್ಪ ನೆನಪಿರಬೇಕು, ಇಂಪಾರ್ಟೆಂಟ್. RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅರ್ಥ ಆಗ್ತದೆ? ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್, ನೆನ್ಪಿಟ್ಕೊಂಡ್ಬಿಡ್ರಿ ಸರ. ಈ RBI ಬ್ಯಾಂಕ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗುವುದಕ್ಕಿಂತ ಮುಂಚಿತವಾಗಿ ನೋಡ್ರಿ, ಮೂಲತಃವಾಗಿ RBI ಬ್ಯಾಂಕ್ ಎಂಬುದು ನಮ್ಮ ದೇಶದ ಪರಿಕಲ್ಪನೆ ಅಲ್ಲ. ಸೊ ನೆನಪಿರ್ಬೇಕು ನಿಮ್ಗೆ, ಈ RBI ಬ್ಯಾಂಕ್ ನಮ್ಮ ದೇಶದಲ್ಲಿ ಕೇಂದ್ರ ಬ್ಯಾಂಕ್ ಆಗುವುದಕ್ಕಿಂತ ಮುಂಚಿತವಾಗಿ ಯಾವ ಎರಡು ರಾಷ್ಟ್ರಗಳ KPSC ಗ್ರೂಪ್ ಸಿ ಪ್ರಶ್ನೆ ಇದು ಏನಂತ ಕೇಳಪಟ್ಟ, ಬಹಳ ಇಂಪಾರ್ಟೆಂಟ್, ಓಕೆನಾ. ಏನಂತ
RBI ಬ್ಯಾಂಕ್ ಭಾರತದ ಕೇಂದ್ರ ಬ್ಯಾಂಕ್ ಆಗುವುದಕ್ಕಿಂತ ಮುಂಚಿತವಾಗಿ ಯಾವ ಎರಡು ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸಿತ್ತು? ನೋಡಿ ಎಷ್ಟು ಅದ್ಭುತವಾಗಿರುವಂತಹ ಪ್ರಶ್ನೆ ಕೇಳಿದರೆ, ಬಹಳ ಇಂಪಾರ್ಟೆಂಟ್ ಇದು. ಯಾವ ಎರಡು ಬ್ಯಾಂಕ್ಗಳ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸಿತ್ತು? ನೋಡ್ರಿ, ಒಂದು ಕರೆಕ್ಟ್ ಆಗಿ ತಿಳ್ಕೊಬೇಕ, ಇಂಪಾರ್ಟೆಂಟ್ ಇವ. ಕೇಂದ್ರ ಬ್ಯಾಂಕ್ ಆಗಿ ಒಂದ್ ಯಾವ್ದಪ್ಪ ಅಂದ್ರೆ ಪಾಕಿಸ್ತಾನ. ಪಾಕಿಸ್ತಾನ ಅಲ್ಲ ಸರ್, ಯಾವ್ದು? ಒಂದು ಪಾಕಿಸ್ತಾನ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಮಯನ್ಮಾರ್. ಯಾವ್ದು? ಮಯನ್ಮಾರ್. ನೆನ್ಪಿರ್ಬೇಕು, ಇಂಪಾರ್ಟೆಂಟ್. ಪಾಕಿಸ್ತಾನ ಮತ್ತು ಮಯನ್ಮಾರ್ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್, ಕೇಂದ್ರ ಬ್ಯಾಂಕ್ ಆಗಿ ಯಾವುದು ಕಾರ್ಯವನ್ನು ನಿರ್ವಹಿಸಿದೆ ಅಂತ ಕೇಳಿದ್ರೆ ಬಹಳ ಸರಳ, ಯಾವ್ದು ಇಂಪಾರ್ಟೆಂಟ್? RBI ಬ್ಯಾಂಕ್. ಸರ್, ಈ RBI ಬ್ಯಾಂಕ್ ಅನ್ನು ಏನಂತ ಕರೀತಾರ? RBI ಬ್ಯಾಂಕ್ ಅನ್ನು ಎಲ್ಲಾ ಬ್ಯಾಂಕ್ಗಳ ಒಡೆಯ ಅಂತ ಕರೀತಾರೆ. ಅರ್ಥ ಆಯ್ತಿನ? ಎಲ್ಲಾ ಬ್ಯಾಂಕ್ಗಳನ್ನ ನಿಯಂತ್ರಣ ಮಾಡುವಂತ ಚಕ್ರವರ್ತಿ ಅಂತ ಕರೀತಾರೆ. ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರೀತಾರೆ. ಇದನ್ನ ಮೂಲಕವಾಗಿ ಏನಂತ ಕರೀತಾರೆ? ಇದನ್ನ ಬ್ಯಾಂಕ್ಗಳ ಬ್ಯಾಂಕ್. ಓಕೆನಾ? ಬ್ಯಾಂಕರ್ಗಳ ಬ್ಯಾಂಕ್ ಎಂದು ಯಾವ ಬ್ಯಾಂಕ್ ಅನ್ನು ಕರೆಯುತ್ತಾರೆ? ಓಕೆನಾ? ಸೊ ಎಕ್ಸಾಮ್ ಕೇಳ್ತಾರ, ಯಾವ ಬ್ಯಾಂಕ್ ಅನ್ನು ಕರೀತಾರಪ್ಪ ಅಂದ್ರೆ RBI ಬ್ಯಾಂಕ್ ಅನ್ನು ಕರೆಯಲಾಗುತ್ತದೆ. ಯಾವ ಬ್ಯಾಂಕ್ ಅನ್ನು ಕರೀತಾರೆ? RBI ಬ್ಯಾಂಕ್ ಅನ್ನು ಕರೀತಾರೆ. ಸರ್, ಹಾಗಾದ್ರೆ ಮೂಲತಃವಾಗಿ RBI ಬ್ಯಾಂಕ್ ಇದರ ಮೊದಲ ಕೇಂದ್ರ ಕಚೇರಿ ನಮ್ಮ ಭಾರತದಲ್ಲಿ ಎಲ್ಲಿತ್ತು? ನೋಡ್ರಿ, ಇಂಪಾರ್ಟೆಂಟ್. RBI ಬ್ಯಾಂಕಿನ ಮೊದಲ ಕೇಂದ್ರ ಕಚೇರಿ ನೆನಪಿರಬೇಕು. ಮೊದಲ ಕೇಂದ್ರ ಕಚೇರಿ, RBI ಬ್ಯಾಂಕಿನ ಮೊದಲ ಕೇಂದ್ರ ಕಚೇರಿ ಎಲ್ಲಿತ್ತಪ್ಪ ಅಂತ ಇಂಪಾರ್ಟೆಂಟ್. ಕೋಲ್ಕತ್ತಾ. ಯಾವ್ದು? ಭಾರತದ ಮೊದಲ ರಾಜಧಾನಿ ಯಾವುದು? ಒಂದನೇ ತರಗತಿಯಲ್ಲಿ ಹೇಳಿದ್ದೆ, ನೆನಪೈತೆ ನಿಮ್ಗೆ? ಸೊ ಯಾವುದು? ಕೋಲ್ಕತ್ತಾ ಭಾರತದ ಮೊಟ್ಟ ಮೊದಲ ರಾಜಧಾನಿ. ಇದನ್ನ 1911ರಲ್ಲಿ ಲಾರ್ಡ್ ಆರೆಂಜ್ ಸೆಕೆಂಡ್ ಅಮ್ಮನ ಕೋಲ್ಕತ್ತಾದಿಂದ ಏನ್ ಮಾಡಿದ? ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ. ಅರ್ಥ ಆಗ್ತಿಲ್ಲ? ದೆಹಲಿಗೆ ರಾಷ್ಟ್ರೀಯ ಸ್ಥಾನಮಾನವನ್ನು ಕೊಟ್ಟಿದ್ದು ಭಾರತೀಯ ಸಂವಿಧಾನದ 69ನೇ ತಿದ್ದುಪಡಿಯ ಪ್ರಕಾರ 1991-92ರಲ್ಲಿ. ಸೊ ಇದನ್ನೆಲ್ಲ ನೆನಪಿರ್ಬೇಕು, ಇಂಪಾರ್ಟೆಂಟ್. ಓಕೆನಾ? ಸೊ ಈ ಕೋಲ್ಕತ್ತಾದಲ್ಲಿ ಏನಿತ್ತಪ್ಪ ಅಂತಂದ್ರ ಯಾವ್ದೋ RBI ಬ್ಯಾಂಕಿನ ಏನಿತ್ತು? ಮೊದಲ ಕೇಂದ್ರ ಕಚೇರಿ ಇತ್ತು. ಈ RBI ಬ್ಯಾಂಕಿನ ಮೊದಲ ಕೇಂದ್ರ ಕಚೇರಿ ಕೋಲ್ಕತ್ತಾದಿಂದ ಎಲ್ಲಿಗಪ್ಪ ಅಂತಂದ್ರೆ ಇವತ್ತಿನ ಪ್ರೆಸೆಂಟ್ ಮುಂಬೈ. RBI ಬ್ಯಾಂಕಿನ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲೈತಿ? ಮುಂಬೈ. ಎಲ್ಲೈತಿ? ಮುಂಬೈ. ಈ ಮುಂಬೈಗೆ ಯಾವಾಗ ವರ್ಗಾವಣೆ ಆಯ್ತು ಅಂತ ಕೇಳಿದ್ರೆ 1937ರಲ್ಲಿ ವರ್ಗಾವಣೆ ಆಯಿತು. ಎಷ್ಟರಲ್ಲಿ ವರ್ಗಾವಣೆ ಆಯ್ತು? 1937ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಈ RBI ಬ್ಯಾಂಕಿನ ಕೇಂದ್ರ ಕಚೇರಿಯನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಅಂತ ಗೊತ್ತಿರ್ಬೇಕು ಸರ. ಸೊ ಬಹಳ ಇಂಪಾರ್ಟೆಂಟ್. ಕೋಲ್ಕತ್ತಾದಿಂದ ಎಲ್ಲಿ ವರ್ಗಾವಣೆ ಮಾಡಿದ್ರಪ್ಪ ಅಂತಂದ್ರೆ ಮುಂಬೈಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರ. ನೋಡ್ರಿ, ಇದೆ ನೋಡ್ರಿ RBI ಚಿಹ್ನೆ. ಎಕ್ಸಾಮ್ ಪ್ರಶ್ನೆ ಕೇಳೋಣ ನೋಡ್ರಿ, ಜೋಕ್ ಅಲ್ಲ. ಆ ಸಿಂಬಲ್ ನಾನು ಯಾಕೆ ಹಾಕಿದ್ದೀನಿ ಗೊತ್ತು ಸರ್? ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳೋಣ ನೋಡ್ರಿ, ಇಂಪಾರ್ಟೆಂಟ್. RBI ಏನಪ್ಪ ಅಂದ್ರೆ ಸಿಂಬಲ್. ಅರ್ಥ ಆಗ್ತಿದೆ? RBI ನ ಚಿಹ್ನೆ ಏನಂತ ಕೇಳ್ತಾನೆ ಪ್ರಶ್ನೆ. ನೋಡ್ರಿ, ಏನೈತಿ RBI ನ ಚಿಹ್ನೆ? ಇಂಪಾರ್ಟೆಂಟ್ ಏನು? ಹುಲಿ. ಹುಲಿ ಐತಿದ್ದು ಎಗ್ರಂದ್ರಿ, ಮತ್ತೆ ನೀವು ಹಳದಿ. ಅರ್ಥ ಆಗ್ತಿದ? ಏನಿವ? ಹುಲಿ. ಒಬ್ಬರು ಕರಡಿ, ಒಬ್ರು ಜಿಂಕೆ ತರ ಕಾಣಿಸ್ತಿರ್ತೈತಿ. ಅವೇನು ಮಕ್ಕಂಡಿರ್ತಾವಂತ ಜೀವನದಲ್ಲಿ ಉದ್ದಾರ ಆಗಂಗಿಲ್ಲ ಅವು. ಸೊ ಯಾವ್ದಪ್ಪ ಅಂದ್ರೆ ಹುಲಿ. ಅರ್ಥ ಆಗ್ತಿದ? ಬೆಂಗಾಲಿ ಟೈಗರ್, ಬಂಗಾಳ ಹುಲಿ ಏನಲ್ವಾ? RBI ಚಿಹ್ನೆ ಆಗಿದೆ. ಇದ್ರ ಮೇಲೆ ಏನೈತಿ ಇಂಪಾರ್ಟೆಂಟ್? ತಾಳೆಗರಿ. ತಾಳೆಗರಿ ಚಿಹ್ನೆ ಐತಿ. ಇದು ಏನೈತಪ್ಪ ಅಂದ್ರ RBI ನ ಸಂಕೇತವಾಗಿದೆ. ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಅರ್ಥ ಆಗ್ತಿದೆ? ಸೊ ನೆಕ್ಸ್ಟ್ ಒಂದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಹಾಗಾದ್ರೆ RBI. ಓಕೆನಾ? ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದ್ರ ಬಗ್ಗೆ ಏನ್ ಕೇಳ್ತಾರಪ್ಪ? ಬಹಳ ಚಂದ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡ್ರಿ, ಇಂಪಾರ್ಟೆಂಟ್. ಸೊ ಈ RBI ಬ್ಯಾಂಕಿನ ಬಗ್ಗೆ ಏನ್ ಕೇಳ್ತಾರೆ ಸರ್ ಪ್ರಶ್ನೆಗಳು ಅಂತ ಕೇಳಿದ್ರೆ, ಸೊ ಇದನ್ನು ಮೂಲತಃವಾಗಿ ಏನಂತ ಕರೀತಾರಪ್ಪ ಅಂದ್ರೆ ಇಂಪಾರ್ಟೆಂಟ್ ಒಂದು. ಓಕೆನಾ? ಏನ? ಬ್ಯಾಂಕರ್ಗಳ ಬ್ಯಾಂಕ್. ಏನಂತ ಕರಿತಾರಲ್ಲ? ಬ್ಯಾಂಕರ್ಗಳ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ. ಓಕೆನಾ? ಸೊ ಇಂಪಾರ್ಟೆಂಟ್. ಖಾಸಗಿ ಬ್ಯಾಂಕ್ಗಳ ಅಂತಿಮ ಒಡೆತನದ ರೂವಾರಿ ಅಂತ ಕರಿತಾನೆ. ಯಾಕಂದ್ರೆ ಲಾಸ್ಟ್ ಸಾಲ ಕೂಡ ಇವ್ರೆ, ಅದು ಅವಸಾನದ ಅಂಚಿನ ಸ್ಥಿತಿಗೆ ಇದ್ದಂದ್ರೆ. ಓಕೆನಾ? ಸೊ ಬ್ಯಾಂಕರ್ಗಳ ಬ್ಯಾಂಕ್ ಅಂತ ಕರೀತಾರ. ಬ್ಯಾಂಕ್ಗಳ ಎಲ್ಲಾ ಬ್ಯಾಂಕ್ಗಳ ಚಕ್ರವರ್ತಿ ಅಂತಲೂ ಕೂಡ ಕರೀತಾರೆ ಸರ್, ನೆನಪಿರಬೇಕು. ಹಾಗಾದ್ರೆ ಈ RBI ಬ್ಯಾಂಕಿನ ಓಕೆನಾ, ನಾನು ಆಲ್ರೆಡಿ ಹೇಳಿದೆ ಇದರ ಕೇಂದ್ರ ಕಚೇರಿ ಮೊದಲು ಎಲ್ಲಿತ್ತು ಸರ್? ಕೋಲ್ಕತ್ತಾದಲ್ಲಿ ಇತ್ತು ಸರ್. ಓಕೆನಾ? ಕೋಲ್ಕತ್ತಾದಿಂದ ಎಲ್ಲಿಗೆ? ಬಹಳ ಇಂಪಾರ್ಟೆಂಟ್. ಎಲ್ಲಿ ವರ್ಗಾವಣೆ ಮಾಡಿದ್ರು? ಕೋಲ್ಕತ್ತಾ ಟು ಇಂಪಾರ್ಟೆಂಟ್ ಎಲ್ಲಿಗೆ? ಮುಂಬೈಗೆ ವರ್ಗಾವಣೆ ಮಾಡಿದ್ರು. ಎಲ್ಲಿಗೆ? ಮುಂಬೈ. ಯಾವಾಗ ವರ್ಗಾವಣೆ ಮಾಡಿದ್ರು? 1937, 1937ರಲ್ಲಿ ವರ್ಗಾವಣೆ ಮಾಡಿದ್ರು. ಸರಿ, ಪ್ರಸ್ತುತ ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಿ? RBI ನ ಪ್ರಸ್ತುತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕೇಂದ್ರ ಕಚೇರಿ ಎಲ್ಲೈತಿ? ಮುಂಬೈ. ಎಲ್ಲೈತಿ? ಮುಂಬೈನಲ್ಲಿ ಏನೈತಪ್ಪ ಅಂದ್ರ RBI ನ ಪ್ರಸ್ತುತ ಕೇಂದ್ರ ಕಚೇರಿ ಐತಿ.
ಸರ್ ಹಾಗಾದ್ರೆ ಭಾರತದಲ್ಲಿ RBI ಜಾರಿಗೆ ಬರಬೇಕಾಗಿತ್ತಂದ್ರೆ RBI ಆಕ್ಟ್ ಯಾವಾಗ ಜಾರಿಗೆ ಬಂತು? ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ. RBI ಆಕ್ಟ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. RBI ಕಾಯ್ದೆ, ಓಕೆನಾ? RBI ಆಕ್ಟ್, ಓಕೆನಾ? ಇಂಪಾರ್ಟೆಂಟ್. RBI ಆಕ್ಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಓಕೆನಾ? ಸೊ ಇದು 1934ರಲ್ಲಿ ಏನಾಯ್ತಪ್ಪ ಅಂತಂದ್ರೆ RBI ಆಕ್ಟ್ ಅನ್ನೋದು ಏನಾಯ್ತಪ್ಪ ಅಂತಂದ್ರೆ ಜಾರಿಗೆ ಆಯ್ತು. ಸರ್ ಈ RBI ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವ ಸಮಿತಿಯನ್ನು ನೇಮಕಾತಿ ಮಾಡ್ಕೊಂಡಿದ್ವಿ? ಆಲ್ರೆಡಿ ಪ್ರಶ್ನೆ ಬಂದಿತ್ತು, ನೆನ್ಪಿಟ್ಕೊಳ್ಳಿ. RBI ಬ್ಯಾಂಕ್ ಯಾವ ಸಮಿತಿಯ ಶಿಫಾರಸ್ಸಿನ ಮುಖಾಂತರ ಸ್ಥಾಪನೆಯಾಗಿದೆ? ಸೊ ನೆನ್ಪಿರ್ಬೇಕು, ಇಂಪಾರ್ಟೆಂಟ್. ಇದು ಎಲ್ಟನ್ ಯಂಗ್ ಆಯೋಗ ಅಥವಾ ಎಲ್ಟನ್ ಯಂಗ್ ಆಯೋಗ. ಏನು? ಎಲ್ಟನ್ ಯಂಗ್ ಆಯೋಗ, ಎಲ್ಟನ್ ಯಂಗ್ ಆಯೋಗ. ಸೊ ನೆನ್ಪಿರ್ಲಿ ಸರ್, ಎಲ್ಟನ್ ಯಂಗ್ ಆಯೋಗದ ಶಿಫಾರಸ್ಸಿನ ಮುಖಾಂತರ ಸ್ಥಾಪನೆ ಆಗಿರೋದು ಇದು, ಹೌದಾ? ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಗೊತ್ತಿರಬೇಕು. ಸರ್ ಹಾಗಾದ್ರೆ ಯಾವಾಗ ಸ್ಥಾಪನೆ ಆಯ್ತಿದ್ದು? RBI ಬ್ಯಾಂಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. RBI ಬ್ಯಾಂಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಗಿದ್ದು? 1935 ಏಪ್ರಿಲ್ 1ನೇ ತಾರೀಕಿಗೆ ಸ್ಥಾಪನೆ ಆಗ್ಯದ. ನೋಡಿ, ಎಕ್ಸಾಮ್ ಎಷ್ಟು ಸಲ ಪ್ರಶ್ನೆ ಕೇಳಿದ್ರಿ ಸರ್, ಬಹಳ ಸರಳ ಅನಿಸ್ತೈತ್ರಿ ಸರ್. ಇಂಪಾರ್ಟೆಂಟ್, ಕೆಲವರು ಓದಿದ್ರೆ ಸರಳನೆ ಇಲ್ಲ ಅಂತಾರಲ್ಲ, ಬಟ್ ಕೆಲವೊಂದು ಗೊತ್ತಿಲ್ಲ ಅಂತ ವಿಷಯಗಳು ಕೂಡ ಹೇಳ್ತೀನಿ, ತಿಳ್ಕೊರಿ, ಓಕೆನಾ? ಸೊ ಪಾಪ ಇಂಪಾರ್ಟೆಂಟ್ ಗೊತ್ತಿರಲಿ. 1935 ಏಪ್ರಿಲ್ 1ನೇ ತಾರೀಕಿಗೆ ಯಾವ ಬ್ಯಾಂಕ್ ಸ್ಥಾಪನೆ ಆಗೈತಿ? RBI ಏನಪ್ಪ ಅಂದ್ರೆ ಸ್ಥಾಪನೆ ಆಗೈತಿ. ಸರ್ ಹಾಗಾದ್ರೆ ಈ ಬ್ಯಾಂಕ್ ಅನ್ನ ಯಾವ ವರ್ಷದಲ್ಲಿ ರಾಷ್ಟ್ರೀಕರಣ ಮಾಡಿದ್ರು? ಎಕ್ಸಾಮ್ ಇದು ಕೇಳ್ತಾನ ಪ್ರಶ್ನೆ, ಓಕೆನಾ? ಇದನ್ನ ಯಾವ ವರ್ಷದಲ್ಲಿ ಏನಪ್ಪ ಅಂದ್ರೆ ನ್ಯಾಷನಲೈಸ್ಡ್, ಓಕೆನಾ, ರಾಷ್ಟ್ರೀಕರಣ ಮಾಡಿದ್ರು ಅಂತ ಕೇಳ್ತಾರೆ. 1949 ಜನವರಿ 1ನೇ ತಾರೀಕಿಗೆ. ನೆನ್ಪಿಟ್ಕೊಂಡು ಇಂಪಾರ್ಟೆಂಟ್. 1935 ಏಪ್ರಿಲ್ 1ಕ್ಕೆ ಸ್ಥಾಪನೆ, 1949 ಜನವರಿ 1ಕ್ಕೆ ಏನಾಯ್ತಪ್ಪ ಅಂದ್ರೆ ಇದು ರಾಷ್ಟ್ರೀಕರಣ ಆಯ್ತು. ಏನಾಯ್ತು? ರಾಷ್ಟ್ರೀಕರಣ ಆಯ್ತು ಎಂಬ ವಿಷಯ ನಿಮಗೆಲ್ಲರಿಗೂ ಏನಾಗಿರ್ಬೇಕಪ್ಪ ಅಂದ್ರೆ ಇಂಪಾರ್ಟೆಂಟ್ ಗೊತ್ತಿರಬೇಕು. ಪ್ರಶ್ನೆ ಕೇಳ್ತಾನೆ ಸರ್, ಇದು ಆದ್ಮೇಲೆ ಮತ್ತೇನ್ ಪ್ರಶ್ನೆ ಕೇಳ್ತಾನೆ? ಕರೆಕ್ಟ್ ಆಗಿ ನೋಡ್ರಿ, ಇಂಪಾರ್ಟೆಂಟ್, ಓಕೆನಾ? ಸೊ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಇಂಪಾರ್ಟೆಂಟ್ ಯಾವುದೇ ಒಂದು ಮುಖಬೆಲೆ ನೋಟ್ ತಗೋರಿನ. ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ 100 ರೂಪಾಯಿ ನೋಟ್ ತಗೋರಿ ಸರ್. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 50 ರೂಪಾಯಿ ನೋಟ್ ತಗೋರಿ. ಅದಾದ್ಮೇಲೆ ಏನಪ್ಪಾ ಅಂತಂದ್ರ 500 ರೂಪಾಯಿ ನೋಟ್ ತಗೋರಿ, ಹೌದಾ? ಸೊ ಇವಾಗ 2000 ರೂಪಾಯಿ ನೋಟ್ ಇಲ್ಲ. ಸೊ ನಿಮ್ಗೆ ಗೊತ್ತಿರಬೇಕು ಇಂಪಾರ್ಟೆಂಟ್. ಪ್ರಶ್ನೆ ಏನ್ ಕೇಳ್ತಾನ ನೋಡಿ, ಎಕ್ಸಾಮ್ ಪ್ರಶ್ನೆ ಕೇಳ್ತಾನ, ಜೋಕ್ ಅಲ್ಲ. ನಾನು ಯಾಕೆ ಇಷ್ಟು ಹೇಳಕತ್ತೀನಿ ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಈ ಎಲ್ಲಾ ನೋಟುಗಳ ಮೇಲೆ ಈ ಎಲ್ಲಾ ನೋಟುಗಳ ಮೇಲೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಏನ್ ಪ್ರಶ್ನೆ ಕೇಳ್ತಾನಪ್ಪ ಅಂತಂದ್ರೆ, ಸೊ ಈ ಎಲ್ಲಾ ನೋಟುಗಳ ಮೇಲೆ ಏನ್ ಮಾಡಲಾಗಿರ್ತದ? ನಾವು ಕನ್ನಡದಲ್ಲಿ ಏನ್ ಮಾಡಿರ್ತೀವಿ? 500 ರೂಪಾಯಿ ನೋಟ್ ಇತ್ತಂದ್ರ 500 ರೂಪಾಯಿಗಳು ಅಂತ ಬರೆದಿರ್ತೀವಿ, ಅರ್ಥ ಆಗ್ತಿದ್ರ? ಸೊ ಅದ್ರಂಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇತ್ತಪ್ಪ ಅಂದ್ರೆ 500 rupees ಅಂತ ಇರ್ತದ. ಇದ್ರಂಗೆ ಆ ನೋಟಿನ ಮೇಲೆ ಎಷ್ಟು ಭಾಷೆಗಳಿಂದ ಬರೆಯಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳೋಣ. ನೋಡಿ ಹೆಂಗ್ ಕೇಳ್ತಾರ ಪ್ರಶ್ನೆಗಳು. 500 ರೂಪಾಯಿ ನೋಟಿನ ಮೇಲೆ, ಯಾವ ನೋಟಿನ ಮೇಲೆ? 500 ರೂಪಾಯಿ ನೋಟಿನ ಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಷ್ಟು ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರ 17 ಭಾಷೆಗಳು. ನೆನ್ಪಿಟ್ಕೊರಿ, ಎಷ್ಟು ಭಾಷೆಗಳು? 17 ಭಾಷೆಗಳಿಂದ ಬರೆಯಲ್ಪಟ್ಟಿದೆ. ಸರ್ ಹಾಗಾದ್ರೆ ಈ 17 ಭಾಷೆಗಳಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ ಎಕ್ಸಾಮ್ಗೆ, ಕನ್ನಡ ಎಷ್ಟನೇ ಭಾಷೆಯಲ್ಲಿ ಐತಿ? ಕನ್ನಡ ಎಷ್ಟನೇ ಸಾಲಿನಲ್ಲಿ ಐತಿ? ಎಷ್ಟನೇ ಸ್ಥಾನದಲ್ಲಿ ಐತಿ ಅಂತ ಕೇಳ್ತಾರ. ಕನ್ನಡ 4ನೇ ಸಾಲಿನಲ್ಲಿದೆ. ಎಷ್ಟನೇ ಸ್ಥಾನ? 4ನೇ ಸಾಲಿನಲ್ಲಿ ಯಾವ್ದೈತಪ್ಪ ಅಂದ್ರೆ ಇಂಪಾರ್ಟೆಂಟ್ ಕನ್ನಡ ಎಂಬ ವಿಷಯ ಐತಿ ಎಂಬ ವಿಷಯ ಏನಾಗಿರ್ಬೇಕಪ್ಪ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು. ಸರ್ ಹಾಗಾದ್ರೆ ಪ್ರಶ್ನೆ ಕೇಳ್ತಾರ, ನೆನ್ಪಿಡ್ಬೇಕು ಇಂಪಾರ್ಟೆಂಟ್. 1 ರೂಪಾಯಿ ನೋಟಿನ ಮೇಲೆ, ಯಾವ ನೋಟಿನ ಮೇಲೆ? 1 ರೂಪಾಯಿ. ಹಿಂದೆ ಇವಾಗ ಕರೆನ್ಸಿ ಕಾಯಿನ್ ಇದೆ ಸರ್, ಹಿಂದೆ ನೋಟ್ ಇತ್ತು, ಓಕೆನಾ? ಈ 1 ರೂಪಾಯಿ ನೋಟಿನ ಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾರು ಸಹಿ ಇರ್ತಾರ, ಓಕೆನಾ? ಸೊ ದ ನೆಕ್ಸ್ಟ್ ಒನ್ 1 ರೂಪಾಯಿ, ಓಕೆನಾ? ಈ 1 ರೂಪಾಯಿ ನೋಟ್ ಅನ್ನು ಹೊರತುಪಡಿಸಿ ಏನ್ ಮಾಡ್ತಿ? ಹೊರತುಪಡಿಸಿ. ಸೊ ಬಹಳ ಇಂಪಾರ್ಟೆಂಟ್, ಈ 1 ರೂಪಾಯಿ ನೋಟ್ ಅನ್ನು ಹೊರತುಪಡಿಸಿ, ಓಕೆನಾ? ಸೊ ಉಳಿದ ಎಲ್ಲ ನಾಣ್ಯಗಳ ಮೇಲೆ. ಸೊ ನಿಮ್ಗೆ ಗೊತ್ತಿರ್ಬೇಕ್ರಿ ಸರ್, ಬಹಳ ಇಂಪಾರ್ಟೆಂಟ್. ಹಿಂದೆ 1 ರೂಪಾಯಿ ಅಂತ ಏನಪ್ಪ ಒಂದು ನೋಟ್ ಇತ್ತು, ಗೊತ್ತಲ್ಲ ಸರ್? ಆ ನೋಟಿನ ಮೇಲೆ ಯಾರು ಸಹಿ ಇರ್ತಂತ ಏನ್ ಮಾಡ್ತಾರ? ಪ್ರಶ್ನೆ ಕೇಳ್ತಾರ. ಇವು ಅವಸರು ಏನ್ ಮಾಡ್ಬಿಡ್ತಾವಪ್ಪ ಅಂದ್ರೆ RBI ಗವರ್ನರ್ ಸಹಿ ಇರ್ತಂತ ಬರ್ಬಿಡ್ತಾರ, ಓಕೆನಾ? ಸೊ ಯಾವ್ದ್ರ ಮೇಲೆ ಯಾವ್ದು ಸಿಗ್ನೇಚರ್ ಇರ್ತಾವ ಅದನ್ನ ಗೊತ್ತಿರ್ಬೇಕು ಸರ್, ನೆನ್ಪಿಟ್ಕೊರಿ. ಈ 1 ರೂಪಾಯಿ ನೋಟಿನ ಮೇಲೆ ಯಾವಾಗ್ಲೂ ಯಾರ ಸಿಗ್ನೇಚರ್ ಇರ್ತಪ್ಪ ಅಂತಂದ್ರೆ ನೋಡ್ರಿ, ಕೇಂದ್ರದ ಯಾವ್ದು
ಕೇಂದ್ರದ ಇಂಪಾರ್ಟೆಂಟ್ ಹಣಕಾಸು ಕಾರ್ಯದರ್ಶಿ. ಓಕೆನಾ, ಕೇಂದ್ರದ ಹಣಕಾಸು ಕಾರ್ಯದರ್ಶಿ ಸಹಿ. ಓಕೆನಾ, ಬಹಳ ಇಂಪಾರ್ಟೆಂಟ್. ಕೇಂದ್ರದ ಹಣಕಾಸು ಕಾರ್ಯದರ್ಶಿಯ ಸಹಿ ಯಾವುದಾಗಿರ್ತದ? ಸೆಂಟ್ರಲ್ ಫೈನಾನ್ಸಿಯಲ್ ಸೆಕ್ರೆಟರಿ. ಯಾವ್ದ್ರ ಮೇಲೆ ಇರ್ತದ? ₹1 ನೋಟಿನ ಮೇಲೆ. ನೆನ್ಪಿಟ್ಕೊರಿ, ₹1 ನೋಟಿನ ಮೇಲೆ ಮಾತ್ರ ಇವರು ಸಹಿ ಇರ್ತದ. ಇನ್ನು ₹1 ನೋಟನ್ನು ಹೊರತುಪಡಿಸಿ ಈಗ ಇನ್ನೆಲ್ಲಾನು ₹10 ನೋಟು, ₹20 ನೋಟು, ಓಕೆನಾ, ₹500 ನೋಟು, ₹200 ನೋಟು, ಈ ಎಲ್ಲಾ ನೋಟುಗಳ ಮೇಲೆ ಯಾರ ಸಹಿ ಇರ್ತದ ಅಂತ ಏನಾದ್ರು ಪ್ರಶ್ನೆ ಏನಪ್ಪಾ ಅಂದ್ರೆ ಯಾರ್ದಂತದ? RBI. ಪ್ರಸ್ತುತ ಯಾರ RBI ಗವರ್ನರ್ ಇರ್ತಾರ ಅವ್ರದ್ದು ಏನಿರ್ತದಪ್ಪ ಅಂತಂದ್ರೆ ಸಹಿಯನ್ನು ಒಳಗೊಂಡಿರುತ್ತದೆ. ನೋಡಿ ಎಷ್ಟು ಅದ್ಭುತ ಇದೆ. ಸೊ ಇವೆಲ್ಲವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ತೆಗಿತಾ ಹೋಗ್ತಾನೆ. ನೀವು ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸರಿಯಾಗಿ ಏನಪ್ಪಾ ಅಂತಂದ್ರೆ ಗಮನಿಸ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಸರಿ, ಇದಾದ್ಮೇಲೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನ ತೆಗಿತಾನೆ. ಓಕೆನಾ, ಸೊ ಏನ್ ಪ್ರಶ್ನೆಗಳನ್ನ ತೆಗಿತಾ ಹೋಗ್ತಾರಪ್ಪ, ಬಹಳ ಇಂಪಾರ್ಟೆಂಟ್ ಐತ್ರಿ. ಓಕೆನಾ, ಸೊ ಏನ್ ಪ್ರಶ್ನೆಗಳನ್ನ ತೆಗಿತಾರೆ? ಇದೆಲ್ಲ ಆದ್ಮೇಲೆ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಿ ನಮ್ಮ ಭಾರತದಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಓಕೆನಾ, ಸೊ ಈ RBI ಬ್ಯಾಂಕ್ ಏನ್ ಸ್ಥಾಪನೆ ಆಯ್ತಲ್ಲ, ಸ್ಥಾಪನೆ ಆದಾಗ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ RBI ನ ಮೊಟ್ಟ ಮೊದಲ ಗವರ್ನರ್ ಯಾರು ಅಂತ ಪ್ರಶ್ನೆ ಕೇಳ್ತಾನ. ನೋಡಿ ಬಹಳ ಇಂಪಾರ್ಟೆಂಟ್. ಇವಾಗ ಪ್ರೆಸೆಂಟ್ ಅಷ್ಟೇ ಏನ್ ಕೊಡೋದಲ್ರಿ ಸರ, ಕಾಂಪಿಟೇಷನ್ ಐತಿ, ಎಲ್ಲವೂ ಗೊತ್ತಿರ್ಬೇಕು. ಓಕೆನಾ, ಸೊ ಆ ಭಾರತದಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ಮತ್ತೆ ಕೋಲ್ಕತ್ತಾ ಭಾರತದ ಐತಿಲ್ರಿ, ಮುಂಬೈ ಭಾರತದ ಐತಿಲ್ಲ, ಅದಕ್ಕೆ ಭಾರತ ಅಂತ ಬರ್ದಿದ್ರಿ ನಾನು. ಭಾರತದಲ್ಲಿ ಸ್ಥಾಪನೆ ಆದಾಗ RBI ನ ಮೊಟ್ಟ ಮೊದಲ ಗವರ್ನರ್ ಅಂದ್ರೆ ಬ್ರಿಟಿಷ್ ಕಾಲದ ಅವಧಿಯಲ್ಲಿ ಮೊಟ್ಟ ಮೊದಲ ಗವರ್ನರ್ ಯಾರಾಗಿದ್ರು, ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಇದಕ್ಕ ಭಾರತೀಯ ಗವರ್ನರ್ ಯಾರಾಗಿದ್ರು. ಓಕೆನಾ, ಭಾರತೀಯ ಗವರ್ನರ್. ನೋಡಿ ಹೆಂಗ್ ಬೇಕಾದ್ರೂ ಪ್ರಶ್ನೆ ಬರ್ಬೋದ್ರಿ ಸರ್ ನಾಳೆ. ಓಕೆನಾ, ಸೊ RBI ನ ಗವರ್ನರ್ ಆಗಿರುವಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು? RBI ನ ಗವರ್ನರ್ ಆಗಿರುವಂತ ಮೊದಲ ಭಾರತೀಯ ವ್ಯಕ್ತಿ ಯಾರು? ಇನ್ನು ಪ್ರೆಸೆಂಟ್ ಯಾರದರ? ಪ್ರಸ್ತುತ, ಬಹಳ ಇಂಪಾರ್ಟೆಂಟ್ ಏನ ಪ್ರಸ್ತುತ RBI ನ ಗವರ್ನರ್. ಪ್ರಸ್ತುತ RBI ನ ಗವರ್ನರ್ ಯಾರು ಅದರ? ಇವು ಎಲ್ಲವೂ ಏನಾಗಿರ್ಬೇಕಪ್ಪ ಅಂದ್ರೆ ನಿಮಗೆ ಗೊತ್ತಿರ್ಬೇಕಾಗ್ತತಿ ಸರ. ಏನಾಗಬೇಕಾಗ್ತತಿ? ಗೊತ್ತಿರ್ಬೇಕಾಗ್ತತಿ ಸರ್. ಹಾಗಾದ್ರೆ RBI ಸ್ಥಾಪನೆ ಆದಂತ ಸಮಯದಲ್ಲಿ ಸೊ ಭಾರತದಲ್ಲಿ RBI ಸ್ಥಾಪನೆ ಆದಾಗ ಅದರ ಮೊಟ್ಟ ಮೊದಲ ಇಂಪಾರ್ಟೆಂಟ್ ಗವರ್ನರ್ ಯಾರಿದ್ರು ಅಂತ ಕೇಳ್ತಾರೆ. ಯಾರಿದ್ರು ಅಂತ ಗೊತ್ತಿರಬೇಕು. ಓಸ್ಬರ್ನ್ ಸ್ಮಿತ್ ಅಂತ ಇದ್ದ. ಯಾರಿದ್ರು? ಓಸ್ಬರ್ನ್ ನೆನ್ಪಿಡ್ಬೇಕು ನೀವು. ಸೊ ಬಹಳ ಇಂಪಾರ್ಟೆಂಟ್. ಯಾರಿದ್ರು? ಓಸ್ಬರ್ನ್ ಸ್ಮಿತ್ ಅಂತ ಏನಿದ್ದ RBI ನ ಗವರ್ನರ್ ಆಗಿ ಏನಾಗ್ತದೆ ಇಂಪಾರ್ಟೆಂಟ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಯಾವಾಗ ಸರ ಇದು? 1935 ಏಪ್ರಿಲ್ 1 ಸ್ಥಾಪನೆ ಆಯ್ತಲ್ಲ, ಆ ಸಮಯದಲ್ಲಿ ಯಾರಿದ್ರು? ಓಸ್ಬರ್ನ್ ಸ್ಮಿತ್. ಇದರ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಭಾರತದ ಮೊದಲ ವ್ಯಕ್ತಿ ಯಾರಂತ ಕೇಳ್ತಾರ. ಅವ್ನು ಯಾರಪ್ಪ ಅಂದ್ರ CD ದೇಶಮುಖ್. ಯಾರ? CD ದೇಶಮುಖ್. ಇವನೇನ RBI ನ ಗವರ್ನರ್ ಆಗಿರುವಂತಹ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲ ಏನಪ್ಪಾ ಅಂತಂದ್ರೆ ಗವರ್ನರ್, ಭಾರತೀಯ ಗವರ್ನರ್. ಸರ್ ಇವಾಗ ಪ್ರೆಸೆಂಟ್ ಯಾರಲ್ಲಿ RBI ನ ಗವರ್ನರ್ ಆಗಿ ಏನಪ್ಪಾ ಅಂತಂದ್ರೆ 3ನೇ ಅವಧಿಗೆ ಆಯ್ಕೆ ಆಗಿರುವಂತವ್ರು ಯಾರಪ್ಪ ಅಂದ್ರ ಡಾಕ್ಟರ್ ಶಕ್ತಿಕಾಂತ್ ದಾಸ್. ಯಾರದ್ರ? ಡಾಕ್ಟರ್ ಶಕ್ತಿಕಾಂತ್. ಓಕೆನಾ, ಯಾರ? ಶಕ್ತಿಕಾಂತ್ ದಾಸ್. ಓಕೆನಾ, ಶಕ್ತಿಕಾಂತ ದಾಸ್. ಓಕೆನಾ, ಅತ್ಯಂತ ಪ್ರಭಾವಿ ಅರ್ಥಶಾಸ್ತ್ರಜ್ಞನಾಗಿರ್ತಕ್ಕಂಥ ಡಾಕ್ಟರ್ ಶಕ್ತಿಕಾಂತ್ ದಾಸ್ A+ ದರ್ಜೆ ಏನಪ್ಪಾ ಅಂದ್ರೆ ಗವರ್ನರ್ ಆಗಿ ಏನಾಗಿರಪ್ಪ ಅಂದ್ರ ಆಯ್ಕೆ ಆಗ್ಯಾರ. ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ವಿಷಯಗಳೇನಾಗಿರ್ಬೇಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಾಗ್ತತ್ರಿ. ಅರ್ಥ ಇದನ್ನ ಏನಾಗ್ಬೇಕಾಗತ್ತಿ? ಗೊತ್ತಿರ್ಬೇಕಾಗತ್ತಿ ಸರ್. ಇದಾದ್ಮೇಲೆ ಇನ್ನು 2 ವಿಷಯಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಸಾಕು ಸರ್ ನೀವು. ಸೊ ಬಹಳ ಇಂಪಾರ್ಟೆಂಟ್ ಏನ್ರಿ ಸರ? ನಮ್ಮ ಭಾರತದಲ್ಲಿ ನೋಡ್ರಿ ಕರೆಕ್ಟ್ ಆಗಿ ತಿಳ್ಕೊಬೇಕು, ಬಹಳ ಇಂಪಾರ್ಟೆಂಟ್ ಐತಿದು. ಓಕೆನಾ, ಸೊ ನಮ್ಮ ಭಾರತದಲ್ಲಿ ಪ್ರಶ್ನೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ನೋಟು ಮುದ್ರಣ ಕೇಂದ್ರಗಳು. ಯಾವ ಮುದ್ರಣ ಕೇಂದ್ರಗಳು? ನೋಟು ಮುದ್ರಣ. ಓಕೆನಾ, ಸೊ ನೋಟು ಮುದ್ರಣ ಕೇಂದ್ರಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಐತಿ ನೋಡ್ರಿ. ನೋಟು ಮುದ್ರಣ ಕೇಂದ್ರಗಳು ಎಲ್ಲ ಕನ್ಫ್ಯೂಸ್ ಆಗಿ ಏನಾಗ್ತಾವಪ್ಪ ಅಂತಂದ್ರೆ ಎಕ್ಸಾಮ್ ನಲ್ಲಿ ಏನಾಗ್ತಾವ? ಕನ್ಫ್ಯೂಸ್ ಆಗ್ತಾವ. ನೋಡಿ ಭಾರತದಲ್ಲಿ ನೋಟು ಮುದ್ರಣ ಕೇಂದ್ರಗಳೇ ಬ್ಯಾರೆ ಅದಾವ. ಅರ್ಥ ಆಗ್ತಿದನ? ನಾಣ್ಯ ಮುದ್ರಣ ಕೇಂದ್ರಗಳೇ ಬ್ಯಾರೆ ಅದಾವ. ಅರ್ಥ ಆಗ್ತಿದನಲ್ಲ? ಸ್ವಲ್ಪ ಕೆಲವ್ರಿಗೆ ಗೊತ್ತಾಗ್ಬೇಕು ಇಂಪಾರ್ಟೆಂಟ್. ನೋಟ್ ಅಂತ ಯಾವ್ದು ಕರೀತಾರ, ನಾಣ್ಯ ಅಂತ ಯಾವ್ದು ಕರೀತಾರ. ಇದು ನೋಟ್ ಸರ, ಇದು ನಾಣ್ಯ ಸರ. ಸರ್ ಇದೇನ್ರಿ ಬಹಳ ಸರಳ ಐತಲ್ಲ, ಇಂತ ಹೇಳ್ತಿರಲ್ಲ. ಸೊ ಕೆಲವ್ರಿಗೆ ಏನಪ್ಪ ಅಂದ್ರೆ ಇಂತ ಕೂಡ ಗೊತ್ತಿರಲ್ರಿ ಸರ. ಅರ್ಥ ಆಗ್ತಿದನಲ್ಲ? ಸೊ ಬಹಳ ಇಂಪಾರ್ಟೆಂಟ್ ಗೊತ್ತಿರ್ಲಿ. ನೋಟು ಮುದ್ರಣ ಕೇಂದ್ರಗಳು. ಯಾವ ಮುದ್ರಣ ಕೇಂದ್ರಗಳು? ನೋಟು ಮುದ್ರಣ ಕೇಂದ್ರಗಳು ನಮ್ಮ ಭಾರತದಲ್ಲಿ ಎಷ್ಟರವಪ್ಪ? ಓಕೆನಾ, ಸೊ ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಾಣ್ಯ ಮುದ್ರಣ ಕೇಂದ್ರಗಳು. ನೋಡಿ ನಾಣ್ಯ ಮುದ್ರಣ ಕೇಂದ್ರಗಳು. ನೋಟು ಮುದ್ರಣ ಕೇಂದ್ರಗಳು ಬೇರೆ, ನಾಣ್ಯ ಮುದ್ರಣ ಕೇಂದ್ರಗಳು ಏನದಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಬೇರೆ ಇದಾವ. ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಎಪಿಗ್ರಫಿ ಅಂತ ಕರೀತಾರೆ.
ಅರ್ಥ ಆಗ್ತಿದ್ರಲ್ರಿ? ಏನ ನಾಣ್ಯಗಳ ಬಗ್ಗೆ, ನ್ಯೂಮಸ್ಮ್ಯಾಟಿಕ್ಸ್ ಶಾಸನಗಳ ಬಗ್ಗೆ, ಎಪಿಗ್ರಫಿ ಅಂತ ಕರೀತಾರೆ ಸರ, ಗೊತ್ತಿರ್ಬೇಕು, ಬಹಳ ಇಂಪಾರ್ಟೆಂಟ್. ಓಕೆನಾ? ಸೊ ನೋಡಿ, ನೋಟು ಮುದ್ರಣ ಕೇಂದ್ರಗಳು ಎಷ್ಟರವ ಸರ ನಮ್ಮ ಭಾರತದ? 4 ಅದಾವ. ಕನ್ಫ್ಯೂಸ್ ಆಗ್ಬೇಡ್ರಿ. ನಾಣ್ಯ ಮುದ್ರಣ ಕೇಂದ್ರಗಳು ಎಷ್ಟರವ? ಇವನು 4 ಅದಾವ ಸರ. ಇದನ್ನ ಹೋಗಿ ಅದಕ್ಕೆ ಜೋಡಿಸೋದು, ಅದನ್ನ ಹೋಗಿ ಇದಕ್ಕೆ ಜೋಡಿಸೋದು. ಅರ್ಥ ಆಗ್ತಿದನಲ್ಲ? ಹಿಂಗಾಡು ಜೀವನ ಸತ್ತು ಹೋಗ್ಬಿಡ್ತೀರಿ ನೀವು. ಅರ್ಥಕ್ಕಿನ ಕರೆಕ್ಟ್ ಆಗಿ ತಿಳ್ಕೊಬೇಕು. ಇಂಪಾರ್ಟೆಂಟ್ ಸರ್. ಬಹಳ ಸರಳ ಅರ್ಥ ಮಾಡಿಸ್ತೀನಿ, ಬಹಳ ಸರಳ ಅರ್ಥ ಮಾಡ್ತಾರೆ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸರ್, ನಮಗೆ ಈ ಕೇಂದ್ರಗಳಿಗೂ ಏನಾಗ್ತಪ್ಪ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಅನಿಸ್ತದೆ ಸರ್. ಇದ್ರಲ್ಲಿರುವಂತ ತಗೊಂಡೋಗಿ ಇದಕ್ಕೆ ಜಾಯಿಂಟ್ ಮಾಡ್ತೀವಿ, ಇದ್ರಲ್ಲಿ ತಗೊಂಡೋಗಿ ಇದಕ್ಕೆ ಜಾಯಿಂಟ್ ಮಾಡ್ತೀವಿ ಸರ್. ಕನ್ಫ್ಯೂಸ್ ಆಗ್ತಾವಲ್ಲ, ಬಹಳ ಸರಳವಾಗಿ ಅರ್ಥ ಮಾಡ್ಸೋಣ ಸರ್. ಅರ್ಥ ಆಗ್ತದೆ? ಇದಕ್ಕೊಂದು ಕೋಡ್ ಮಾಡಿ ಸರ್, ಸೂತ್ರ ಮಾಡಿವಿ. ಈ ಸರಳವಾಗಿರುವಂತ ಸೂತ್ರವನ್ನು ಸ್ವಲ್ಪ ನೆನಪಿಟ್ಟು ಬಿಟ್ರೆ ಸಾಕು ಸರ. ನೀವು ಆರಾಮಾಗಿ ಇಂಪಾರ್ಟೆಂಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಆನ್ಸರ್ ಮಾಡ್ಬೋದು. ಏನ? ನಾಮೈ ದೇಶ. ಯಾವ ದೇಶ? ನಾಮೈ ದೇಶ. ನಾಮೈ ದೇಶ. ನಾಮೈ ದೇಶ. ಇದು ಏನ? ನೋಟು ಮುದ್ರಣ ಕೇಂದ್ರಗಳು. ಯಾವ ಮುದ್ರಣ ಕೇಂದ್ರಗಳು? ನೋಟು ಮುದ್ರಣ ಕೇಂದ್ರಗಳು. 500 ರೂಪಾಯಿ, 20 ರೂಪಾಯಿ, 10 ರೂಪಾಯಿ. ಇದು ಗೊತ್ತಲ್ರಿ ಸರ್ ನಿಮ್ಗೆ? ಈ ಮುದ್ರಣ ಕೇಂದ್ರಗಳು ಚಿಗವ ಕರೆಕ್ಟ್ ಕೇಳಿಲ್ಲ. ಏನಪ್ಪಾ ಅಂತಂದ್ರೆ ಏನುವ ನೋಟು ಮುದ್ರಣ ಕೇಂದ್ರಗಳು. ಇದಕ್ಕಿರುವಂತ ಸರಳವಾಗಿರುವಂತ ಸೂತ್ರ, ಈ 4 ಅಕ್ಷರಗಳನ್ನ ನೆನ್ಪಿಟ್ಟಿದ್ದೆ ಯಾವ್ದಪ್ಪ ಅಂದ್ರೆ 4 ರಾಜ್ಯಗಳ ಹೆಸರನ್ನು ನೆನ್ಪಿಡ್ಬೋದು ನೀವು. ಓಕೆನಾ? ಸೊ ಇದರ ಸೂತ್ರ ನಾಮೈ ದೇಶ ಅಂತ ಐತಲ್ರಿ ಸರ. ಹಾಗಾದ್ರೆ ಇಲ್ಲಿ ಎಲ್ಲರ ಗಮನ ಕೊಟ್ಟು ಕೇಳ್ರಿ ಸರ್. ಓಕೆನಾ? ಸರ್, ನಾಮೈ ದೇಶ ಭಾರತದಲ್ಲಿರುವಂತಹ 4 ನೋಟು ಮುದ್ರಣ ಕೇಂದ್ರಗಳು. ನೋಟು. ಓಕೆನಾ? ಸೊ ಒಂದನೇ ಯಾವ್ದೈತಪ್ಪ ಅಂದ್ರೆ ನಾ. ಓಕೆನಾ? ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರದ. ಯಾವ ರಾಷ್ಟ್ರ? ಮಹಾರಾಷ್ಟ್ರದ ನಾಸಿಕ್. ಓಕೆನಾ? ಮಹಾರಾಷ್ಟ್ರದ ನಾಸಿಕ್. ಇಲ್ಲಿ ನೋಡಿ, ನಾ ಮಹಾರಾಷ್ಟ್ರದ ನಾಸಿಕ್. ಎರಡನೇದ ಮ. ಓಕೆನಾ? ಎರಡನೇದ ಇಂಪಾರ್ಟೆಂಟ್ ಮಾ. ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ. ಯಾವ ರಾಜ್ಯದ? ಕರ್ನಾಟಕ ರಾಜ್ಯದ. ಇಂಪಾರ್ಟೆಂಟ್. ಓಕೆನಾ? ಸೊ ಮಹಾರಾಷ್ಟ್ರ ರಾಜ್ಯದ್ದು. ಸೊ ದ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ನಮ್ದು ಯಾವ್ದು? ಕರ್ನಾಟಕ. ಹೌದು ಇಲ್ಲ? ಸೊ ಕರ್ನಾಟಕ ರಾಜ್ಯದ ಯಾವ್ದಪ್ಪ ಅಂದ್ರೆ ಮೈ ಐತಿ ಇಲ್ಲಿ. ಯಾವ್ದು? ಮೈಸೂರು. ನೆನ್ಪಿಡ್ಬೇಕು. ಯಾವ್ದು? ನಾಮೈ. ಓಕೆನಾ? ಸೊ ಬಹಳ ಇಂಪಾರ್ಟೆಂಟ್. ನಾಮೈ ದೇಶ ಕರ್ನಾಟಕದಲ್ಲಿ ಯಾವ್ದಪ್ಪ ಅಂದ್ರೆ ಮೈಸೂರು. ಕರ್ನಾಟಕದಲ್ಲಿ ಯಾವ್ದು ಇಂಪಾರ್ಟೆಂಟ್? ಮೈಸೂರು. ನೆನ್ಪಿಡ್ಬರಿ. ನಾ ಎಂದರೆ ಓಕೆನಾ ಮಹಾರಾಷ್ಟ್ರದ ಯಾವ್ದು ಪ್ಲೇಸ್ ಇಂಪಾರ್ಟೆಂಟ್? ನಾಸಿಕ್. ಒಂದರ್ಥ ಆಯ್ತಾ? ಎರಡನೇದು ಯಾವ್ದಪ್ಪ ಅಂದ್ರೆ ಕರ್ನಾಟಕದಿಂದ ಮೈ. ಮೈ ಅಂದ್ರೆ ಯಾವ್ದು? ಸಾಂಸ್ಕೃತಿಕ ರಾಜಧಾನಿ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವ್ದು? ಮೈಸೂರು. ಹೌದಲ್ಲ? ಸೊ ಬಹಳ ಇಂಪಾರ್ಟೆಂಟ್, ಗೊತ್ತಿರ್ಬೇಕು. ಓಕೆನಾ? ಸೊ ದ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ದೈ. ಯಾವ್ದು? ಬಹಳ ಇಂಪಾರ್ಟೆಂಟ್. ದೈ ಯಾವ್ದು? ಮಧ್ಯಪ್ರದೇಶದ. ಮಧ್ಯಪ್ರದೇಶದ ನಾಮೈ ದೇಶ ಅಂತ ಆಗೈತಿದು. ಸಾರಿ, ನಾಮೈ ದೇಶ ಅಲ್ಲ, ಇಂಪಾರ್ಟೆಂಟ್ ನಾಮೈ ದೇಶ. ಓಕೆನಾ? ಯಾವ್ದಿದ? ನಾಮೈ ದೇಶ. ಯಾವ ದೇಶ? ನಾಮೈ ದೇಶ. ಬಹಳ ಇಂಪಾರ್ಟೆಂಟ್. ಸೂತ್ರ ಏನ? ಬಹಳ ಇಂಪಾರ್ಟೆಂಟ್. ಓಕೆನಾ? ಸೂತ್ರ ಏನ್ ತಗೊಂಡಾಗದ್ರ ನಾಮೈ. ನೋಡಿ ಏನಿದ? ನಾಮೈ ದೇಶ. ಓಕೆನಾ? ನಾಮೈ ದೇಶ ಎಂಬ ಸೂತ್ರವನ್ನು ಏನ್ ಮಾಡ್ಬೇಕು ಅಂದ್ರ ಇಲ್ಲವ ತೆಗೆದುಕೊಂಡಿ. ಓಕೆನಾ? ಸೊ ಮಧ್ಯಪ್ರದೇಶದಿಂದ ಯಾವ್ದು ಸರ್? ಇಲ್ಲಿ ನೋಡಿ, ದೇ ಅಂತಿದೆಯಲ್ಲ, ಮಧ್ಯಪ್ರದೇಶದ ದೇವಾಸ್. ಓಕೆನಾ? ಯಾವ್ದ? ಮಧ್ಯಪ್ರದೇಶದ ದೇವಾಸ್ ಅಂತ ಹೇಳಿ. ಓಕೆನಾ? ಒಂದು ಮಹಾರಾಷ್ಟ್ರದ ನಾಸಿಕ್, ಇನ್ನೊಮ್ಮೆ ಹೇಳ್ತೀನಿ ಕರ್ನಾಟಕದ ಮೈಸೂರು, ಮಧ್ಯಪ್ರದೇಶದ ದೇವಾಸ್. ಇನ್ನೊಂದು ಸಾ ಅಂತ ಇದೆ ನೋಡಿ. ಯಾವ್ದ? ಸಾ. ಓಕೆನಾ? ಸಾ ಯಾವ್ದಿದೆ? ಇಂಪಾರ್ಟೆಂಟ್ ಐತೆ ಇಲ್ಲ? ಸಾ ಇದು ಯಾವ್ದಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಯಾವ್ದು? ಸಾ ಅಂತ ಇದೆಯಲ್ಲ, ಸಾಲ್ಬೋನಿ. ಪಶ್ಚಿಮ ಬಂಗಾಳದಿಂದ ಯಾವ್ದು ಇಂಪಾರ್ಟೆಂಟ್? ಸಾಲ್ಬೋನಿ. ಸೊ ಇವು ಏನಪ್ಪಾ ಅಂದ್ರೆ ನಮ್ಮ ಭಾರತದಲ್ಲಿ ಏನಪ್ಪಾ ಅಂದ್ರೆ ನೋಟು ಮುದ್ರಣ ಕೇಂದ್ರಗಳು. ಯಾವ ಮುದ್ರಣ ಕೇಂದ್ರಗಳು? ನೋಟು ಮುದ್ರಣ ಕೇಂದ್ರಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಇದನ್ನು ಕೂಡ ಕೇಳ್ತಾನೆ ಎಕ್ಸಾಮ್ಗೆ, ನೆನ್ಪಿರಬೇಕು. ಇದ್ರ ಜೊತೆಗೆ ಇನ್ನೊಂದು ಅದ್ಭುತವಾಗಿರುವಂತ ಪ್ರಶ್ನೆ ಕೇಳ್ತಾನೆ. ಯಾವ ನೋಟಿನ ಮೇಲೆ ಯಾವ ಚಿತ್ರಗಳವ? ಅಂಬಿ ಕಲ್ಲಿನ ರಥ ಎಲ್ಲೈತಿ? ಕೋನಾರ್ಕ ಸೂರ್ಯ ದೇವಾಲಯ ಎಲ್ಲೈತಿ? ರಾಣಿಕ ವಾವ್ ಎಲ್ಲೈತಿ? ಕೆಂಪು ಕೋಟೆ ಎಲ್ಲೈತಿ? ಅರ್ಥ ಆಗ್ತಿದನ? ಸೊ ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಎಲ್ಲೈತಿ? ಇವನು ನೋಟ್ ನೋಡ್ಕೊಳ್ಳಿ ಸರ್, ಗೊತ್ತಾಗ್ತಾವ್ರಿ. ಅರ್ಥ ಆಗ್ತಿದನ? ಅವನು ಕೇಳ್ತಾನ್ರಿ, ಬಹಳ ಇಂಪಾರ್ಟೆಂಟ್. ಸೊ ಇವಾಗ ಇವ್ ಏನಾಯ್ತ್ರಿ? ಬಹಳ ಇಂಪಾರ್ಟೆಂಟ್. ನೋಟು ಮುದ್ರಣ ಕೇಂದ್ರಗಳು. ಸಿಂಪಲ್ ಸೂತ್ರ ನೆನ್ಪಿಡ್ರಿ. ಯಾವ್ದೋ? ನಾಮೈ ದೇಶ. ನಾಮೈ ದೇಶ. ನಾಮೈ ದೇಶ. ಇನ್ನು ಯಾವ್ದೋ? ನಾಣ್ಯ ಮುದ್ರಣ ಕೇಂದ್ರಗಳು. ಕಾಯಿನ್ಸ್. ಓಕೆನಾ? ನಾಣ್ಯ ಮುದ್ರಣ ಕೇಂದ್ರಗಳು ಇವು ಎಲ್ಲಿದಾವ? ಇದಕ್ಕೂ ಕೂಡ ಒಂದು ಸರಳವಾಗಿರುವಂತಹ ಸೂತ್ರ ಐತ್ರಿ ಸರ. ಏನಪ್ಪಾ ಅಂದ್ರದ ಮುನೋ. ಏನ? ಮೋನೋ ಐಕೋ. ಮೋನೋ ಐಕೋ. ಓಕೆನಾ? ಮುನೋ ಐಕೋ. ಓಕೆನಾ? ಇಂಪಾರ್ಟೆಂಟ್ ಏನ? ಮುನೋ ಐಕೋ. ಮುನೋ ಐಕೋ. ಈ ಸೂತ್ರವನ್ನು ನೆನಪಿಟ್ರೆ ಆರಾಮಾಗಿ ಏನ್ ಮಾಡ್ಬೋದಪ್ಪ ನಾವು ಕ್ಯಾಚ್ ಆಗ್ಬೋದು ಆನ್ಸರ್ ನ. ಸರ್ ಹಾಗಾದ್ರೆ ಏನು? ನೋಡಿ, ಮುನೋ ಐಕೋ ಅಂತ ಇದಲ್ಲ, ಫಸ್ಟ್ ಒನ್ ಇಂಪಾರ್ಟೆಂಟ್. ಮೂಫಾ. ನೋಡಿ,
ಮೂವ್ ಫಾರ್ ಮುಂಬೈ. ನೋಡಿ ಬಂತ ಆನ್ಸರ್ ಇಂಪಾರ್ಟೆಂಟ್ ಏನು? ಮೂವ್ ಅಂದ್ರೇನು? ಮುಂಬೈ. ಎರಡನೇದು ಯಾವ್ದೈತಿ ಇಂಪಾರ್ಟೆಂಟ್? ನೋ. ನೋ ಐತಲ್ಲಿ ಯಾವ್ದು? ನೋ ಉತ್ತರ ಪ್ರದೇಶದ ನೋಯ್ಡಾ. ಯಾವ್ದು? ಉತ್ತರ ಪ್ರದೇಶದ ನೋಯ್ಡಾ. ಉತ್ತರ ಪ್ರದೇಶದ ನೋಯ್ಡಾ. ಓಕೆನಾ? ಬಹಳ ಇಂಪಾರ್ಟೆಂಟ್, ಗೊತ್ತಿರಬೇಕು. ಇನ್ನು ಥರ್ಡ್ ಒನ್ ಇದೆಯಲ್ಲ ನೋಡ್ರಿ, ಐ ಫಾರ್. ನೋಡಿ ಐ ಫಾರ್ ಯಾವುದು? ಹೈದರಾಬಾದ್. ಐ ಫಾರ್ ಯಾವುದು? ಹೈದರಾಬಾದ್. ಐ ಫಾರ್ ಏನ? ಹೈದರಾಬಾದ್. ಓಕೆನಾ? ಲಾಸ್ಟ್ ಒನ್ ಕೋ ಅಂತ ಇದೆ ಇಂಪಾರ್ಟೆಂಟ್. ಕೋ ಫಾರ್ ಯಾವುದು? ಕೋಲ್ಕತ್ತಾ. ಯಾವುದು? ಕೋಲ್ಕತ್ತಾ. ನೋಡಿ ಸಣ್ಣ ಮಕ್ಕಳು ಕೂಡ ನಿದ್ದೆಗಣ್ಣ ಕೂಡ ಎದ್ದು ಕೇಳಬೇಕು. ಅರ್ಥ ಆಗ್ತದೆ? ಅಷ್ಟು ಕರೆಕ್ಟ್ ಆಗಿ ಹೇಳಕತ್ತೀನಿ. ಇಂಪಾರ್ಟೆಂಟ್ ಇವು 4 ರಾಜ್ಯಗಳು, ಈ 4 ರಾಜ್ಯಗಳು. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ರಪ್ಪ ಅಂದ್ರ ಈಸಿಯಾಗಿ ಕ್ಯಾಚ್ ಆಗ್ತೀರಿ. ಓಕೆ ಸರ್, ಇದು ನೋಟ ಮುದ್ರಣ ಕೇಂದ್ರಗಳು, ಇದು ನಾಣ್ಯ ಮುದ್ರಣ ಕೇಂದ್ರಗಳು. ಹಾಗಾದ್ರೆ ಈ ನೋಟನ್ನು ತಯಾರು ಮಾಡ್ಬೇಕಾದ್ರೆ, ಓಕೆನಾ, ಏನನ್ನ ತಯಾರು ಮಾಡ್ಬೇಕಾದ್ರೆ, ನೋಟನ್ನ ತಯಾರು ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಗೊತ್ತಿರ್ಬೇಕು. ಓಕೆನಾ? ನೋಟನ್ನ ತಯಾರು ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕಪ್ಪ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಒಂದು ಕಾಗದ ಬೇಕಾಗುತ್ತಾ? ಹೌದಾ ಇಲ್ಲ? ಒಂದು ಕಾಗದ ಬೇಕಲ್ಲ, ಅದನ್ನ ಎಕ್ಸಾಮ್ ಕೇಳ್ತಾನೆ. ಇಂಪಾರ್ಟೆಂಟ್ ಏನಂತ ಪ್ರಶ್ನೆ ಕೇಳ್ತಾರಪ್ಪ ಅಂತ ಕೇಳಿದ್ರೆ ಸ್ವಲ್ಪ ನೋಡ್ರಿ, ಒಂದು ಅದ್ಭುತವಾಗಿರುವಂತ ಪ್ರಶ್ನೆ ಕೇಳ್ತಾರ. ಏನಂತ? ಸೊ ನಮ್ಮ ಭಾರತದಲ್ಲಿ ಏನಪ್ಪಾ ಅಂತಂದ್ರ ನೋಟು ಮುದ್ರಣ. ಯಾವ್ದ? ನೋಟು ಮುದ್ರಣ. ನೋಟು ಮುದ್ರಣ ಕಾಗದ ಕಾರ್ಖಾನೆ. ಯಾವ್ದ? ನೋಟು ಮುದ್ರಣ ಕಾಗದ ಕಾರ್ಖಾನೆ ಎಲ್ಲೈತ್ರಿ ಸರ್ ನಮ್ಮ ಭಾರತದಾಗ ಅಂತ ಕೇಳ್ತಾನೆ. ಇಂಪಾರ್ಟೆಂಟ್ ಎಲ್ಲೈತದ? ಮಧ್ಯಪ್ರದೇಶದ. ಇಂಪಾರ್ಟೆಂಟ್ ಹೋಶಂಗಾಬಾದ್. ಯಾವ್ದು? ಮಧ್ಯಪ್ರದೇಶದ ಹೋಶಂಗಾಬಾದ್ ಎಂಬ ಪ್ಲೇಸ್ ನಾಗ ಏನೈತಪ್ಪ ಅಂತಂದ್ರೆ ನೋಟು ಮುದ್ರಣ ಕಾಗದ ಕಾರ್ಖಾನೆ. ಆ ನೋಟು ರೆಡಿ ಆಗ್ಬೇಕಾದ್ರೆ ಕಾಗದ ಬೇಕಲ್ಲ, ಸೊ ಆ ಕಾಗದವನ್ನು ನಮ್ಮಂತೆಲ್ಲ ಕಾಗದ ಆಯ್ತಂದ್ರೆ ಇವತ್ತೆಲ್ಲರೂ ಶ್ರೀಮಂತರಾಗ್ತಿದ್ರಿ. ನಾವು ಓದ್ತಾನೆ ಇರ್ಲಿಲ್ಲ, ಪಾಠನೂ ಮಾಡ್ತಿರ್ಲಿಲ್ಲ. ಹೌದಾ? ಸೊ ಆ ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ಮಧ್ಯಪ್ರದೇಶದ ಹೋಶಂಗಾಬಾದ್ ಎಂಬಲ್ಲಿ ಏನೈತಪ್ಪ ಅಂದ್ರ ನೋಟು ಮುದ್ರಣ ಕಾಗದ ಕಾರ್ಖಾನೆ ಐತಿ. ಸೊ ಇಷ್ಟೆಲ್ಲ ವಿಷಯಗಳನ್ನ ಏನಪ್ಪಾ ಅಂದ್ರೆ ನಾವ್ ಏನ್ ಮಾಡ್ತೀವಿ? ಸೊ RBI ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದ್ರ ಕಾಣ್ತೀವಿ. ಇಡೀ ಇಂಪಾರ್ಟೆಂಟ್ ನಮ್ಮ ಭಾರತವನ್ನ ಏನಪ್ಪಾ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ಏನಪ್ಪಾ ಅಂದ್ರೆ ಕಂಟ್ರೋಲ್ ಮಾಡ್ತಕ್ಕಂಥ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರೆ ಅದು RBI ಬ್ಯಾಂಕ್ ಆಗಿರ್ತದ. ಇದ್ರ ಮುಂದೆ ಏನಪ್ಪಾ ಅಂತಂದ್ರೆ RBI ಬ್ಯಾಂಕ್ ನಲ್ಲಿ ಏನಪ್ಪಾ ಅಂದ್ರೆ ರೆಪೋ ದರ ಅಂತ ಬರ್ತೈತಿ, ರಿವರ್ಸ್ ರೆಪೋ ದರ ಅಂತ ಬರ್ತೈತಿ. ಹೌದಾ? SLR ಅಂತ ಬರ್ತದೆ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಬರ್ತೈತಿ. ಹೌದಲ್ಲ? ಸೊ CRR ಅಂತ ಬರ್ತದೆ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಬರ್ತೈತಿ. ಫೇಮಾ ಅಂತ ಬರ್ತದೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿ. ರೇರಾ ಅಂತ ಬರ್ತೈತಿ. ಸೊ ಇವೆಲ್ಲವೂ ಏನ್ ಮಾಡ್ಯಾನಪ್ಪ ಅಂದ್ರೆ ಆಲ್ರೆಡಿ ಎಕ್ಸಾಮ್ ಅಲ್ಲಿ KPSS ಅಲ್ಲಿ ಅವ್ರು ಲಾಂಗ್ ಫಾರ್ಮ್ಸ್ ಕೇಳೋಣ. ರೇರಾ ಅಂದ್ರೆ ಏನು? ಫೇಮಾ, ಫಾರಿನ್ ಎಕ್ಸ್ಚೇಂಜ್ ಮಾನಿಟರಿಂಗ್ ಆಕ್ಟ್. ಓಕೆನಾ? ಸೊ ಇವೆಲ್ಲವುಗಳನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ತರಗತಿಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಅಧ್ಯಯನ ಮಾಡೋಣ. ಸೊ ಇಲ್ಲಿವರೆಗೆ ಏನ್ ಮಾಡಿರಪ್ಪ ಅಂತಂದ್ರೆ ನೀವು ಈ ಒಂದು ಪ್ರಶ್ನೆಯ ಬಗ್ಗೆ ಏನ್ ಮಾಡಿದ್ರಿ? ಸಂಪೂರ್ಣವಾಗಿರುವಂತ ಮಾಹಿತಿ ಏನಪ್ಪಾ ಅಂದ್ರ ತಿಳ್ಕೊಂಡ್ರಿ. ನಾನೇನ್ ಮಾಡ್ತೇನಪ್ಪ ಅಂದ್ರೆ ನೆಕ್ಸ್ಟ್ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಅದ್ಭುತ ಪ್ರಶ್ನೆಯೊಂದಿಗೆ ಏನ್ ಮಾಡ್ತೀನಿ, ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹೇಳಿದಂತ ಕ್ಲಾಸ್ ಅನ್ನ ಪ್ರತಿಯೊಬ್ಬರು ಚಾಚುತಪ್ಪದೆ ನೋಟ್ ಮಾಡ್ಕೊಳ್ಳಿ ಸರ್. ಓಕೆನಾ? ಯಾಕಪ್ಪ ಅಂತಂದ್ರೆ ಸೊ ವಿಷಯ ಏನಪ್ಪಾ ಅಂತಂದ್ರೆ ಎಷ್ಟು ಆಳವಾಗಿ ಏನಪ್ಪಾ ಅಂದ್ರೆ ನೋಡಿ, ನಾನು ಆಲ್ರೆಡಿ ಹೇಳಿದೆ, ಬಿಡಿ ಬಿಡಿಯಾಗಿ ಏನಪ್ಪಾ ಅಂತಂದ್ರೆ ಗೊತ್ತಿರುವಂತ ವಿಷಯಗಳನ್ನ ಏನಪ್ಪಾ ಅಂದ್ರೆ ತಿಳ್ಪಡಿಸ್ತಾ ಇದೀನಿ. ಸೊ ಅದನ್ನ ಬರ್ಕೊಂಡು ಏನಪ್ಪಾ ಅಂತಂದ್ರ ಒಂದು ನೋಟ್ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ಜೀವನದಲ್ಲಿ ಬೇಗ ಏನಪ್ಪಾ ಅಂದ್ರೆ ನೀವು ಗೆಟ್ ಇನ್ ಆಗ್ಬೋದು ಎಂಬುದು ನನ್ನ ಆಸೆ. ಓಕೆ, ಥ್ಯಾಂಕ್ ಯು.